ಗೋಪಿ ಏನೋ ಮಂಜ, ನಿಮ್ಮ ಮಾವನವಳು ಕಾವೇರಿ ಬೇರೆ ಯಾರನ್ನೂ ಮದುವೆ ಮಾಡ್ಕೊಂಡ್ ಬರ್ತಿದ್ದಾಳೆ. ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಓದಿಸಿದಕ್ಕೆ ಏನೇ ನೀನ್ ಮಾಡ್ಕೊಂಡ್ ಬಂದಿರೋದು? ಏನಮ್ಮ ನಿನ್ನ ಭವಿಷ್ಯ ನೀನೇ ರೂಪಿಸ್ಕೊಂಡ್ಬಿಟ್ಯಾ? ನಾವಿನ್ನೂ ಬದುಕಿದೀವಿ. ಮಾತಾಡೆ, ಇದೆಲ್ಲ ನೋಡಿ ಮಾತು ಬಿದ್ದೋಗ್ಬೇಕಾಗಿರೋದು ನಮಗೆ ಕಣೆ, ನಿನಗಲ್ಲ. ನಿನ್ನ ನಂಬಿ ಕಾಲೇಜಿಗೆ ಕಳಿಸಿದ್ದಕ್ಕೆ ನಮ್ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ಏನಪ್ಪ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದು ನನ್ನ ಆಸ್ತಿ ನೋಡಿನಾ ಇಲ್ಲ ಇವಳ ಅಂದ ನೋಡಿನಾ ಅಂತ ಗೊತ್ತಾಗ್ಬೇಕು. ಅಲ್ಲಿವರೆಗೂ ಒಳಗಡೆ ಬರೋ ಹಾಗಿಲ್ಲ. ಹೇಳೆ. ಅಯ್ಯೋ ಹುಚ್ಚಪ್ಪ, ಇದೆಲ್ಲ ನಿಜ ಅನ್ಕೊಂಡ್ಬಿಟ್ರ? ಇದು ಬರೀ ವೇಷನಪ್ಪ. ನಿನ್ನೆ ರಾತ್ರಿ ನಾವು ಕಾಲೇಜಿನಲ್ಲಿ ಹೆಣ್ಣೆತ್ತೋರು ಅನ್ನೋ ನಾಟಕ ಮಾಡಿದ್ವಿ. ನಿಮಗ್ ತಮಾಷೆ ಮಾಡ್ಬೇಕು ಅಂತ ಅದೇ ವೇಷದಲ್ಲಿ ಬಂದ್ಬಿಟ್ವಿ. ಒಂದ್ ನಿಮಿಷದಲ್ಲಿ ನನ್ನ ಎದೆ ದಸಕ್ಕಂದೈತಲ್ಲೇ. ದೇವ್ರೆ, ಈ ರೀತಿ ಕನ್ಸಿನಲ್ಲೂ ನಂಗೆ ಶಾಕ್ ಮಾಡ್ಬೇಡಪ್ಪ. ಚಿಕ್ಕವನಿಂದ ನಾವೇ ನನಗೋಸ್ಕರನೇ ಹುಟ್ಟಿರೋದು ಅಂದ್ಕೊಂಡಿದ್ವಿ. ಜನ್ಮ ಜನ್ಮಕ್ಕೂ ಅವಳೇ ನನ್ನ ಹೆಲ್ತಿ ಆಗೋ ಥರ ನಂಗೆ ಆಶೀರ್ವಾದ ಮಾಡ. ಗೋಪಿ, ಪೂಜಾರ್ರೆ, ದೇವ್ರ ಹತ್ರ ಏನ್ ಕೇಳ್ಕೊಂಡಪ್ಪ? ಪ್ರಸಾದ ಕೊಟ್ಬಿಟ್ಟ? ನೋಡು, ಈ ದೇವ್ರು ಬಹಳ ಸತ್ಯವಾದ ದೇವ್ರು. ನೀನ್ ಏನ್ ಕೇಳ್ಕೊಂಡು ಅದನ್ನ ನಡೆಸ್ಕೊಟ್ಟೆ ಕೊಡ್ತಾನೆ. ತಗೋ ಮಂಗಳಾರ್ತಿನ, ಪ್ರಸಾದ ತಗೋ. ಇಷ್ಟಾರ್ಥ ಸಿದ್ಧಿರಸ್ತು. ಬರ್ತೀನಮ್ಮ. ಕಾವೇರಿ, ಥ್ಯಾಂಕ್ ಯು. ಬರ್ತೀನಿ ಕಣೋ. ಹಾ, ಟಾಟಾ. ಬಾಯ್. ले जाएंगे दिल वाले दुल्हनिया ले जाएंगे. ಯಾರಮ್ಮ ನೀನು? ಹೊಸ ಕೆಲ್ಸದವಳಾ? हाँ, आज मैं बम्बई से आई हूँ. मेरा नाम खिलाड़ी, मेरे माँ का नाम जिलाಡಿ. ಎಂಟಿ ಬೈತಾ ಇದ್ರೂನು ಗೊತ್ತಾಗದೆ ಇರ್ಲಿ ಅಂತ ಭಾಷೆ ಬರ್ದೇ ಇರೋಳ್ನ ತಂದಿಟ್ಕೊಂಡವ್ನೆ. ಹುಟ್ಟಿದ್ದು ಅರಸರ ವಂಶದಲ್ಲಿ, ಮದುವೆ ಆಗಿದ್ದು ಪೊಲೀಸ್ ಫ್ಯಾಮಿಲಿಯಲ್ಲಿ. ನನ್ನ ಬಾಳು ಈ ಏರಿಯಾದಲ್ಲಿ ಮೆಗಾ ಸೀರಿಯಲ್ ತರ ಪಾಪ್ಯುಲರ್ ಆಗೋಯ್ತಲ್ಲ. ಇದು ಒಂದ್ ಬದ್ಕ. ಅಪ್ಪ ಅಪ್ಪ, ಏನ್ ಮಗ? ಬೆಳಗುಸು. ಏನು ದೀಪನ? ಅಲ್ಲಪ್ಪ, ನನ್ನ ವಂಶನ. ನಾನು ವಂಶದ ಕುಡಿ ನೋಡ್ಬೇಕು. ನಾನು ಟ್ರೈ ಮಾಡ್ತಾನೆ ಇದ್ದೀನಲ್ಲ ಮಗ. ಬಂದೆ. ಅಯ್ಯೋ, ಯಾವಾಗ ನನ್ನ ವಂಶ ಬೆಳಗುತ್ತೋ. ಈಗಿನ ಕಾಲದಲ್ಲಿ ಹೆಡ್ತಿರೋ ಗಂಡಂದಿರ್ನ ಏನ್ರಿ ಬನ್ನಿಪ್ಪ ಇಲ್ಲಿ ನಿಮ್ಮನ್ನೇ ಅಂತ ಎಷ್ಟು ಪ್ರೀತಿಯಿಂದ ಕರೀತಾರೆ. ಆದ್ರೆ ಇವಳು ಏ ಬರ ಹೋಗಲೇ ಅಂತಾಳೆ ನನ್ನ. ಬಂದೆ ಕಾಂಚು, ಬಂದೆ ಕಾಂಚು. ಈಗ ಎಷ್ಟು ಟೈಮ್? ಏನ್ 10 ಗಂಟೆಗೆ 10 ಸೆಕೆಂಡ್ ಬಾಕಿ ಇರ್ಬೋದಪ್ಪ. ನಿನಗೆ ತುಂಬಾ ಇಷ್ಟ ಅಂತ ದೋಸೆ ಮಾಡ್ಕೊಂಡ್ ಬಂದಿದ್ದೀನಿ. ಈ ಸೃಷ್ಟಿಲಿ ಪ್ರಾಣಿಗಳನ್ನ ಬಿಟ್ಟು ಮನುಷ್ಯರಾಗಿ ಹುಟ್ಟಿದವರು ಅಲ್ಲಿ ತಿಕ್ಕೊಂಡು ಮುಖ ತೊಳ್ಕೊಂಡು ಸಂತೋಷವಾಗಿ ತಿಂದ್ರೆ ನಿಂದೇನೇ ಇದು ಆದಿ ಮಾನವರಂಗೆ? ಹೌದು, ನಾನು ಹೀಗೆ ತಿನ್ನೋದು. ಏನೀಗ? ಏನೀಗ ಒಂದ್ ಕೆಲಸ ಮಾಡು, ಈ
ಚಟ್ನಿ ತೆಗೆದಿಡ್ತಾ ಇದ್ದೀನಿ. ಈ ಪೇಸ್ಟ್ ಹಿಂಡ್ಕೊಂಡು ದೋಸೆ ತಿನ್ನು ತಗೋ. ಆಯ್ತು. ಲೇ 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 ಲೇ, ಅದು ಟೊಮೆಟೊ ಸಾಸ್ ಅಲ್ಲ ಕಣೆ, ಕ್ಲೋಸ್ ಅಪ್ ಟೂತ್ ಪೇಸ್ಟ್. ಅದು ಇದು ಎಲ್ಲ ಕಲ್ಸ್ಕೊತಿದ್ರೆ ಸತ್ತೋಗ್ಬಿಡ್ತೀಯ ಕಣೆ. ನಾನ್ ಸತ್ರೆ ನೀನ್ ಬೇರೆ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಅಯ್ಯೋ ದೇವ್ರೇ, ನನ್ನನ್ ಬೇಗ ಕರ್ಕೊಂಡು ಹೋಗು ಅಂತ ದೇವ್ರ ಹತ್ರ ಬೇಡ್ಕೊತಿದ್ಯಾ? ಏ ನಿಮ್ಮ ಅಪ್ಪ ಅಮ್ಮ ನನಗೋಸ್ಕರ ನಿನ್ನ ಉಡ್ಸಿದ್ರೇನೆ. ತಗೋ, ನನ್ ಕೈ ತಿನ್ನು, ನನ್ ಕಾಲ್ ತಿನ್ನು, ನನ್ ತಲೆ ತಿನ್ನು, ಈ ಬೊಂಬೆ ತಿನ್ನು, ಇದನ್ನು ತಿನ್ನು, ಈ ಹೂ ಕೊಂಡೆ ತಿನ್ನು, ಇದನ್ನೆಲ್ಲ ಕಲ್ಸ್ಕೊಂಡು ತಿಂದ್ಬಿಡು. ಏಯ್, ನೀನ್ ಸುಮ್ನೆ ಕಾಲೇಜ್ ಹೋಗಲ್ಲ, ನಾನ್ ದೋಸೆ ತಿನ್ಬೇಕು. ಹೋಗು. ಆಯ್ತು ಕಣಮ್ಮ, ಹೋಗ್ತೀನಿ, ಕಾಲೇಜ್ಗೆ ಹೋಗ್ಬಿಡ್ತೀನಿ. ಹೋಗ. ಸರ್ ವಾಟ್ ಯು ವಾಂಟ್? ಸೀಟು ಸೀಟು? ಅದೇ ನನ್ ಸೀಟ್ ಬಿಟ್ಕೊಟ್ರೆ ಸ್ಟೂಡೆಂಟ್ಸ್ ಎಲ್ಲ ಹೊರಗೆ ಕಾಯ್ತಿದ್ದಾರೆ, ಇಂಟ್ರೂ ಮಾಡಕ್ ಅನುಕೂಲ ಆಗುತ್ತೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಈ ಕಾಲೇಜು ನಮ್ಮ ತಾತ ವೆಂಕಟರಾಜ್ ಅರಸ್ ಕಟ್ಸಿದ್ದು. ಈ ಸೀಟು ಅವ್ರದೇ ಅಲ್ವೋ? ನೀನು ನಾನು ಒಂದೇ ಕ್ಲಾಸಲ್ಲಿ ಓದಿದ್ದು, ಮರ್ತು ಬಿಟ್ಯಾ? ನೀನು ಕಾಪಿ ಸೆಟ್ ಹೊಡೆದು ಪಾಸ್ ಆದೆ, ನಿನಗೆ ಪ್ರಿನ್ಸಿಪಾಲ್ ಪೋಸ್ಟ್ ಕೊಟ್ರು. ನಾನು ನಿಯತ್ತಾಗಿ ಫೇಲ್ ಆದೆ, ನನಗೆ P1 ಪೋಸ್ಟ್ ಕೊಟ್ರು. ಏನು ಮ್ಯಾನೇಜ್ಮೆಂಟ್ ಅಯ್ಯ. ಅಯ್ಯೋ ನಾರಾಯಣ, ನಮಸ್ಕಾರ ನಮಸ್ಕಾರ. ಯಾಕಯ್ಯ ಕಾಪಿ ಹೊಡೆದ್ ಪಾಸ್ ಆದೆ ಅಂತಿದ್ಯಾ? ನೋಡಯ್ಯ, ಈ ಕಾಲೇಜು ನಿಮ್ಮ ತಾತ ಕಟ್ಸಿದ್ದೆ, ಈ ಸೀಟು ನಿಮ್ ತಾತ ಕೊಡ್ಸಿದ್ದೆ. ಆದ್ರೂ ನಾನು ಈ ಕಾಲೇಜ್ ಪ್ರಿನ್ಸಿಪಾಲ್ ಆದ ತಪ್ಪಿಗೆ ಸ್ಟೂಡೆಂಟ್ ಇಂಟರ್ವ್ಯೂ ಮಾಡ್ಬೇಕಲ್ವಾ? ದಯವಿಟ್ಟು ತಾವು ಸೀಟ್ ಖಾಲಿ ಮಾಡ್ಕೊಟ್ರೆ. ಏನ್ ಡಿಮ್ಯಾಂಡಿಂಗ್? ಅಯ್ಯೋ, ಕಮೆಂಡಿಂಗು ಅಲ್ಲ, ರಿಕ್ವೆಸ್ಟಿಂಗು. ಹಾಗಾದ್ರೂ ಓಕೆ. ಮದುವೆ ಆಗದ ಕುಮಾರಿಗಳೇ, ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಹೆಣ್ಣುಗಳೇ, ಈಗ ನನ್ನ ಕೈ ಕೆಲವು ಚೀಟಿಗಳಿವೆ. ಯಾರ್ಯಾರಿಗೆ ಎಂತೆಂತ ಗಂಡಂದ್ರು ಸಿಗ್ತಾರೆ ಅಂತ ಈ ಚೀಟಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಚೀಟಿ ಯಾರು ತೆಗಿತೀರಾ? ನಾನು. ಸರಿ ಬಾ. ಚಿಕ್ಕ ಚಿಕ್ಕ ಗಂಡೆ, ಚಿನಾರಿ ಗಂಡೆ, ಎಲ್ಲಿದ್ದೀಯೋ ಇಲ್ಲಿಗೆ ಬಾರೋ ನನ್ನ ಮುದ್ದಿನ ಗಂಡೆ. ಏನ್ ಬಂದಿದೆಯೇ? ಏಯ್, ಈ ಅಮ್ಮೋರಿಗೆ ಸಿಗೋ ಗಂಡು ಡಾಕ್ಟ್ರೇ. ಡಾಕ್ಟರ್ ಹೆಂಡತಿ, ನಿಮ್ ಡಾಕ್ಟರ್ ಹೇಳಿ ನಮ್ಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕೊಡಿಸ್ತೀನಿ. ಡಾಕ್ಟರ್ ಹೆಂಡತಿಗೆ, ಹೆಂಡತಿಗೆ. ನಾನ್ ತೆಗಿತೀನಿ. ಸರಿ ತೆಗಿ. ಬಾ. ಬುಜ್ಜಿ ಬುಜ್ಜಿ ಗಂಡ, ಎಲ್ಲೇ ಇದ್ರು ಬೇಗ ಬಾರೋ ನನ್ ಮುದ್ದಿನ ಗಂಡ. ಕೊಡೆ, ನಾನ್ ನೋಡ್ತೀನಿ. ಏನಿದೆ ಹೇಳೆ? ಅಯ್ಯೋಯ್ಯಪ್ಪ, MLA ಬಂದಿದ್ದಾನೆ. MLAನಾ? ಇನ್ನೇನೆ, MLA ಹೆಂಡತಿ ಆದ್ಮೇಲೆ ನಮ್ಗೆಲ್ಲ ಫ್ರೀಯಾಗಿ ಕೆಲಸ ಕೊಡ್ಬೇಕು. ಅದೆಲ್ಲ ಏನ್ ನಡೆಯಲ್ಲ. ಆಗ ನನ್ನ MLA ಗಂಡ ಕೆಲ್ಸಕ್ಕೆ ಎಷ್ಟು ರೇಟ್ ಕೇಳ್ತಾನೋ ಅಷ್ಟು ನೀವೆಲ್ಲ ಕೊಡ್ಲೇಬೇಕು. MLA ಹೆಂಡತಿಗೆ, MLA ಹೆಂಡತಿಗೆ. ಅಯ್ಯೋ, MLA ಹೆಂಡತಿಗೆ. ಲೇ ಕಾವೇರಿ, ಈಗ ನೀನ್ ತೆಗಿಯೇ. ನಿನಗೆಂತ ಗಂಡ ಸಿಗ್ತಾನೆ ಅಂತ ನಾವು ನೋಡ್ತೀವಿ. ತೆಗಿಯೇ, ಪ್ಲೀಸ್ ತೆಗಿಯೇ. ತೆಗಿಯೇ, ಪ್ಲೀಸ್ ತೆಗಿಯೇ. ನಾನ್ ನೋಡ್ತೀನಿ, ಕೊಡಿ ಇಲ್ಲಿ. ಅದ್ರಲ್ಲಿ ಏನಿದೆ ಅಂತ ಬೇಗ ಹೇಳೆ, ಬೇಗ ಹೇಳೆ. ಏಯ್, ಯಾರಿದ್ದಾರೆ ಅಂತ ಬೇಗ ಹೇಳೆ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಬೇಡವಾ ಭಿಕ್ಷೆ ಬೇಡವನು, ಭಿಕ್ಷೆ ಬೇಡವನು, ಬೇಡವಾ 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 ಭಿಕ್ಷೆ ಬೇಡವನು. ಕುರ್ರು ಮಾಮ, ಕೊಂಡು ಮಾಮ, ಚಕ್ಕುಲಿ ಮಾಮ, ನಿಜವನ್ನೇ ಹೇಳ್ತೀನಿ ಕೇಳೋ ಮಾಮ. ಈ ಕೈ ಸಾಮಾನ್ಯವಾದ ಕೈಯಲ್ಲ, 1000 ಜನರಿಗೆ ಒಬ್ಬರಿಗೆ ಇತ್ತ ಕೈ. ಆ ಭದ್ರಾಚಲ ರಾಮನ ಮೇಲಾಣೆ, ನಾನು ಹೇಳೋದಿಲ್ಲ ಸತ್ಯ. ಕೊಟ್ಟ ಅಂದ್ರೆ ಹೊಟ್ಟೆ ಕರಳು ಆಚೆಗೆ ಬಂದ್ಬಿಡ್ಬೇಕು. ಈ ಕೈಯಲ್ಲಿ ಭಿಕ್ಷೆ ಬೇಡ ಯೋಗ ಇದೆ ನೋಡು. ಅಲ್ಲ ಕಡೆಯ, ಕೈ ತೋರ್ಸವ್ರೆಲ್ಲ ಡಾಕ್ಟರ್ ರಾಜ್ಕುಮಾರ್ ತರ ಆಗ್ಬೇಕು ಅಂತಾರೆ, ಐಶ್ವರ್ಯವಂತರಾಗ್ಬೇಕು ಅಂತಾರೆ, ಕೋಟಿಗಟ್ಲೆ ಬೇಕು ಅಂತಾರೆ, ನೋಟ್ಗಳು ಬೇಕು ಅಂತಾರೆ, ಒಳ್ಳೆ ಹುಡುಗಿ ಸಿಗ್ತಾಳ ಅಂತ ಕೇಳ್ತಾರೆ. ನೀನೇನಯ್ಯ? ಆ ರೇಖೆಯಲ್ಲಿ ಇದೆಯೋ ಇಲ್ವೋ ಅಷ್ಟೇ ಹೇಳು. ಇದೆ, ಹಾ. ಖಂಡಿತ ಇದೆ. ನೋಡು, ಈ ರೇಖೆ ಸ್ವಲ್ಪ ಚಿಕ್ಕದಾಗಿದೆ, ಅದು ಉದ್ದ ಆದ್ರೆ ಹಾ. ಖಂಡಿತ ಆ ಯೋಗ ಬರುತ್ತಾ? ಖಂಡಿತ ಬರುತ್ತೆ. ಇದ್ರ ಮೇಲೆ ನಾನು ನೋಡ್ಕೊತೀನಿ ಬಿಡು. ನಿನಗೆ ಶುಭವಾಗಲಿ. ಆ ಭದ್ರಾಚಲ ರಾಮನ ಮೇಲಾಣೆ. ಆಯ್ತಾಯ್ತು, ಕುರ್ರ ಮಾಮ, ಕೊಂಡ ಮಾಮ, ಚಕ್ಕುಲಿ ಮಾಮ. ಅವಳ ಕೈಗೆ ವಿವೇಕ್ ಅವ್ರ ಕಾದಂಬರಿ ಸಿಕ್ಬಿಟ್ರೆ ಈ ಪ್ರಪಂಚನೇ ಮರ್ತ್ಬಿಡ್ತಾಳಷ್ಟೇ. ವಿವೇಕ್ ಅವ್ರ ಕಾದಂಬರಿ ಓದಿದ್ರೆ ಹೊಟ್ಟೆ ತುಂಬಲ್ಲ ಕಣೆ.
ಬಾರಿ ಬಂದೇ ಇರೆ. ಅಯ್ಯೋ ನನ್ ಕ್ಯಾರಿಯರೇ ಮರ್ತ್ ಬಂದ್ಬಿಟ್ಟೆ. ಕಾವೇರಿ, ಗೋಪಿ ನೀನ್ ಯಾಕೆ ತರಕ್ ಹೋದೆ? ನೀನ್ ಹಸ್ಕೊಂಡಿದ್ರೆ ನನಗೂಟ ಸೇರುತ್ತಾ? ಅದಕ್ಕೋಸ್ಕರ ತಗೊಂಬಂದೆ. ಏನ್ ಹಂಗ್ ಗುರಾಯಿಸ್ತಾ ಇದೀಯಾ? ನಾವು ಹಸ್ಕೊಂಡಿದೀವಿ. ಬಾಕ್ಸ್ ಅಲ್ಲಿರೋದ್ನ ನಾವು ಶೇರ್ ಮಾಡ್ಕೋತೀವಿ. ಅದಕ್ಕೆ ಕಾವೇರಿನು ನಾವೇ ಶೇರ್ ಮಾಡ್ಕೋತೀವಿ. ಹೆಂಗೆ? ಗೋಪಿ ಇದು ಕಾಲೇಜು, ಹಳ್ಳಿ ಅಲ್ಲ. ಹಾಗಂತ ಅವ್ರೇನ್ ಮಾತಾಡೋ ನಾವು ಸುಮ್ಮನೆ ಇರ್ಬೇಕಾ? ಕಾಲೇಜಲ್ಲಿ ಇವೆಲ್ಲ ಕಾಮನ್. ಇಷ್ಟಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ಇನ್ನೊಂದ್ಸರಿ ನನ್ ಕಾವೇರಿ ಬಗ್ಗೆ ಏನಾರ ಮಾತಾಡಿದ್ರೆ ಗೋಪಿ ಗೋಪಿ ಮನೆಗೆ ಹೋಗೋ. ನಾ ಹೇಳ್ತಿದ್ದೀನಲ್ಲ, ಹೋಗು ಮನೆಗೆ ಹೋಗೋ. ನಿನ್ಗೋಸ್ಕರ ತಗೊಂಬಂದಿರೋದು, ತಿನ್ನು. ಹಳ್ಳಿ ಹೈದ ಬಾಲ ಮುಚ್ಕೊಂಡೋದ, ಹಳ್ಳಿ ಹೈದ ಬಾಲ ಮುಚ್ಕೊಂಡೋದ, ಹಳ್ಳಿ ಹೈದ ಬಾಲ ಮುಚ್ಕೊಂಡೋದ, ಹಳ್ಳಿ ಹೈದ ಬಾಲ ಮುಚ್ಕೊಂಡೋದ, ಹಳ್ಳಿ ಹೈದ ಬಾಲ ಮುಚ್ಕೊಂಡೋದ. ಏನ್ ಹಂಗ್ ಬಿಟ್ಬಿಟ್ಟೆ? ಏನ್ ಮಗ ಕಾಟ್ ಜೋಸ್ಕೊತಾ ಇರ್ಬೇಕು ನೋಡು. ಏನು ಮನುಷ್ಯ ಹಂಗ್ ಕುಳಿತಾ ಇದೆ? ನೋಡಲ್ಲ. ಕಾವೇರಿ ಮಲಗಿದ್ದಾಳೆ, ನೋಡಿದ್ರೆ ನನ್ ಕತೆ. ಇಷ್ಟೊತ್ತು ಎಲ್ಗ್ ಹೋಗಿದ್ಯೋ? ಅದು ಅಕ್ಕ. ನನಗ್ ಗೊತ್ತು. ಆ ಹಾಸ್ಟೆಲ್ ಹೋಗಿ ಆ ಹುಡುಗರ್ನೆಲ್ಲ ಹೊಡ್ ಬಂದಿದ್ಯಲ್ಲ. ಮತ್ತೆ ನನಗೇನಾರು ಅನ್ಲಿ, ನಾನ್ ತಡ್ಕೋತೀನಿ. ನಿನಗೆ ಯಾರೋ ರೇಗಿಸಿದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅದಕ್ಕೆ ಯಾರು ತಪ್ಕಿದೀನಿ. ಇನ್ಮೇಲೆ ಯಾರು ನಿನ್ ವಿಷಯಕ್ಕೆ ಬರಲ್ಲ ಕಾವೇರಿ. ಹಾಗಂತ ನಾಳೆ ನಿಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಾ ಊಟ ಮಾಡು. ನಾನು ಇನ್ನ ಊಟ ಮಾಡಿಲ್ಲ. ನನ್ ಗಂಡನಿಗಿಂತ ನಿನ್ನಗೂ ಚೆನ್ನಾಗಿರೋದು. ಅಮ್ಮ ಅಮ್ಮ, ಶುರು ಆಯ್ತು ಈ ಮುತ್ಕೊಂಡ್ ಗಲಾಟೆ. ದಾಹನಮ್ಮ. ಅಯ್ಯೋ ಬರ್ತೀನಿ ನೀರು. ಜೋರ ಕಿರ್ಚ್ಕೊಂಡ್ರೆ ನೀನ್ ನೆಗದ್ ಬೀಳ್ತೀಯ. ದಾಹ ಅಮ್ಮ. ಅಮ್ಮ ದಾಹ ದಾಹ. ನಾನ್ ಮೊದ್ಲೇ ಹೇಳ್ತಾ ಇದೀನಿ, ನೀರು ಕುಡಿದ್ಮೇಲೆ ನೀನ್ ಒಂದಕ್ಕೆ ಹೋಗ್ಬಾರ್ದು. ನಾನ್ ಸತ್ರ ದಬ್ಬ ಇಡಲ್ಲ. ಬಾಯ್ ತೆಗಿ. ಅಮ್ಮ ಏನು? ಮೊಮ್ಮಗು ಮಗು. ಆಹಾ, ನಾನ್ ಬಸ್ರಿಯಾಗಿ ಎರ್ಗೆಲ್ ಸತ್ತೋಗ್ಬಿಟ್ರೆ ನಿನ್ ಮಗನ್ಗೆ ಬೇರೆ ಮದ್ವೆ ಮಾಡಿಸ್ಬೇಕು ಅಂತನಾ? ಅಯ್ಯೋ ಅಮ್ಮ. ಮತ್ತೇನು? ನಾನ್ ಮೊದ್ಲೇ ಹೇಳ್ದೆ ನಾನ್ ಸತ್ರ ಡಬ್ಬ ಇಡೋದಿಲ್ಲ ಅಂತ. ತಡ್ಕೊಳಕ್ ಆಗ್ಲಿಲ್ಲಮ್ಮ, ಬಂದ್ಬಿಡ್ತು. ಕರ್ಮ ಕರ್ಮ ಕರ್ಮ. ಅಯ್ಯೋ ಸಾಕಪ್ಪ ಈ ಜನ್ಮ. Don't worry, be happy, don't worry. ಏಯ್, ಬಾಯಿಲಿ. Yes, what do you want? ಒಳಗೆ ನಮ್ ಮಾವಂದು ಯೂರಿನ್ ಡಬ್ಬ ಇದೆ, ತರ್ತೀಯಾ? 10 ರೂಪಾಯಿ ಕೊಡ್ತೀನಿ. 10 rupees. Damn cheap, yeah? 20 ರೂಪಾಯಿ. 20 rupees. Not at all.
ಹೋಗ್ಲಿ 40 ರೂಪಾಯಿ ಕೊಡ್ತೀನಿ ತಂದ್ಬಿಡು. 40 rupees? Sorry. ನೋಡಪ್ಪ ಲಾಸ್ಟ್ 50 ರೂಪಾಯಿ ಕೊಡ್ತೀನಿ ತಂದ್ಬಿಡು. 50 rupees? Okay. ಸರಿ ಒಳಗ್ ಬಾ, ಮಂಚದಲ್ಲಿ ನೋಡು. Be happy. ತಾಯಿ ತಂದೆಯ ಸೇವೆಯ ಯೋಗ. Hey, ನಿಂತ್ಕೊಳ್ಳ. ಏನ್ ದೇವ್ರು ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಲ್ಲ. Hey, ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. Inside, old man, urine, box. Put it outside. I'll give you 5 rupees. ಯೂರಿನ್ ತಂದು ಆಚೆಗೆ ಹಾಕ್ಬಿಟ್ರೆ 5 ರೂಪೀಸ್ ಕೊಡ್ತೀರಾ? Yeah. Yeah. Bring it outside. ಯಾ. Quick. ಕೊಡು ಮಗ, ಟಿಫನ್ ತಗೊಂಬರ್ತೀನಿ. ದೇವ್ರು No, take it out. Quick. Off. Hey. ಮನೆ ಯಜಮಾನಿ ಸೋ ಬ್ಯೂಟಿಫುಲ್. ಕಟ್ ಮಸ್ತ್ ಆಗವಳೆ. ನೀನ್ ಸರ್ವೆಂಟ್ ಅಲ್ವಾ? ಲೈನ್ ಹೊಡ್ಕೋ. ಬೆಸ್ಟ್ ಆಫ್ ಲಕ್. ಬೈ. ಕಾಂಚಿ. ಏನು? ಹೇಳಿದ್ಯಾ? ಅವನ್ ಏನ್ ಹೇಳ್ಬಿಟ್ಟದ? ನಾನು ಸರ್ವೆಂಟ್ ಅಂತೆ, ನೀನು ಕಟ್ ಮಸ್ತಾಗಿದೆಯಂತೆ, ನಿನ್ನನ್ನ ನಾನು ಲೈನ್ ಹೊಡಿಬೇಕಂತೆ. ಈ ಕೆಲಸ ಮಾಡೋದಕ್ಕಿಂತ ನಾನು ಸಾಯದೇ ವಾಸಿ. ಅಯ್ಯಯ್ಯೋ. ಯಾಕೆ ವಿವೇಕ್ ಅವ್ರು ಇನ್ನೂ ಬಂದಿಲ್ಲ? ಇವತ್ತಿನ ಚೀಫ್ ಗೆಸ್ಟ್ ವಿವೇಕ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಅವ್ರು ಬಂದೇ ಬರ್ತಾರೆ. ಏನಿದು? ಭಾಷಣ ಮಾಡೋದಿಕ್ಕೆ. ಈ ಕಾಲೇಜ್ ಪ್ರಿನ್ಸಿಪಾಲ್ ನಾನು. ಫಸ್ಟ್ ಸ್ಪೀಚ್ ನಂದಾಗ್ಬೇಕು. ಇದು ನಮ್ಮ ತಾತ ಕಟ್ಸಿದ ಕಾಲೇಜು. ಫಸ್ಟ್ ನಾನ್ ಮಾತಾಡ್ಬೇಕು. ಒಂದು ಕೆಲಸ ಮಾಡು, ಇಂಗ್ಲಿಷ್ ನಲ್ಲಿ ನಾನು ಸ್ಪೀಚ್ ಮಾಡ್ತೀನಿ, ನೀನು ಕನ್ನಡದಲ್ಲಿ ಅನುವಾದ ಮಾಡು. ಹಂಗಾದ್ರೆ ಓಕೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ದೇವತೆಗಳೇ, ಅಯ್ಯೋ ನಾನ್ ದೇವತೆಗಳು ಅಂತ ಹೇಳಿಲ್ಲ. ನಾನು ಇಂಪ್ರೂವೈಸ್ ಮಾಡಿ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಅದ್ರ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನೀನು ಮಕ್ಕಿ ಕಾಮಕ್ಕಿ ಹೇಳ್ಬೇಕು. ಏನ್ ಡಿಮ್ಯಾಂಡಿಂಗ್? ಅಯ್ಯೋ ಕಮೆಂಡಿಂಗು ಅಲ್ಲಯ್ಯ, ರಿಕ್ವೆಸ್ಟಿಂಗು. ಟುಡೇ ಈ ದಿನ ಅವರ್ ಕಾಲೇಜ್ ಡೇ, ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ. ಯುನೋ. ನಿಮಗ್ ಗೊತ್ತಿಲ್ಲ? ಈಗಲ್ಲ, ಅಲ್ಲ. ಬಾಯ್ ಮುಚ್ಚು. ನಿನಗಲ್ಲ, ಅವ್ರಿಗೆ. ನೀನ್ ಹಿಂಗೆಲ್ಲ ಟೆನ್ಷನ್ ಕೊಟ್ಬಿಟ್ರೆ ನಾನು ಈ ಪ್ರಿನ್ಸಿಪಾಲ್ ಹುದ್ದೆಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಮುಂದಿನ ಪ್ರಿನ್ಸಿಪಾಲ್. ನಮಸ್ಕಾರ. ಹಲೋ ಸರ್. ನೀವು ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ಸ್. ರೀ ನಿಂತ್ಕೊಳ್ರಿ. ಇದು ನಮ್ ತಾತ ಸಾಕು, ಅದ್ ನನಗೆ ಗೊತ್ತು. ನೀವು ಹೋಗಿ ನಿಂತ್ಕೊಳ್ಳಿ. ಆಯ್ತಾಯ್ತು. ಡಿಯರ್ ಫ್ರೆಂಡ್ಸ್, ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕಾರ್ಯಕ್ರಮದ ಆಕರ್ಷಕ ಬಿಂದುವಾಗಿರುವಂತಹ ಖ್ಯಾತ ಕಾದಂಬರಿಗಾರರಾದ ಶ್ರೀಮಾನ್ ವಿವೇಕ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಶ್ರೀಮಾನ್ ವಿವೇಕ್ ಅವರು ನಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ. ಗುರು ಹಿರಿಯರೇ, ಪ್ರೀತಿಯ ವಿದ್ಯಾರ್ಥಿನಿಯರು, ಸದಾ ಹೆಣ್ಣಿನ ಶೋಷಣೆಯ ಬಗ್ಗೆ, ಅವರನ್ನು ಗೌರವಿಸುವ ಬಗ್ಗೆ ನಾನು ಕಾದಂಬರಿಗಳನ್ನ ಯಾಕೆ ಬರಿತೀನಿ ಅನ್ಕೊಂಡಿದ್ದೀರಾ? ನಮ್ಮನ್ನ ಹೊತ್ತ ಭೂಮಿಯನ್ನ ಹೆಣ್ಣಿಗೆ ಹೋಲಿಸ್ತಾರೆ, ಹರಿಯುವ ನದಿಗಳನ್ನ ಹೆಣ್ಣಿಗೆ ಹೋಲಿಸ್ತಾರೆ, ನ್ಯಾಯಸ್ಥಾನದಲ್ಲಿ ಹೆಣ್ಣನ್ನ ಧರ್ಮದೇವತೆ ಅಂತ ಕೂಡ ಗೌರವಿಸ್ತಾರೆ. ಹೆಣ್ಣು ಬಾಲ್ಯದಲ್ಲಿ ಮಗುವಾಗಿ ಬೆಳೀತಾ ಅಕ್ಕ ತಂಗಿಯರಾಗಿ ಮದುವೆ ಆದ್ಮೇಲೆ ಮಡದಿಯಾಗಿ ತನ್ನ ಗಂಡನಿಗೆ ಸದಾ ಸ್ಫೂರ್ತಿಯ ಚಿಲುಮೆ ಆಗ್ತಾಳೆ. ಇಂಥ ಹೆಣ್ಣಿನ ಬಗ್ಗೆ ಬರೆಯೋದ್ರಲ್ಲಿ ನಾನು ಎಲ್ಲ ಆತ್ಮಗಳ ಸರದಾರ ಆ ಪರಮಾತ್ಮನನ್ನೇ ಕಾಣ್ತೇನೆ. ಅಷ್ಟೇ ಅಲ್ಲ, ಜೊತೆಗೆ ನನ್ನ ತಾಯಿನೂ ಕಾಣ್ತೇನೆ. ವಿವೇಕ್ ರವರಿಗೆ ಧನ್ಯವಾದಗಳು. ಈಗ ಶ್ರೀಮಾನ್ ವಿವೇಕ್ ಅವರಿಂದ ಬಹುಮಾನ ವಿತರಣೆ. ಮೊದಲನೇದಾಗಿ ಈ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ, ಆಟ ಪಾಠಗಳಲ್ಲಿ ಹೆಚ್ಚು ಸ್ಪರ್ಧೆಗಳಲ್ಲಿ ಗೆದ್ದು ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಕಾಲೇಜ್ ಅಂತ ಅನ್ನಿಸ್ಕೊಂಡಿರೋ ಕುಮಾರಿ ಕಾವೇರಿ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಎಷ್ಟೊಂದು ಬಹುಮಾನ. ಏ ಜಾನಕಿ, ಜಾನಕಿ ನೋಡೆ, ನಮ್ಮ ವಂಶದಲ್ಲಿ ಯಾರಾದ್ರೂ ಇಷ್ಟೊಂದು ಬೆಳ್ಳಿ ಕಪ್ ತಂದಿದ್ರಾ? ಸಾಕ್ ಸುಮ್ನೆ ಇರ್ರಿ. ವಯಸ್ಸಿಗೆ ಬಂದ್ ಮಗಳಿಗೆ ಮದ್ವೆ ಮಾಡೋದ್ ಬಿಟ್ಟು 24 ಗಂಟೆ ಹೊಗಳ್ತಾ ಕೂತಿರಿ. ಬಿಡ, ಇವಳಿಗೆ ಏನ್ ಮಹಾ ವಯಸ್ಸಾಗಿರೋದು. ಇವಳು ಓದು ಮುಗಿಲಿ, ನೀನ್ ಹೋಗ್ಬೇಕು ಕಂದ. ದಣಿದಿದ್ಯಾ? ಹೋಗು ವಿಶ್ರಾಂತಿ ತಗೋ. ಸರಿಪಾ. ಅಲ್ಲ ರೀ, ಒಂದ್ ಹೆಣ್ಣಿಗೆ ಒಳ್ಳೆ ಗಂಡನೇ ಮುಖ್ಯ ಹೊರತು ವಿದ್ಯೆ ಅಲ್ಲ ರೀ. ಗೋಪಿ, ಒಳ್ಳೆ ಸಮಯಕ್ಕೆ ಬಂದೆ ನೋಡು. ನಿಮ್ ಮಾವ ಕಾವೇರಿ ಓದ್ ಮುಗಿಯೋವರೆಗೂ ಮದ್ವೆ ಮಾಡಿಲ್ವಂತೆ ಕಣೋ. ಮದ್ವೆ ಆದ್ಮೇಲೂ ಓದ್ಬೋದಲ್ಲ ಮಾವ? ಒಳ್ಳೆ ಸಂಬಂಧ ಸಿಕ್ಬೇಕಲ್ಲೋ. ಯಾಕ್ರಿ ಸಿಗಲ್ಲ? ಬ್ರೋಕರ್ ಸೋಮಣ್ಣ ಅವ್ರಿಗೆ ಹೇಳಿದ್ರೆ ಬೇಕಾದಷ್ಟು ಸಂಬಂಧ ತೋರಿಸ್ತಾರೆ. ಬೇಕಾದಷ್ಟರಲ್ಲಿ ನಮಗೆಂತದ್ ಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ? ಬೇರೆ ಯಾಕ್ ಬೇಕು? ನಾನೇ ಇದ್ದೀನಲ್ಲ. ರೀ ನೋಡ್ರಿ, ಹುಡುಗ ಎತ್ತರಕ್ಕಿರಬಾರ್ದು, ಕುಳ್ಳಗಿರಬಾರ್ದು, ದಪ್ಪಕ್ಕಿರಬಾರ್ದು, ಸಣ್ಣಕ್ಕಿರಬಾರ್ದು, ಕಪ್ಪಗಂತೂ ಇರ್ಲೇಬಾರ್ದು. ನೋಡಕ್ಕೆ ಸುಂದರವಾಗಿ ಕೆಂಪ್ ಕೆಂಪಗೆ. ಈ ತರದವ್ರು ಬೇಕಾದ್ರೆ ಬ್ರಹ್ಮನಿಗೆ ಮೊದ್ಲೇ ಆರ್ಡರ್ ಮಾಡ್ಬೇಕು. ಏ ಈಡು ಜೋಡು ಸರಿ ಇದ್ರೆ ಸಾಲ್ತೇನೋ? ಕರೆಕ್ಟ್ ಮಾವ. ಹೇಳ ಅವಳಿಗೆ. ಆಸ್ತಿ ಪಾಸ್ತಿ ಜೋರಾಗಿರ್ಬೇಕು. ಯಾಕಷ್ಟಿರ್ಬೇಕು? ಇರೋವ್ರಿಗೆ ನಾಳೆ ಹುಟ್ಟೋರ್ಗೆ ತಿನ್ನೋಷ್ಟಿದ್ರೆ ಸಾಲ್ದ? ನಿಮ್ಮತ್ತೆ ಸರಿ ಮಾವ. ಡಾಕ್ಟ್ರು ಇಂಜಿನಿಯರ್ ಆಗಿರ್ಬೇಕು. ಯಾಕೆ? ಜನಗಳು ಸಾಯಿಸೋದಕ್ಕೆ, ಡ್ಯಾಮ್ಗಳನ್ನ ಹೊಡೆದಾಕೋದಕ್ಕ? ಇದು ಕರೆಕ್ಟ್ ಮಾವ. ಅಷ್ಟೇನೆ ಬೇಕಾಗಿಲ್ಲ. ನಮ್ ಕಾವೇರಿಗಿಂತ ಒಂಚೂರು ಜಾಸ್ತಿ ಓದಿದ್ರು ಸಾಕು. ನೋಡ್ರಿ, ನನಗ್ ಬೇಕಾಗಿರೋದು ನನ್ ಮಗಳು ಒಳ್ಳೆ ಮನೆಗ್ ಸೇರ್ಬೇಕು ಅಂತ. ಎಂತ ಗಂಡಿನ್ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ. ಏ ಜಾನಕಿ, ನೀನೇನಾದ್ರೂ ಹೇಳ್ಕೊ, ಅವಳು ಓದ್ ಮುಗಿಯೋವರೆಗೂ ನಾನು ಅವಳಿಗೆ ಮದುವೆ ಮಾಡೋದಿಲ್ಲ. ಕಾವೇರಿ, ನಾನು ಆಮೇಲೆ ತಿಂತೀನಿ. ಮೊದಲು ಫೋಟೋ ತೆಗಿಯೋಣವಾ? ನಾನು ಸರಿ, ಹೋಗ್ ಕೂತ್ಕೋ. ಸ್ಮೈಲ್. ಕಾವೇರಿ, 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 ನಿಮ್ಮನೆಗೆ ಕಾದಂಬರಿಕಾರ ವಿವೇಕ್ ಅವ್ರು ಬಂದಿದ್ದಾರೆ. ಹೌದಾ? ಕಾವೇರಿ ನೋಡು, ನಿಮ್ಗೇನು ಏಟ್ ಬಿದ್ದಿಲ್ಲ ತಾನೆ? ನಂಗೇನು ಆಗಿಲ್ಲ. ಕಾವೇರಿ ನೋಡಿ ಶಂಕರಪ್ಪನವ್ರೆ, ಮೊನ್ನೆ ಕಾಲೇಜ್ ಫಂಕ್ಷನ್ ಅಲ್ಲಿ ನಿಮ್ ಮಗಳ ಕಾವೇರಿನ ನನ್ನ ಮಗ ನೋಡಿದಂತೆ. ಇವನು ತುಂಬಾ ಇಷ್ಟಪಟ್ಟಿದ್ದಾನೆ. ಅದಕ್ಕೆ ನನ್ನ ಮಗನಿಗೆ ನಿಮ್ ಮಗಳನ್ನ ಕೇಳೋಣ ಅಂತ ಬಂದಿದ್ದೀವಿ. ಅಯ್ಯೋ, ಏನೇ ಇದು? ಮೈಕೆ ಎಲ್ಲ ಕೊಚ್ಚ ಮಾಡ್ಕೊಂಡ್ ಬಂದಿದ್ಯಾ? ಅವರೆಲ್ಲ ಬಂದಿದ್ದಾರೆ, ಬೇಗ ಬಟ್ಟೆ ಬದಲಾಯಿಸಿ ನಡಿ. ಏನೇ ನೋಡ್ತಿದ್ಯಾ? ಬಾರೆ. ಶಂಕರಪ್ಪನವ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನೇನೋ ತಪ್ಪು ಮಾತಾಡದ್ನಾ? ಛೇ, ಹಾಗೇನಿಲ್ಲ. ರೀ, ಒಂದ್ ನಿಮಿಷ ಬರ್ತೀರಾ? ಈಗ ಬಂದೆ. ಹಾ. ಜಾನಕಿ, ಏನ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ಕಣೆ. ಅಯ್ಯೋ, ಅರ್ಥ ಆಗ್ತಿರೋದಕ್ಕೆ ಏನಿದೆ ರೀ? ಮೊದ್ಲು ಹೋಗಿ ಒಪ್ಕೊಳ್ಳಿ. ಮತ್ತೆ ಕಾವೇರಿ ಓದು? ಅಯ್ಯೋ, ಹೆಣ್ಮಕ್ಳಿಗೆ ಮದ್ವೆನೇ ಮುಖ್ಯ, ಓದಲ್ಲ. ನೋಡಿ, ಮನೆ ಬಾಗಿಲಿಗೆ ಇಂತ ಒಳ್ಳೆ ಸಂಬಂಧ ಬಂದಿದೆ. ಮತ್ತೆ ಇಂತ ಸಂಬಂಧ ಸಿಗಲ್ಲ ರೀ. ಹೋಗ್ರಿ, ಹೋಗಿ ಒಪ್ಕೊಳ್ಳಿ. ಆದ್ರೆ ಜಾನಕಿ, ಅದು ನೋಡಿ, ಇನ್ನೊಂದು ಮಾತಾಡ್ಬೇಡಿ. ಮೊದ್ಲು ಹೋಗಿ ಅವ್ರ ಹತ್ರ ಮಾತಾಡಿ. ಹೋಗ್ರಿ, ಹೋಗಿ. ಏನ್ ಹೇಳಿದ್ರಿ ಸಿಸ್ಟರು? ಏನ್ ಹೇಳ್ತಾಳೆ? ಮನೆಗೆ ದೇವ್ರು ಅಂತವ್ರು ಬಂದಿದ್ದಾರೆ, ಇಲ್ಲ ಅಂತ ಹೇಳೋಕ್ ಆಗುತ್ತೆ ಏನ್ಲು? ಅಯ್ಯಯ್ಯೋ, ಏನಾಯ್ತು? ಅವ್ರಿಗೆ ಯಾರಾದ್ರೂ ಹೋಗಲ್ ಬಿಟ್ರೆ ತಡ್ಕೊಳ್ಳೋದಕ್ ಆಗೋದಿಲ್ಲ. ಅದಕ್ಕೆ ಅಲ್ಲಲ್ಲೇ ಪರಿಹಾರ ಮಾಡ್ಕೊಂಡ್ಬಿಡ್ತೀನಿ. ಓಹೋ, ಕಾವೇರಿ, ಹುಡುಗರು ಸರಿಯಾಗಿ ನೋಡಮ್ಮ. ಒಪ್ಗೆನಾ?
ಒಪ್ಪಿಗೆ ಇಲ್ದೇ ಇದ್ರೆ ನಾಚ್ಕೋತಾ ಇದ್ದ. ನಾನು ಓದಿಲ್ಲ, ವಿವೇಕ್ ಓದಿದ್ದಾನೆ, ನೋಡಕ್ಕೂ ಚೆನ್ನಾಗಿದ್ದಾನೆ, ಎಲ್ಲ ರೀತಿಯಲ್ಲಿ ನನ್ಗಿಂತ ಮೇಲು. ಕಾವೇರಿ ಪುಣ್ಯ ಮಾಡಿದ್ದಾಳೆ, ದೇವರವರಿಬ್ಬರನ್ನು ಚೆನ್ನಾಗಿಟ್ಟಿಲ್ಲ. ಮುಹೂರ್ತಕ್ಕೆ ಮುಂಚೆ ತಗೊಳ್ಳೋದು ಕೊಡೋದು ಮಾತಾಡ್ಬಿಟ್ರೆ ಒಳ್ಳೇದು. ಕೃಷ್ಣವ್ರೆ, ಇವ್ರು ಹೇಳ್ತಿರೋದು ವರದಕ್ಷಿಣೆ ವಿಷಯದ ಬಗ್ಗೆನಾ? ಹೌದು. 720 ಬುದ್ಧಿ ಅವ್ರೇ ಸ್ವಾಮಿ. ನಿಮ್ಮನ್ನ ತಗೊಂಡು ಹೋಗಿ ಜೈಲಿಗೆ ಹಾಕ್ಸಕ್ಕೆ. ಯಾಕೆ? ಇನ್ನೇನ್ರಿ, ನಾನ್ ಯಾರು? ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್. ನನ್ ಮಗ ಯಾರು? ಕರ್ನಾಟಕದಲ್ಲೇ ಫೇಮಸ್ ರೈಟರ್. ಹೆಣ್ಣಿನ ಶೋಷಣೆ ಬಗ್ಗೆ ಬೇಕಾದಷ್ಟು ಕಾದಂಬರಿಗಳು ಬರೆದಿದ್ದಾನೆ. ಇಂಥವ್ನಿಗೆ ಹೋಗಿ ನಾವು ವರದಕ್ಷಿಣೆ ಕೇಳ್ತೀವ? ಎದ್ದೇಳ ಮೇಲೆ. ಅಯ್ಯೋ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತಪ್ಪಾಗಿ ಮಾತಾಡ್ಬಿಟ್ರು. ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಹೋಗ್ಲಿ ಬಿಡಿ. ನೋಡಿ, ನಿಮ್ಮಂತವ್ರ ಸಂಬಂಧ ಸಿಕ್ಕಿರೋದು ನಮ್ ಸೌಭಾಗ್ಯ. ನೀವು ಒಪ್ಪಿಗೆ ಕೊಟ್ರೆ ಒಂದ್ ಒಳ್ಳೆ ದಿನ ನೋಡಿ ತಾಂಬೂಲ ಬದಲಾಯಿಸ್ಕೊಂಡು ಬಿಡೋಣ. ಹೌದಣ್ಣ. ಬರೀ ತಾಂಬೂಲ ಯಾಕೆ, ಮದ್ವೆನೇ ಮಾಡಿ ಮುಗಿಸ್ಬಿಡೋಣ. ನಡಿಯೋ ಒಳಗೆ, 402 ನಡಿಯೋ. ಕಾರಲ್ಲಿ ಲಗೇಜ್ ಇದೆ, ತಗೊಂಬಾ. ಸರಿ ಸರ್. ರೀ ಬನ್ನಿ ಇಲ್ಲಿ. ಏನೇ? ಬಲ್ಗಾಲಿಟ್ಟು ಒಳಗ್ ಬಾತ್ಗೆ. ನಡಿ ಕಾವೇರಿ, ನಡಿ ಒಳಗೆ. ಒಬ್ಬರಿಗಂತೂ ತನ್ನ ಹಾಕ್ದೆ ಹೇಳ್ದೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರಲ್ಲ. ವಾಟ್ ಈ ಒನ್. ಏನ್ ಮಗ, ಕಾಪಿ ಕುಡಿತೀಯಾ? ಬಾಳ ವಿಷ ಕೊಟ್ಬಿಡು, ಕುಡಿದು ಬಿಡ್ತೀನಿ. ಏನ್ ಮಾತು ಅಂತ ಆಡ್ತೀಯಾ? ಅಲ್ವೋ, ಮದ್ವೆಗೆ ಹೋದ್ ಸೊಸೆ ಇನ್ನೂ ಬರ್ಲಿಲ್ವೇನೋ? ಅವಳಲ್ಲಿ ವಾಂತಿ ಮಾಡ್ಕೊಂಡ್ಲಂತೆ. ವಾಂತಿ ಮಾಡ್ಕೊಂಡವಳು ಅಂತ? ಹಂಗಾರೆ ನಾನು ನನ್ನ ಮೊಮ್ಮಗನ್ನು ನೋಡ್ಬಹುದು. ಅಯ್ಯೋ, ಅದು ಬಸರಿ ವಾಂತಿ ಅಲ್ಲ. ಮತ್ತೆ ಮದ್ವೆ ಮನೆಯಲ್ಲಿ ಉಳ್ದಿದ್ದು ಕಚಡ ಪಚಡ ಎಲ್ಲ ತಿಂದು ವಾಂತಿ ಮಾಡ್ಕೊಂಡ್ಲಂತೆ. ಅಜೀರ್ಣ ವಾಂತಿ. ಅಯ್ಯೋ, ನಮ್ಮಪ್ಪ ಇಲ್ಲಿ ಮಗು ಮಗು ಅಂತಾನೆ, ಅವಳಿಲ್ಲಿ ಸಂಸಾರ ಮಾಡಕ್ ಬರಲ್ಲ ಅಂತಾಳೆ. ನನ್ನ ಬದುಕು ಜಟ್ಕ ಗಾಡಿಯಾಗೋಯ್ತು. ಅಯ್ಯೋ, ಈ ಜನ್ಮದಲ್ಲಿ ನಾನು ನನ್ನ ಮೊಮ್ಮಗನ್ ನೋಡಲ್ಲ. ಮಾವ, ಕಾಫಿ ತಗೊಳ್ಳಿ. ಅಯ್ಯೋ, ನಾನು ಪೂಜೆ ಮುಗಿಸೋವರೆಗೂ ಏನು ತಗೊಳಲ್ಲಮ್ಮ. ಅತ್ತೆ, ಕಾಫಿ ತಗೊಳ್ಳಿ. ಅಯ್ಯಯ್ಯೋ, ಈ ಕೆಲ್ಸ ಎಲ್ಲ ನೀನ್ ಯಾಕಮ್ಮ ಮಾಡ್ತಿದ್ಯಾ? ಕಾವೇರಿ, ಮನೆ ಕೆಲ್ಸ ಎಲ್ಲ ನೀನ್ ಮಾಡ್ಬೇಡಮ್ಮ. ಇದನ್ನೆಲ್ಲ ಮಾಡೋದಕ್ಕೆ ನಾನು ನನ್ ಮಗಳಿದ್ದೀವಿ. ನೀನು ನಮ್ ಮುತ್ತಿನ ಸೊಸೆಯಮ್ಮ. ಕಾಲೇಜ್ಗೆ ಹೋಗಮ್ಮ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಮದ್ವೆ ಆದ್ಮೇಲೂ ತಪ್ಪೇ ಇಲ್ಲಮ್ಮ. ನಿನ್ನ ಗಂಡ ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾನೆ. ಅವನು ಬರೆಯೋ ಕಾದಂಬರಿಗಳಲ್ಲಿ ಹೆಣ್ಣಿಗೆ ಉನ್ನತ ಸ್ಥಾನ ಕೊಟ್ಟಿದ್ದಾನಮ್ಮ. ಅದು ಅಲ್ದೆ ನೀನ್ ಚೆನ್ನಾಗಿ ಓದ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ಹೌದಮ್ಮ. ರೀ, ಅತ್ತೆ ಮಾವ ನನ್ನ ಕಾಲೇಜ್ಗೆ ಹೋಗು ಅಂತ. ಕಾವೇರಿ, ಅಪ್ಪ ಅಮ್ಮನ ಆಸೆನೆ ನನ್ನ ಆಸೆ. ಕಾವೇರಿ, ಓ, ಅಮ್ಮ, ಅಪ್ಪ, ಅಮ್ಮ, ಚೆನ್ನಾಗಿದ್ದೀರಾ? ಗೋಪಿ, ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಬನ್ನಿ ಬಾವಾ, ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ಮಾವ, ಇವತ್ತು ಸಾಹಿತ್ಯ ಪರಿಷತ್ತಲ್ಲಿ ಒಂದು ಮೀಟಿಂಗ್ ಇದೆ, ಸಂಜೆ ಸಿಗ್ತೀನಿ. ಒಳ್ಳೇದಪ್ಪ. ಕಾವೇರಿ, ಅಪ್ಪ ಅಮ್ಮನ ಒಂದು ವಾರ ಇಸ್ಕೊ. ಇರ್ದೆ ಎಲ್ಲಿಗೋ ಹೋಗ್ತಾರೆ. ಬರ್ತೀನಿ ಮಾವ. ಆಯ್ತಾ, ಬರ್ತೀನಿ. ಹಾ. ಬರ್ತೀನಿ ಕಾವೇರಿ. ಆಯ್ತು ರೀ. ಕಾವೇರಿ, ಆ? ಇವ್ರಿಗೆಲ್ಲ ತಿಂಡಿ ರೆಡಿ ಮಾಡ. ಸರಿ ಅತ್ತೆ. ಇದೆಲ್ಲ ನನಗೋಸ್ಕರ ತಂದ್ಯಾ? ಕಜ್ಜಿಯ, ಉಪ್ಪಿಟ್ಟು, ಕೋಡ್ಬಳೆ, ನಿಪ್ಪಟ್ಟು. ಮಾವಯ್ಯ, ಅಯ್ಯೋ, ಇಲ್ಲಿ ನೋಡಮ್ಮ, ಮಾವಯ್ಯ ನುಗ್ರೆ ನನ್ನ ಬೆಳ್ಳಿಗೆ ಎಷ್ಟು ಕರೆಕ್ಟ್. ತಪ್ಪಮ್ಮ, ತಪ್ಪು. ಅವ್ರ ಹಾಗೆ ಕೊಟ್ರೆ ತಗೋಬೇಕು, ಹಾಗೆಲ್ಲ ಬೆರಳಿಂದ ಕಿತ್ಕೋಬಾರ್ದು. ಕೊಟ್ಬಿಡಮ್ಮ. ಮಾವಯ್ಯ, ಪರವಾಗಿಲ್ಲ ಬಿಡಮ್ಮ, ಇನ್ ಇಟ್ಕೊಂಬರಿ. ಮಾವಯ್ಯ. ಬಾಬಾ, ನನಗೆ ನಿಮ್ ಜೊತೆ ಊಟ ತಿಂಡಿ ಮಾಡೋಕ್ಕೂ ಟೈಮ್ ಇಲ್ಲ. ಐ ಆಮ್ ಡ್ಯೂಟಿ ಮೈಂಡೆಡ್. ಆ ಸೂರ್ಯನಿಗೂ ರೆಸ್ಟ್ ಇಲ್ಲ, ಈ ಇನ್ಸ್ಪೆಕ್ಟರ್ಗೂ ರೆಸ್ಟ್ ಇಲ್ಲ. ನೀವು ನನಗೋಸ್ಕರ ಏನಕ್ಕೂ ಕಾಯ್ಬೇಡಿ. ಲಕ್ಷ್ಮಿ, ಇವ್ರನ್ನೆಲ್ಲ ಟಿಫನ್ ಕರ್ಕೊಂಡು ಹೋಗು. ಆಯ್ತ್ರಿ. ಅಣ್ಣ, ಅತ್ತಿಗೆ ಬನ್ನಿ. ಪಾಪ, ಕಾವೇರಿ, ಒಂದ್ ನಿಮಿಷ ಬಾ ಅಮ್ಮ. ಏನಪ್ಪ? ಬ್ಯಾಂಕ್ ಕಟ್ಟೋದಕ್ಕೆ ಅಂತ ಹಣ ತಂದಿದ್ದೆ, ಇದನ್ನ ಒಳಗಿಟ್ಟಿರಮ್ಮ. ಸರಿಪಾ. ಆರ್ತಿ ತಗೊಳ್ಳಿ.
ಬನ್ನಿ ಕೈ ತೊಳ್ಕೊಳ್ಳಿ. ಹಾ. ಬನ್ನಿ. ಕಾವೇರಿ, ಏನ್ ಗೋಪಿ? ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮ್ಮೂರ್ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ತಗೋ ಪ್ರಸಾದ. ತುಂಬಾ ಸಂತೋಷ. ಬಾ ಕೈ ತೊಳ್ಕೊ. ಹಾ. ನೀವ್ ಯಾಕೆ ಬಂದ್ರಿ? ಕೊಟ್ಟು ದುಡ್ಡು ವಸೂಲಿಗೆ. ಅವ್ರ ಮನೇಲಿಲ್ಲ. ಆಮೇಲೆ ಬನ್ನಿ. ನೀನಿದೆಯಲ್ಲ ಗುಂಡ್ಕಲ್ತಾರ ಎನ್ಸ ನಮ್ ದುಡ್ಡು. ಮೆತ್ತಿಗೆ ಏನಯ್ಯ ಹೆಂಗ್ಸು ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಒಳಗಡೆ ನೆಂಟ್ರೆಲ್ಲ ಇದ್ದಾರೆ, ಮೆತ್ತಗ್ ಮಾತಾಡು. ಯಾರಿದ್ರೆ ನಮಗೇನಮ್ಮ, ಮಗನ ಮದುವೆಲಿ ಬಡ್ಡಿ ಸಮೇತ ತೀರಿಸ್ತೀನಿ ಅಂತ ಹೇಳಿದ್ರಲ್ಲ, ಮಗಳ ಮದುವೆ ತಗೊಂಡಿದ್ ಸಾಲ ಎಲ್ಲಮ್ಮ ದುಡ್ಡು? ಹೇಳಿದ್ರಿ, ಆದ್ರೆ ಮಗನ್ ಮದ್ವೆಗೆ ಒಂದ್ ಪೈಸನು ವರದಕ್ಷಿಣೆ ತಗೊಳ್ತಿ ಮದ್ವೆ ಮಾಡ್ಕೊಂಡಿದೀವಿ. ಅರೆ ವಾ, ಪೊಲೀಸ್ ಅಂತಿತರ ರೋಪು ಆಗ್ತೀಯಾ? ನಿನ್ ಮಗನ್ ತರ ಕಥೆನೂ ಹೇಳ್ತೀಯಾ? ಇಲ್ಲ, ಈ ತಾಳಿ ಮೇಲೆ ನಾನೇ ಇಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ ಮಾತನ್ನ ನಂಬಿ. ಇವತ್ ಹಣ ಕೊಡದೆ ಇದ್ರೆ ನಿನ್ನ ತಾಳಿಗೆ ಕೈ ಹಾಕ್ಬೇಕಾಗುತ್ತೆ. ಅಯ್ಯೋ ಬೇಡಿ ಬೇಡಿ, ಹಾಗ್ ಮಾಡ್ಬೇಡಿ ನಿಮ್ ತಮ್ಮಯ್ಯ. ಈ ನನ್ ಮಕ್ಕಳನ್ನು ಗೋಪಿ, ಸಮಾಧಾನ ಮಾಡ್ಕೊ, ಕೂತ್ಕೋ. ಮಾವ, ಬ್ಯಾಂಕ್ ಕಟ್ಬೇಕು ಅಂತಂದಿರೋ ದುಡ್ಡನ್ನ ಇವ್ರು ಕೊಟ್ಬಿಡಿ ಮಾವ. ಕಾವೇರಿ, ಏನಪ್ಪ? ಆ ದುಡ್ಡಿನ ಬ್ಯಾಗ್ ತಂದು ಕೊಡಮ್ಮ. ಅಪ್ಪ ಬ್ಯಾಂಕ್ ಕಟ್ಬೇಕು ಅಂತ ಬ್ಯಾಂಕ್ಗೆ ಆಮೇಲೆ ಕಟ್ಟಿದ್ರೆ ಆಯ್ತು, ನೀವು ಹೋಗಿ ದುಡ್ಡು ತಂದು ಕೊಡಮ್ಮ. ಕಾವೇರಿ ಹೋಗಮ್ಮ. ಸರಿಪ್ಪ. ತಗೊಳಮ್ಮ, ಇದನ್ನ ಕೊಟ್ಟು ಮೊದಲು ಅವ್ರನ್ನ ಆಚೆ ಕಳ್ಸು. ಅಯ್ಯೋ ಬೇಡಿ, ಪರರ್ ದುಡ್ಡು ಪಾಷಾಣ ಸಮಾನ ಅಂತಾರೆ, ಬೇಡಿ. ನಾನೇನ್ ಬೇರೆಯವನೇನಮ್ಮ? ನಿಮ್ ಮರ್ಯಾದೆ ಹೋದ್ರು ಒಂದೇ, ನಮ್ಮ ಮರ್ಯಾದೆ ಹೋದ್ರು ಒಂದೇ. ತಗೊಮ್ಮ, ಕಳ್ಸು. ಅಯ್ಯೋ ಬೇಡಿ ಅಣ್ಣ, ಅವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರ್ ಪಟ್ಕೋತಾರೆ, ಬೇಡಿ. ಮರ್ಯಾದೆ ಮುಖ್ಯ ಅಮ್ಮ, ನಾನು ಅವ್ರ ಹತ್ರ ಮಾತಾಡ್ತೀನಿ. ತಗೋ. ಅಯ್ಯೋ ಬೇಡಿ. ನಾನು ಅರಿಶಿನ ಕುಂಕುಮ ಕೊಡ್ತಾ ಇರೋ ಹಣ ಅಂತ ತಿಳ್ಕೊಮ್ಮ. ತಗೋ ತಗೋ, ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಕೊಡಮ್ಮ, ಇಲ್ಲೇ ಕಂಡಿದ್ದೀನಿ. ದೇವ್ರ ಹಾಗೆ ಬಂದು ನಮ್ಮ ಮನೆ ಮರ್ಯಾದೆ ಕಾಪಾಡಿದ್ರಿ, ನಿಮ್ ಋಣ ನಾವು ಹ್ಯಾಗ್ ತೀರ್ಸೋದು? ಏನ್ ಮಾಡ್ತಾ ಇದ್ಯಮ್ಮ? ದೊಡ್ಡ ಮಾತಾಡಬಾರ್ದು. ಋಣ ಏನು ಬಂತು ನಮ್ಮಲ್ಲಿ? ನಾವೆಲ್ಲ ಒಂದೇ ಮನೆಯವರಲ್ವಾ? ನಡಿಯಮ್ಮ. ಸಿಮಿಣೇಮ್ಮ ನಿಂತ್ಕೊಳ್ಳಮ್ಮ. ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ, ಒಂದ್ 2 ಲೀಟರ್ ಸಿಮಿಣೆ ಹೆಚ್ಚಿ ಕೊಡಮ್ಮ. ಅಲ್ಲ ಕಣಮ್ಮ, ಮನೆಗೆ ಹೊಸ ಸೊಸೆ ಬಂದವಳೆ ಅಂದ್ರೆ 2 ಮೊಳ ಹೂ ಜಾಸ್ತಿ ಕೇಳ್ತಾರೆ, ಇಲ್ಲ 2 ಲೀಟರ್ ಹಾಲು ಜಾಸ್ತಿ ಕೇಳ್ತಾರೆ. ನೀನ್ ಹೊಸ ಸೊಸೆ ಬಂದವಳೆ 2 ಲೀಟರ್ ಸೀಮೆಣ್ಣೆ ಕೇಳ್ತಿದ್ಯಲ್ಲ, ಕೊಡಕ್ಕೆಲವಾಗ ಬಂದ್ಬಿಟ್ಲು ಬೆಳಗ್ಗೆ. ಅಯ್ಯೋ, ನಾನೇನೋ ಹೇಳಿದ್ರೆ ಏನೋ ಅರ್ಥ ಮಾಡ್ಕೊತಾಳಲ್ಲ. ಇವತ್ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ರೀ. ಅವ್ರು ನಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರಲ್ಲ. ಹೌದು ಕಣೆ, ಹೆಣ್ಣೆತ್ತಿರೋ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಗೋಪಿ, ಆ ಹೋಟ್ಲ್ ಅವ್ರಿಗೆ 2 ಲೋಡ್ ಕಾಯಿ ಕೊಟ್ಟಿದ್ವಿ, ಇವತ್ತು ದುಡ್ಡು ಕೊಡ್ತೀವಿ ಅಂತ ಹೇಳಿದಾರೆ. ನೀವು ಹೋಗಿ ಇಸ್ಕೊಂಡ್ ಬಂದ್ಬಿಡು, ನಾವಿಬ್ರು ಊರ್ಗ್ ಹೊಡ್ತೀವಿ. ಸರಿ ಮಾವ. ಬೀಗ್ರ ಹತ್ರ ದುಡ್ಡಿದೆ ಅಂತ ಕಳ್ಬಡ್ಡಿ ಮಗ ಶಿವರಾಮು ಇನ್ಸ್ಪೆಕ್ಟ್ರು ಎಂತ ಆಕ್ಟ್ ಮಾಡ್ಬಿಟ್ಟಲ್ಲ. ಅಬ್ಬಬ್ಬಬ್ಬಬ್ಬ, ಅವನ್ ಹೆಂಡತಿ ಏನ್ ಕಮ್ಮಿನಾ? ಎಂತ ಆಕ್ಟಿಂಗು! ಇದನ್ನೇ ನಿಜ ಅಂತ ತಿಳಿದು ಪಾಪ ಬಡಪಾಯಿ ಬೀಗ್ರ ಹತ್ರ 2 ಲಕ್ಷ ರೂಪಾಯಿ ಕಿತ್ರಲ್ಲೋ, ಅಟ್ಲೀಸ್ಟ್ ನಮ್ಗೆ 2,000 ರೂಪಾಯಿ ಆದ್ರೂ ಕೊಡ್ಬೇಕಿತ್ತಲ್ಲ. ಕಾವೇರಿ, ಸಾಲ ಕೊಡ್ಬೇಕು ಅಂತ ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡೋದಲ್ಲ ರೌಡಿಗಳು, ಅದೆಲ್ಲ ಸುಳ್ಳು. ಅದ್ ನಿಮ್ ಪೊಲೀಸ್ ಮಾವ ಆಡ್ಸಿದ ನಾಟಕ. ಅಷ್ಟು ನಾಟಕ ಆಡೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಕಚ್ಚೋದು ಹಾವಿನ ಸ್ವಭಾವ, ಹಾಗೆ ಇವರು ಕೂಡ ಧರ್ಮರಾಯನಂತ ನಮ್ಮ ಮಾವನ್ಗೆ ಮೋಸ ಮಾಡ್ಬಿಟ್ರು. ಅವ್ರ ಬಂಡವಾಳನ ಬೀದಿಗಿಳಿ, ತಲೆ ಹೊತ್ಕೊಂಡು ತಿರ್ಗಾಡಕ್ಕಾಗ್ದೆ ಸಾಯ್ಲಿ. ಕಾವೇರಿ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಅಪ್ಪ ಅಮ್ಮಂಗೆ ವಿಷಯ ತಿಳಿಬಾರ್ದು ಗೋಪಿ. ನಾನ್ ಮೋಸ ಹೋದೆ ಅನ್ನೋದಕ್ಕಿಂತ ಅಂಥವ್ರ ಮಧ್ಯೆ ನಾನು ಇದೀನಲ್ಲ ಅಂತ ಅವ್ರು ತುಂಬಾ ವ್ಯಥೆ ಪಡ್ತಾರೆ. ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಕೇಳ್ಬೇಕಾದವರು ಕೇಳ್ತಾರೆ. ಏನು ನನಗ್ ಗೊತ್ತಿಲ್ಲ, ಈ ಮನೇಲಿ ಇಷ್ಟೆಲ್ಲ ನಡೀತಾ ಇದ್ಯಾ? ಈಗಲೇ ಹೋಗಿ ಅಪ್ಪ ಅಮ್ಮನ ಕೇಳ್ತೀನಿ. ಬೇಡ ರೀ. ಕಾವೇರಿ, ಮನುಷ್ಯ ಯಾವತ್ತೂ ತಪ್ಪು ಮಾಡಬಾರ್ದು. ಅವನು ಒಂದ್ಸರಿ ತಪ್ಪು ಮಾಡಿದ್ರೆ ತಿರ್ಗಾ ಅದನ್ನೇ ಮಾಡ್ತಾನೆ. ಅದನ್ನ ಈಗಲೇ ಸರಿಪಡಿಸದೆ ಹೋದ್ರೆ ನಾಳೆ ಸಂಬಂಧಗಳು ಕೆಡುತ್ತೆ. ರೀ,
ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಬೇಜಾರ್ ಮಾಡ್ಕೋತಾರೆ ಅಂತ ನಾನ್ ನಿನ್ನ ನೋವು ಕೊಡಕ್ಕಾಗತ್ತಾ? ಇಲ್ಲ, ನಾವ್ ಈಗ್ಲೇ ಬೇರೆ ಹೋಗೋಣ. ರೀ, ಏನ್ ಮಾತಾಡ್ತಿದ್ದೀರಾ? ಸೊಸೆ ಬಂದು ಮನೆ ಒಡ್ಬಿಟ್ಲು ಅಂತ ಎಲ್ರು ಆಡ್ಕೊಳಲ್ವಾ? ಕೋಪಕ್ಕಿಂತ ದೊಡ್ಡ ಶತ್ರು ಯಾವ್ದೂ ಇಲ್ಲ ಅಂತ ನೀವೇ ನಿಮ್ ಕಾದಂಬರಿಲ್ ಬರ್ದಿಲ್ವಾ? ಹೌದು. ನೋಡಿ, ಕೋಪ ಬಂದಾಗ ತಮ್ಗಿಷ್ಟವಾದವ್ರನ್ನ ಮನ್ಸಲ್ ನೆನ್ಸ್ಕೊಂಡು ಅವ್ರ ಮುಖಾನೇ ನೋಡ್ತಾ ಇದ್ರೆ ಕೋಪ ಕಮ್ಮಿ ಆಗತ್ತೆ. ಆದ್ರೆ ಇದನ್ನ ಯಾವ ಕಾದಂಬರಿಲೂ ಬರ್ದಿಲ್ವೇ? ಯಾವ ಕಾದಂಬರಿಲೂ ಬರ್ದಿಲ್ಲ. ಅದನ್ನ ನಮ್ಮಪ್ಪ ಹೇಳ್ಕೊಟ್ರು. ಕಾವೇರಿ, ಹ್ಮ್? ನನ್ ಜೀವನಕ್ಕೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟು ದೊಡ್ಡ ಕೊಡುಗೆ ಓಕೆ, ಸಂತೋಷ. ಈಗ ನಿಮ್ಗೆ ಇಷ್ಟವಾದವ್ರು ಯಾರು? ನೀನು. ಹಾಗಾದ್ರೆ ನನ್ ಮುಖಾನೇ ನೋಡ್ತಾ ಇರಿ, ನಿಮ್ ಕೋಪ ಕಡಿಮೆ ಆಗತ್ತೆ. ಓಕೆ. ಹಾಯ್ ರೇಣು. ಕಾವೇರಿ, ಸಂಜೆ ಬಂದು ಪಿಕ್ ಮಾಡ್ತೀನಿ. ಆಯ್ತ್ರಿ, ಬಾಯ್. ಬಾಯ್. ಎಲ್ಲಿ ಬಾಯ್ ತೆಗಿ, ಊಟ ಮಾಡಿಸ್ತೀನಿ. ಊಟ ಬೇಡ, ಮತ್ತೇನ್ ಬೇಕು ಮಗ? ಮೊಮ್ಮಗ ಬೇಕು. ಅಯ್ಯಯ್ಯಯ್ಯಯ್ಯ, ಬಟ್ಟೆ ತರಬಹುದು, ಒಡವೆ ತರಬಹುದು, ನಿನ್ಗೆ ಊಟ ಮಾಡಿಸಿ ಸೇವೆ ಮಾಡ್ಬೋದು. ಮೊಮ್ಮಗನ್ ತರೋದಿಕ್ಕೆ ಅದೇನ್ ಮಾರ್ಕೆಟ್ ಅಲ್ಲಿ ಸಿಗೋ ವಸ್ತುನಾ? ಏನ್ ಹೇಳೋದ್ ನೋಡ್ತಾ ಇದ್ರೆ ನನ್ ತಲೆ ಒಳಗಿನ ಕೂದಲು ಕಿತ್ಕೋಬೇಕನ್ನಿಸ್ತಾ ಇದೆ. ಉದ್ರೋಗುತ್ತೆ. ನಮ್ಮ ವಂಶ ಎಂತ ವಂಶ ಗೊತ್ತೇನು? ನಿಮ್ಮ ತಾಯಿಗೆ ನಾನು ತಾಳಿ ಕಟ್ಟಕ್ ಮುಂಚೆನೆ 3 ತಿಂಗಳು. 3 ತಿಂಗಳು ಅಂತ ಗೊತ್ತಿದ್ರು ಕೂಡ ನಮ್ಮಮ್ಮನ್ನ ನೀನ್ ಮದುವೆ ಮಾಡ್ಕೊಂಡ್ಯಾ? ಆಹಾ, ಎಂತ ತ್ಯಾಗಮಯ್ಯಪ್ಪ ನೀನು. ಹೌದು, ನಮ್ಮಪ್ಪ ಯಾರು? ನಿಮ್ಮಮ್ಮ ನಾನು ಅಮರ ಪ್ರೇಮಿಗಳು ಕಣು, ಅಮರ ಪ್ರೇಮಿಗಳು. ನಿಮ್ಮಮ್ಮ ತಾಯಿ ಆಗ್ಲಿಲ್ಲ ಅಂದ್ರೆ ಈ ಮದ್ವೆಗೆ ನಿಮ್ ತಾತ ಒಪ್ತಾ ಇರ್ಲಿಲ್ಲ ಕಣು. ಈ ವಿಷಯ ನನಗ್ ಮೊದ್ಲೇ ಯಾಕೆ ಹೇಳಲಿಲ್ಲ? ನಾನು ತಂದೆಗೆ ತಕ್ಕ ಮಗ. ಕಾಂಚಿನ ತಾಯಿ ಮಾಡೇ ಮಾಡ್ತೀನಿ. ಕಾಂಚಿ, come out. ಇವತ್ತು 1ರಲ್ಲಿ 2 ಆಗ್ಬಿಡ್ಬೇಕು. Come out. ಬಾರೆ ಹೊರಗೆ. ಗಂಡನ್ನ ಏನು ಅಂತ ಕರಿತಾ ಇದ್ಯಾ? ನಿನ್ನ ಕರಡಕ್ಕಿತ್ತು ಸಂಟನ್ ಬೆಟ್ ಮಾಡ್ಕೊಂಡ್ಬಿಡ್ತೀನಿ. ಅಂತ ಕರೆದ್ಬಿಟ್ರೆ ಎದ್ರಕೊಂಡ್ಬಿಡ್ತೀನ? ಬಾರಲ್ಲೇ ಹೊರಗೆ. ಇವತ್ತೊಂದ್ ಕೈ ನೋಡ್ಕೊಂಡೆ ಬಿಡ್ತೀನಿ. ನೋಡು, ಕಾಶ್ಮೀರದ ಉಗ್ರಗಾಮಿಗಳಿಗೆ ನಮ್ಮ ದೇಶದ ಸೀಕ್ರೆಟ್ ನ ರವಾನೆ ಮಾಡ್ತಿದ್ಯಾ ಅಂತ ನಿನ್ ಮೇಲೆ ಸುಳ್ಳು ಕೇಸ್ ಹಾಕಿ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ ನೋಡು. ಮರ್ಯಾದೆಗೆ ಮಗಳನ್ನ ಸಂಸಾರ ಮಾಡಕ್ ಕಳಿಸು. ಏನು ಕಳ್ಸೋದು? ಮಂಚದ ಮೇಲೆ ಮಲಗಿರೋ ಆ ಮುದುಕ ಸಾಯ್ಬೇಕು, ಆಗ್ಲೇ ಕಳ್ಸೋದು. ಅದೇ ಒಂದು ಮಗು ಆಗೋರ್ಗಾದ್ರೂ ನಿನ್ ಮಗಳನ್ನ ಬಾಡಿಗೆ ಕೊಡತ್ತೆ. ತಪ್ಪು ಮಾತಾಡಿದ್ರೆ ಚಪ್ಪಲಿ ತಗೊಂಡು ಹೊಡಿತೀನಿ ನೋಡು. ಈ ಕೋತಿ ಮೂತಿಗೆ ನನ್ನ ಬಂಗಾರದಂತ ಮಗಳನ್ನು ಕೊಟ್ಟಿದ್ದಲ್ದೆ ವರದಕ್ಷಿಣೆ ಬೇರೆ ಕೊಟ್ಟು ಮೋಸ ಹೋದ್ನಲ್ಲೋ. ನನಗೆ ನೀನು ವರದಕ್ಷಿಣೆ ಕೊಟ್ಟಿ ನಿನ್ನ ಬಾಯಿ ಹುಳ ಬೀಳ. ನನ್ನ ಮದುವೆ ನೋಡಿ ನಮ್ಮಪ್ಪ ಸಾಯ್ತಾನಲ್ಲ ಅಂತ ಒಂದೇ ಒಂದು ವೀಕ್ ಪಾಯಿಂಟ್ ಇಟ್ಕೊಂಡು ವರದಕ್ಷಿಣೆ ಕೊಟ್ಟೆ. ಇಷ್ಟೇ ಅಲ್ಲ, ಹೆಣ್ಣು ನೋಡಕ್ ಬಂದ ಖರ್ಚನ್ನು ನನ್ನ ಹತ್ರನೇ ಕಿತ್ಕೊಂಡೆ. ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಅಲಂಕಾರ ಮಾಡಿದ ಮಂಚದ ಮೇಲೆ ಫಸ್ಟ್ ನೈಟ್ ದಿವಸ ನೀವಿಬ್ರು ಮಲ್ಕೊಂಡ್ರಿ. ನಾನು ಬಾಯಲ್ಲಿ ಬೆರಳಿಟ್ಕೊಂಡು ಇಲ್ಲಿ ಜಗಲಿ ಮೇಲೆ ಚೆಳ್ಳಿಲಿ. ಅಷ್ಟೇ ಅಲ್ಲಪ್ಪ, ನನ್ ಜಡೆ ಆಗ್ತಾ ಆಗ್ತಾ ನನ್ ಕುತ್ತಿಗೆ ಅಳ್ತೆ ಬೇರೆ ತಗೋಬಿಟ್ಟ. ಇವನು ಕತ್ತಿಸ್ಕೊ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ. ಹಾಗಂತ ಕಂಪ್ಲೇಂಟ್ ಬರ್ಕೊಳಮ್ಮ. ಇವನ್ನ ನನ್ ಕಾಲ್ ಸಿಕ್ತಾ ಹಿಸುಕ್ತಾ ನೀನು ಹಾಯಾಗಿ ನಿದ್ರೆ ಮಾಡ್ತಿರುವಾಗ ನಿನ್ನ ಕತ್ತಿಸ್ ಸಾಯ್ಸಕ್ ಬಂದಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಳಮ್ಮ. ವರದಕ್ಷಿಣೆಗೋಸ್ಕರ ನನ್ನ ಮಗಳನ್ನ ಸೀಮೆ ಎಣ್ಣೆನೋ ಗ್ಯಾಸೋ ಬಿಟ್ಟು ಸಾಯಿಸ್ಬೇಕು ಅಂತ ಕಾಯ್ತಾ ಇದ್ಯಾ? ಅಯ್ಯ ದೇವ್ರೇ, ನೀನ್ ಯಾಕೋ ದೇವ್ರ ನೆನ್ಸ್ಕೋತೀಯಾ? ಹೆಣ್ಣು ಮಗಳ ಹೆತ್ತ ಪಾಪಕ್ಕೆ ನಾನು ನನ್ನಕ್ಕೇನೆ ಹೊಡ್ಕೋಬೇಕು. ಕ್ಷಮಿಸಿ, ತಪ್ಪು ಮಾತಾಡ್ಬಿಟ್ಟೆ. ನಡಿಯಮ್ಮ. ನೀನು ಹೋಗಲ್ಲ. ಏ ಮಾವ, ಕುಟುಂಬ ಸಮೇತ ಪ್ಲೇಗು ಕಾಲ್ರ ಬಂದು ಸತ್ತೋಗ್ಬಿಡ್ತೀರಾ. ಆದ್ರೂ ಇವ್ರ ಮಗಳನ್ನ ಸಂಸಾರ ಮಾಡಕ್ ಕಳ್ಸೋದಿಲ್ಲ. ಜಗವೇ ಮಾಯ, ಬದುಕೆ ಗಾಯ. ಕಾಫಿ ತಗೊಳ್ಳಿ. ರೀ,
ಮಧ್ಯಾಹ್ನ ಅಡಿಗೆಗೆ ಅವರೇಕಾಳು ತರಕಾರಿ ಹಾಕಿ ಸಾಂಬಾರ್ ಮಾಡ್ಲಾ? ಬೇಡ. ಮೊಳಕೆ ಕಟ್ಟಿದ ಕಾಳಿನ ಸಾರು? ಸೌತೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಮಾಡ್ಬಿಡ್ಲಾ? ಅದು ಬೇಡ. ಏನ್ರಿ ಇದು ಅದು ಬೇಡ ಇದು ಬೇಡ ಅಂತಿದಿರಲ್ಲ, ಮತ್ತಿನ್ನೇನ್ರಿ ಮಾಡ್ಲಿ? ನೀ ಹೇಳಿದ್ದೆಲ್ಲ ಕಾವೇರಿಗೆ ಇಷ್ಟ ಕಣೆ. ಅದಕ್ಕೆ ಎಲ್ಲ ಕಣ್ಣೆದುರಿಗಿದ್ರೆ ಕಾವೇರಿ ನೆನಪಿಗೆ ಬರ್ತಾಳೆ. ನನಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಕಣೆ. ಅಯ್ಯೋ ಇದ್ ಯಾವ ನ್ಯಾಯ ರೀ? ಕಾಶಿಗೆ ಹೋದವರು ತಮ್ಗಿಷ್ಟವಾದದನ್ನ ಬಿಟ್ಟು ಬರ್ತಾರೆ ಅಂತ ಕೇಳಿದೀನಿ, ಆದ್ರೆ ಹೆಣ್ಮಗಳನ್ನ ಗಂಡನ ಮನೆ ಕಳ್ಸಿ ತಮ್ಗಿಷ್ಟವಾದದನ್ನ ಯಾರಾದ್ರೂ ಬಿಡ್ತಾರೇನ್ರಿ? ನಮಗಿಷ್ಟವಾದ ಮಗಳನ್ನೇ ಬೇರೆಯವ್ರ ಮನೇಲಿ ಬಿಟ್ಟು ಬಂದ್ಮೇಲೆ ಇದನ್ನೆಲ್ಲ ಬಿಡೋದ್ರಲ್ಲಿ ಏನೇ ಇದೆ? ನೋಡಿ, ಓ ಚೆನ್ನೈನವರು, ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಮನೇಲೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಕಾವೇರಿ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾರೆ. ಸಾಹೇಬ್ರು ನೀ ಲೆಟರ್ ನಿಮಗೆ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು. ಹೌದಾ? ಬರ್ತೀನಿ ಸರ್. ಒಳ್ಳೇದು ಒಳ್ಳೇದು. ರಮ್ಮ. ಪ್ರೀತಿಯ ಅಪ್ಪ ಅಮ್ಮನಿಗೆ ಮಾಡುವ ನಮಸ್ಕಾರಗಳು. ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ನಾಚಿಕೆ ಎನ್ನುವುದು ಸತ್ತು ಹೋಗುತ್ತೆ. ಅವನಿಗೆ ದುಡ್ಡು ಕಾಣಿಸಿದಾಗ ಅವನ ಆಸೆ, ಅವನ ಸ್ವಾರ್ಥವನ್ನ ಮರೆಸಿ ಅವನನ್ನು ವೀಕ್ ಮಾಡುತ್ತೆ. ಈಗ ದುಡ್ಡಿನ ಅವಶ್ಯಕತೆ ಬಹಳ ಇರುವುದರಿಂದ 2 ಲಕ್ಷ ರೂಪಾಯಿಗಳನ್ನ ಕಳಿಸುವುದು. ಇಂತಿ ಕಾವೇರಿ. ದುಡ್ಡಿನ ಅವಶ್ಯಕತೆ ಅಷ್ಟೊಂದಿದೆ ಅಂತ ನಮ್ ಕಾವೇರಿ ಕಾಗ್ದ ಬರ್ದಿದಾಳ. ಮತ್ತಿನ್ಯಾಕ್ರಿ ತಡ ಮಾಡ್ತಿದ್ದೀರಾ? ಏನ್ ಮಾಡ್ಲಿ, ಸಾಲ ತರಕ್ ಹೋಗ್ಲಾ? ಹೌದು ರೀ, ಕಾವೇರಿ ನಾವ್ ಹೆತ್ತ ಮಗಳಾದ್ರೆ ಹೆಣ್ಣೆತ್ತವರಿಗೆ ಸಾಲ ಅನ್ನೋದು ಸಾಕು ಮಗಳಿದ್ದಾಗೆ. ಕಾವೇರಿ, ಯಾರು? ಅರೆ ಬಾಬಾ, ಬನ್ನಿ 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 ಬನ್ನಿ. ಲಕ್ಷ್ಮಿ, ಲಕ್ಷ್ಮಿ, ನೋಡು ಯಾರು ಬಂದಿದ್ದಾರೆ ಅಂತ. ಯಾರು ಬಂದಿದ್ದಾರೆ? ಅಣ್ಣ ಈಗ ಬಂದ್ರಾ? ಹೌದಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅದಕ್ಕೆ ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ. ಈ ಸಾರಿ ನಂಗೆ ತಿನ್ನೋದಕ್ಕೆ ಏನು ತಂದಿಲ್ವಾ? ಏಯ್ ಬಾರೆ ಇಲ್ಲಿ ನೋಡು, ಮೊನ್ನೆ ಬಂದಾಗ ನಿನಗೋಸ್ಕರ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಒಬ್ಬಟ್ಟು ಎಲ್ಲ ತಂದಿದ್ರು. ತುಂಬಾ ಆತರದಲ್ಲಿ ಬಂದಿದಾರಲ್ವಾ, ಅದಕ್ಕೆ ತಂದಿಲ್ಲ. ಮಾವಯ್ಯ, ಹೋದ್ಸಲ ನೀವ್ ಏನೇನ್ ತಂದಿದ್ರು ಇನ್ನೊಂದ್ಸಲ ಬರ್ಬೇಕಾದ್ರೆ ಅದೆಲ್ಲ ತರ್ಲೇಬೇಕು. ಆಯ್ತಮ್ಮ. ಭಾವ, ಇದ್ರಲ್ಲಿ 2 ಲಕ್ಷ ರೂಪಾಯಿ ಇದೆ, ಇಟ್ಕೊಳ್ಳಿ. ಅಯ್ಯೋ ಅಯ್ಯೋ ಬಾಬಾ, ನಾನು ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಬಡ್ಡಿ ಎಷ್ಟು ಹೇಳಿ? ಈಗಲೇ ಪ್ರಾಮಿಸರಿ ನೋಟ್ ಬರ್ಕೊಡ್ತೀನಿ. ಪ್ರಾಮಿಸರಿ ನೋಟ? ನನ್ನ ಮಗಳನ್ನ ನಿಮ್ ಮನೆಗೆ ಸೊಸೆಯಾಗಿ ತಂದ್ಕೊಂಡಿರೋದೇ ಪ್ರಾಮಿಸರಿ ನೋಟ್. ನನ್ನ ಮಗಳನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದೇ ನೀವು ನನಗ್ ಕೊಡೋ ಬಡ್ಡಿ. ಭಾವಾ ಭಾವಾ ಭಾವಾ, ಏನ್ರಿ ನೋಡ್ತಾ ಇದ್ದೀರಾ? ಏನಾಯ್ತು ಬಾವಾ? ನನಗೆ ಯಾರಾದ್ರೂ ಹೊಗಳಿದ್ರೆ ತಡ್ಕೊಳಕ್ಕೆ ಆಗೋದಿಲ್ಲ, ಅದಕ್ಕೆ ಅಲ್ಲೇ ಪರಿಹಾರ ಮಾಡ್ಕೊಂಡ್ಬಿಡ್ತೀನಿ. ಬಾವಾ, ಇದು ಹೊಗಳಿಕೆ ಮಾತಲ್ಲ, ನಿಜವಾದ ಮಾತು. ಕಾವೇರಿ ಕಾಲೇಜ್ಗೆ ಹೋಗಿದ್ದಾಳೆ. ಹಾ ಸರಿ, ನಾನ್ ಕಾಲೇಜ್ ಹತ್ರನೇ ಹೋಗಿ ಕಾವೇರಿ ನೋಡ್ಕೊಂಡು ಹೊರಟ್ಬಿಡ್ತೀನಿ. ಬಾಬಾ, ಊಟ ಮಾಡ್ಕೊಂಡು ಹೋಗಿ. ಅಪ್ಪ, ಹಳ್ಳಿಯವರು ಬರ್ಬೇಕಾದ್ರೇನೆ ಊಟ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹೌದಮ್ಮ, ಹೌದು. ನಾನ್ ಇನ್ ಬರ್ತೀನಿ. ನಮಸ್ಕಾರ. ಗುಡ್ ಮಾರ್ನಿಂಗ್ ಅಣ್ಣ. ಮಣಿ ಕಾವೇರಿ, ಕಾಂಚನಾಗ ಏನಾದ್ರು ಹೇಳ್ಬೇಕಿತ್ತಣ್ಣ? ಹೇಳೋದೇನಿದ್ಯಮ್ಮ, ಅವಳನ್ನ ಸಂಸಾರ ಮಾಡಕ್ ಕಳ್ಸು. ಮಗ ಹುಟ್ಟಿದ್ರೆ ಮಗಳನ್ನ ತಂದ್ಕೊಂತೀನಿ. ಅಪ್ಪ, ಮಾ ಕಾವೇರಿ, ಯಾವಾಗ ಬಂದೆಪ್ಪ? ಈಗ್ಲೇ ಅಮ್ಮ, ನಿನ್ ಕಾಗ್ದ ನೋಡಿ ಹೊರಟು ಬಂದೆ. ಏನು, ನಾನ್ ಕಾಗ್ದ ಬರ್ದಿದ್ನಾ? ಹೌದಮ್ಮ, ನೋಡು, ಇದು ನೀ ಬರ್ದ ಕಾಗ್ದ ತಾನೆ. ಎಲ್ಲಿವರೆಗೂ ಬರ್ದೆ? ಆ ನಾಯಕಿ ಉತ್ತರ ಬರೆಯೋಕ್ ಶುರು ಮಾಡ್ತಾಳೆ. ಹಾ, ಅಪ್ಪ ಅಮ್ಮನಿಗೆ ನಮಸ್ಕಾರ. ದುಡ್ಡಿನ ಅವಶ್ಯಕತೆ ಇದ್ದಾಗ ನಾಚಿಕೆ ಅನ್ನೋದು ಸತ್ತು ಹೋಗುತ್ತೆ. ವಾ ವಾ, ಕ್ಯಾ ಬಾತ್ ಹೈ. ಮನುಷ್ಯನಿಗೆ ದುಡ್ಡು ಕಾಣಿಸಿದಾಗ ಆ ದುಡ್ಡು ಅವನ ಆಸೆ, ಸ್ವಾರ್ಥನ ಮರೆಸಿ ವೀಕ್ ಮಾಡ್ಬಿಡುತ್ತೆ. ಆಹಾ, ಸೂಪರ್. ದುಡ್ಡಿನ ಅವಶ್ಯಕತೆ ಬಹಳ ಇರೋದ್ರಿಂದ 2 ಲಕ್ಷ ಕಳಿಸಿ. ಇಂತಿ ಕಾವೇರಿ. ಏನ್ರಿ, ಆ? ಈ ಕಾದಂಬರಿ ನಾಯಕಿಗೆ ನನ್ನ ಹೆಸರು ಯಾಕಿಟ್ಟಿದ್ದೀರಾ? ಅಯ್ಯೋ ಚಿನ್ನ, ನೀನು ಅಂದ್ರೆ ನನ್ನ ಪ್ರಾಣ, ಅದಕ್ಕೆ ಈ ಕಾದಂಬರಿ ನಾಯಕಿಗೂ ನಿನ್ನ ಹೆಸರೇ ಇಟ್ಟಿದ್ದೀನಿ. ಅದನ್ನೇ ಕಳ್ಸಿದ್ದಾರೆ. ಅದು ಬಿಟ್ರೆ ದುಡ್ಡುಗೋಸ್ಕರ ನಾನು ಇದನ್ನ ಬರೀಲಿಲ್ಲಪ್ಪ. ಪರವಾಗಿಲ್ಲ ಬಿಡಮ್ಮ, ಪಾಪ ಅವ್ರಿಗೆ ದುಡ್ಡು ಅರ್ಜೆಂಟ್ ಆಗಿ ಬೇಕಾಗಿತ್ತೇನೋ. ಅವತ್ ನಾವು ನೋಡಿದ್ವಲ್ಲ, ಅದಕ್ಕೆ ಕೇಳೋದಕ್ಕೆ ಸಂಕೋಚ ಆಗಿ ಒಳಿಯಂದ್ರಿಗೂ ಗೊತ್ತಾಗ್ದಾಗೆ ಇದನ್ನ ಕಳ್ಸಿರ್ಬೇಕು. ಅಂದ್ರೆ ನಮಗ್ ಮೋಸ ಮಾಡ್ದ ತಾನೆ? ಈ ವಿಷಯ ಅವ್ರಿಗೆ ಹೇಳ್ತೀನಿ, ಸರಿಯಾಗಿ ಬುದ್ಧಿ ಕಲ್ಸ. ಕಾವೇರಿ, ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರೆ.
ಏನೋ ಆಗಿದ್ದಾಗೋಯ್ತು, ಬಿಟ್ಬಿಡಮ್ಮ. ನೋಡಪ್ಪ, ಗಂಡ ಹೆಂಡತಿ ಮಧ್ಯೆ ಯಾವ ಗುಟ್ಟು ಇರಬಾರ್ದು. ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದಮ್ಮ, ಆ ವಿಷಯದಲ್ಲಿ ನೀ ತುಂಬಾ ಅದೃಷ್ಟಶಾಲಿ. ನಾನಿನ್ ಬರ್ಲಾ ಮಗಳೇ? ನಡಿಯಪ್ಪ, ಅವ್ರು ಬರೋದಿನ್ನು ಲೇಟ್ ಆಗುತ್ತೆ. ನಾನು ನಿನ್ ಜೊತೆ ಬಸ್ ಸ್ಟ್ಯಾಂಡ್ ವರ್ಗೂ ಬರ್ತೀನಿ. ನೋಡಿ, ಇನ್ನೊಂದ್ಸಲ ಎಮೋಷನಲ್ ಆಗಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ನೀವು ಬದುಕಿದ್ದೇ ಹೆಚ್ಚು. ಹುಷಾರಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ, ಗಾಡ್ ಬ್ಲೆಸ್ ಯು. ಕಲ್ಲು ಹೊಡಿತಾ ಇದ್ದೀರಾ? ನಿನಗೆ ಯಾಕೆ? ಅವರು ನನ್ನ ಯಜಮಾನ್ರು. ಓ, ಅವನು ನಿನ್ನ ಗಂಡನಾ? ಬಾ ಬಾ ಬಾಮ್ಮ, ಬಾ. ನಿನ್ನ ಗಂಡನ ಮೊದಲನೇ ಹೆಂಡ್ತಿನ ನೋಡು. ಹೆಸರಾಂತ ಸಾಹಿತಿ, ಈ ನಾಡಿನ ಹೆಂಗಳೆಯರ ಮನಸ್ಸನ್ನ ಸೂರೆಗೊಂಡಿರುವ ಸಾಹಿತಿ ವಿವೇಕ್. ಅವನ ಪಕ್ಕದಲ್ಲಿರೋರು ಯಾರು ಗೊತ್ತಾ? ನಿನಗಿಂತ ಮೊದಲು ಆ ಮನೆಗೆ ಸೊಸೆಯಾಗಿ ಕಾಲಿಟ್ಟ ನನ್ನ ಮಗಳು ಸೀತಾ. ಈ ಪ್ರಪಂಚದಲ್ಲಿ ಪಶು ಪ್ರಾಣಿಗಳನ್ನ, ಕಸ ಕಡ್ಡಿಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೋತಾರಮ್ಮ. ಆದ್ರೆ ಹೆಣ್ಣೆತ್ತವರು ತಮ್ಮ ಹೆಣ್ಣು ಮಕ್ಕಳನ್ನ ದುಡ್ಡು ಕೊಟ್ಟೇ ಗಂಡನ ಮನೆಗೆ ಕಳಿಸ್ಬೇಕಮ್ಮ. ನನ್ನ ಮಗಳಿಗೆ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದೆ. ಅವ್ರು ಕೇಳಿದಾಗ್ಲೆಲ್ಲ ಇಲ್ಲ ಅನ್ನೋಕ್ಕಾಗದೆ ಸಾಲ ಮಾಡಿ ಬಡ್ಡಿ ಕಟ್ಟಿದೆ. ಹೆಣ್ಣು ಮಕ್ಕಳ ಹತ್ರ ಮನೆಯಲ್ಲಿ ಲಕ್ಷ್ಮಿ ಇರಲ್ಲ ಅಂತಾರೆ. ಅದೆಲ್ಲ ಸುಳ್ಳು ಕಣಮ್ಮ. ಅವ್ರು ಚೆನ್ನಾಗೇ ಇದ್ದಾರೆ. ನನ್ನ ಮಗಳ ಅತ್ತಾಗ ಅವಳ ಒಂದೊಂದು ಹನಿ ಕಣ್ಣೀರು ಒರೆಸೋದಕ್ಕೂ ನನ್ನ ಆಸ್ತಿ ಎಲ್ಲ ಕರಗೋಯ್ತಮ್ಮ. ಆದ್ರೂ ಅವ್ರ ಆಸೆ ತೀರ್ಲಿಲ್ಲ. ನನ್ನ ಮಗಳಿಗೆ ಕಷ್ಟನೂ ತಪ್ಪಲಿಲ್ಲ. ಅವ್ರ ಆಸೆನೂ ತೀರ್ಸೋಕ್ಕಾಗದೆ, ಕೊಡೋಕೆ ನನ್ನ ಹತ್ರ ದುಡ್ಡು ಇಲ್ಲದೆ ಕೊನೆಗೆ ನನ್ನ ಕಿಡ್ನಿನೇ ಮಾರ್ಕೊಂಡಮ್ಮ. ನಮಸ್ಕಾರ. ನಮಸ್ಕಾರಮ್ಮ. ತಗೊಳ್ಳಿ, ನಿಮ್ ಕಿಡ್ನಿ ದಾನ ಮಾಡಿ ನನ್ ಮಗಳ ಪ್ರಾಣ ಉಳಿಸಿದ್ರಿ. ಈ ನಿಮ್ಮ ಉಪಕಾರನ ನನ್ ಜನ್ಮ ಜನ್ಮಕ್ಕೂ ಮರೆಯಕ್ ಆಗಲ್ಲ ಸ್ವಾಮಿ. ತಾಯಿ, ನಾನು ಕಿಡ್ನಿ ದಾನ ಮಾಡ್ದೆ ಅಂತ ದೊಡ್ಡ ಮಾತು ಹೇಳ್ತಿದ್ದೀರಾ ತಾಯಿ? ನಾನು ದಾನ ಮಾಡ್ಲಿಲ್ಲ, ಮಾಡ್ಕೊಂಡೆಮ್ಮ. ಭಗವಂತ ಮನುಷ್ಯರಿಗೆ 2 ಕಿಡ್ನಿ ಕೊಟ್ಟಿರೋದು ಯಾಕೆ ಗೊತ್ತೇನಮ್ಮ? ಒಂದು ನಾವು ಬದುಕೋಕೆ, ಇನ್ನೊಂದನ್ನ ಮಾರ್ಕೊಂಡು ಮುರಿದು ಹೋಗಿರೋ ನಮ್ಮ ಹೆಣ್ಣು ಮಕ್ಕಳ ಸಂಸಾರನ ಸರಿ ಮಾಡಕ್ಕಮ್ಮ, ಸರಿ ಮಾಡಕ್ಕೆ. ಆಗ್ಲಿ ಸ್ವಾಮಿ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬೇಡ, ನನ್ನೇನು ಮಾಡ್ಬೇಡಿ. ಅಯ್ಯೋ, ಹಾಗನ್ಬೇಡಮ್ಮ. ನಿನಗೇನೂ ಮಾಡದೆ ಇದ್ರೆ ನಾವು ಅನ್ಯಾಯವಾಗಿ ನಿಮ್ಮ ಅಪ್ಪ ಬಂದು ದುಡ್ಡಿನ ಅಭಿಷೇಕನೇ ಮಾಡ್ತಾನೆ ಅಂದ್ಕೊಂಡಿದ್ದೆ. ಬರ್ತಾನೆ, ಕೊಡೋ ಅಂತ ಅಳ್ತಾನೆ, ಪತ್ರ ಕೊಟ್ಟು ಕೊಟ್ಬಿಡ್ತಾನೆ. ಅದು ಬಿಟ್ರೆ ನಿಮ್ಮ ಅಪ್ಪನ ಹತ್ರ ಇನ್ನೇನೆ ಗತಿ ಇದೆ. ಇನ್ನು ಯಾಕೆ ನೀನ್ ಬದುಕಿದ್ಯಾ? ಸಾಯ್ಬೋದಲ್ವಾ? ನೀನು ಸತ್ರೆ ನನ್ನ ಮಗನಿಗೆ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಕ್ಕೆ ಬೇಕಾದಷ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಓಹ್, ತಪ್ಪು ಮಾತಾಡ್ಬಿಟ್ಟೆ, ಕ್ಷಮಿಸ್ಬೇಕು. ಮಗನೇ ವಿವೇಕ್, ಯಾಕಪ್ಪ ಇಷ್ಟೊತ್ತು? ಹೆಣ್ಣಿನ ಹಣೆ ಬರಹ ಕಾದಂಬರಿನ ನಿನ್ ಕೈಯಲ್ಲೇ ಕಾಪಿ ಮಾಡಿಸಿದ್ದು ನೆನ್ಪಿದ್ಯಾ? ನಾನೊಬ್ಳು ಕೆಲ್ಸಕ್ಕೆ ಬಾರ್ದ ಹೆಣ್ಣು, ಗಂಡನಿಗೆ ಸುಖ ಕೊಡಕ್ಕಾಗ್ದೆ, ಸಂಸಾರ ಮಾಡಕ್ಕಾಗ್ದೆ, ಕೋರ್ಗಿ ಚಿಕಿತ್ಸೆಗೊಂಡು ವಿಧಿ ಇಲ್ಲದೆ ಆಸಿಡ್ ಕುಡಿದು ಸಾಯ್ತಾ ಇದ್ದೀನಿ. ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಾನೇ ಕಾರಣ. ಇಂತಿ ಸೀತಾ. ಬೇಡ, ಬೇಡರಿ. ಕ್ಷಮಿಸ್ಬೇಕು, ತಪ್ಪಾಡ್ಬಿಟ್ವಿ. ಸೀತಾದೇವಿಯವರು ಸ್ವರ್ಗ
ನೀವಾ? ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ತುಂಬಾ ಲೇಟ್ ಆಗೋಯ್ತು. ದಯವಿಟ್ಟು ಇದನ್ನ ಒಪ್ಪಿಸ್ಕೊಳ್ಳಿ. ಪರವಾಗಿಲ್ಲ, ಸಂತೋಷ. ಸ್ವಲ್ಪ ನನ್ನ ಮಗಳನ್ನ ಕರಿತೀರಾ? ಆ, ಆ, ಅಯ್ಯೋ, ಹರಿಕತೆ ಕೇಳಬೇಕು, ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ಲಿಲ್ವೇನೆ? ಅಯ್ಯೋ ಮತ್ತೆ ಹೋದೆ. ಅವಳು ಪರವಾಗಿಲ್ಲ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ನನ್ನ ಮಗಳನ್ನ ನಿಮ್ಗೆ ಒಪ್ಸಿದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆ ದೇವರ ಬದಲು ನಿಮ್ಮನ್ನೇ ಕೇಳ್ಕೊತೀನಿ. ನಾನು ಬರ್ತೀನಮ್ಮ. ಸೀತಾ, 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 ಏನಾಯ್ತಮ್ಮ? ಏನಾಯ್ತು? ರಾಕ್ಷಸರ ಅಳ್ಬೇಡ ಕಣಮ್ಮ, ಅಳ್ಬೇಡ. ನಾನು ನಿನ್ನ ಬರ್ತಿರ್ತೀನಿ, ಅಳ್ಬೇಡಮ್ಮ. ಏನ್ರಿ ಮಾಡೋದು? ಹಲೋ, ಗೌರ್ಮೆಂಟ್ ಹಾಸ್ಪಿಟಲ್. ಡಾಕ್ಟ್ರೇ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಡಾಕ್ಟರ್ ಡಾಕ್ಟ್ರೇ, ಡಾಕ್ಟರ್ ಡಾಕ್ಟ್ರೇ, ಏನಯ್ಯ? ನನ್ನ ಮಗಳಿಗೆ ಆಸಿಡ್ ಕೊಡ್ಬಿಟ್ಟಿದ್ದಾರೆ. ದಯವಿಟ್ಟು ಒಳ್ಳೆ ಬದುಕಿಸ್ಕೊಡಿ. ಇದು ಆಸಿಡ್ ಕೇಸ್. ಹಾಗಾದ್ರೆ ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡು, ಆಮೇಲೆ ಏನಿದ್ರು ಟ್ರೀಟ್ಮೆಂಟ್. ಡಾಕ್ಟ್ರೇ, ಹೋಗಯ್ಯ. ಇನ್ಸ್ಪೆಕ್ಟ್ರೇ, ಇನ್ಸ್ಪೆಕ್ಟ್ರೇ, ಇನ್ಸ್ಪೆಕ್ಟ್ರೇ. ಸರ್, ನನ್ನ ಮಗಳಿಗೆ ಆಸಿಡ್ ಕೊಟ್ಬಿಟ್ಟಿದ್ದಾರೆ. ಆ ಇನ್ಸ್ಪೆಕ್ಟರ್ ಶಿವರಾಮ್, ದಯವಿಟ್ಟು ಒಂದು ಕಂಪ್ಲೇಂಟ್ ತಗೊಳ್ಳಿ. ಇವಳನ್ನ ನಾನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಪೊಲೀಸ್ನವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಏಯ್, ಕತ್ತರದ ಆಚೆ ತಳ್ರಯ್ಯ. ಸೀತಾ, ಸೀತಾ, ಸೀತಾ. ಯಾರು ನಂದಿ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ. ಜಾನಕಿ, ಕಾವೇರಿಗೆ ಮದುವೆ ಆದ್ಮೇಲೆ ಇದು ಮೊದಲನೇ ಸಂಕ್ರಾಂತಿ ಹಬ್ಬ. ಇನ್ನೂ ಬಂದಿಲ್ವಲ್ಲೇ? ಬರ್ತಾಳ್ರಿ, ಮೊದಲನೇ ಹಬ್ಬ ಹ್ಯಾಕ್ ತಪ್ಪಿಸ್ಕೊಳ್ತಾಳ ಹೇಳಿ? ಕಾವೇರಿ ಅಲ್ಲೋಡಿ, ಮಾತಾಡ್ತಿದ್ದಾಗೆ ಬಂದ್ಬಿಟ್ಲು. ನನ್ ಗಂಡಂಗೆ 100 ವರ್ಷ ಆಯ್ತು. ಚೆನ್ನಾಗಿದ್ಯಮ್ಮ? ಕಾವೇರಿ ಎಲ್ಲ ಅಳಿಯಂದ್ರು ರೀ. ಆ? ಇವಳನ್ನ ನಂಬಕ್ಕಾಗಲ್ಲ ರೀ. ಅವತ್ತು ಮದುವೆ ಹೆಣ್ಣಿನ ವೇಷ ಹಾಕೊಂಡ್ ಬಂದು ನಮ್ಮನ್ನೆಲ್ಲ ಗಾಬರಿ ಮಾಡ್ಬಿಟ್ಲು. ಇವತ್ತು ಅಷ್ಟೇ ಗಂಡನೆಲ್ಲ ಬಚ್ಚಿಟ್ಟು ನಾಟಕ ಆಡ್ತಿದ್ದಾಳೆ ಅಂತ ಕಾಣತ್ತೆ. ಕಾವೇರಿ, ಎಲ್ಲಿ ನಿನ್ ಗಂಡ ಹೇಳೆ? ಯಾಕಮ್ಮ ಮಂಕಾಗಿದ್ಯಾ? ಮೈಕ್ ಸರಿ ಇಲ್ವಾ? ಕಾವೇರಿ ಹೇಳಮ್ಮ, ಏನಾದ್ರೂ ವಿಶೇಷನಾ? ಎಷ್ಟ್ ತಿಂಗ್ಳೆ? ಜನವರಿ ತಿಂಗಳು. ಆ? ಮಗು ಬಿಸ್ಲಲ್ಲಿ ಬಂದು ಸುಸ್ತಾಗಿದ್ದಾಳೆ. ನಿನ್ಗೆಲ್ಲ ಪ್ರಾಣ ಇಲ್ಲೇ ಬಿಚ್ಚಬೇಕು. ಒಳಗ್ ಕರ್ಕೊಂಡೋಗಿ ಒಂದ್ ಶರ್ಬತ್ ಕಾಫಿನ ಕೊಟ್ಟು ಆಮೇಲೆ ಮಾತಾಡೋದಕ್ ಆಗೋದಿಲ್ವಾ? ಸರಿ ಹೋಗೋಗ್, ಒಳಗ್ ಕರ್ಕೊಂಡೋಗ್. ಬಾಕಂದ ಹೋಗ್ ಬರೀ, ಹೋಗಮ್ಮ. ಹಲೋ, ಹೌದು ಹೇಳಯ್ಯ, ನಾನೇ ಮಾತಾಡ್ತಿರೋದು. ಏನು? ಹೌದಾ? ಹೌದಾ? ಆಯ್ತು, ಈಗಲೇ ಬರ್ತೀನಿ.
ಈಗಲೇ ಬಂದ್ಬಿಟ್ಟೆ. ಏನಂತಪ್ಪ? ಏನ್ರಿ ಅದು? ಹೇಗ್ ಹೇಳಿ ಏನ್ರಿ? ಈ ಸಂತೋಷ ನನ್ ಕೈ ತಳ್ಕೊಳಕ್ ಆಗ್ತಾ ಇಲ್ಲ. ಏನಪ್ಪ ಅದು? ಸಂತೋಷ ಸುದ್ದಿ. ನಿಮ್ ಮಾವ ಗೊಟ್ಟಕ್ ಅನ್ಬಿಟ್ಟಂತೆ. ಅಯ್ಯೋ ನನ್ನ ಬಂಗಾರ, ನಿಮ್ಮ ಮಾವ ಗೊಟ್ಟಕ್ ಅಂದ್ಬಿಟ್ಟಂತೆ. ಯಾಕ್ರಿ ತಡ ಮಾಡ್ತೀರಾ? ಹೋಗಿ ಶವ ಸಂಸ್ಕಾರ ಮುಗಿಸಿ ಆಸ್ತಿ ಪಾಸ್ತಿ ಪರ್ಸ್ಕೊಂಡ್ಬಿಟ್ರಿ. ಹೋಗ್ರಿ. ತಡಿಯೇ, ಹೀಗೆ ಹೋದ್ರೆ ಹೆಣ ಹೊರೋನು ತಂದ್ಕೊಂಡ್ಬಿಡ್ತಾರೆ. ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ. ಅಳ್ಬೇಡ. ಸತ್ತ ನಿನ್ನ ತಂದೆ ರೂಪನ ನನ್ನಲ್ಲಿ ನೋಡು. ನಿಮ್ಮ ಅಪ್ಪ ಆಗಾಗ ಹೇಳ್ತಿದ್ದ, ಏನಂತ? ನಾನು ಸತ್ತ ಮೇಲೆ ನನ್ನ ಮೈ ಮೇಲೆ ಒಡವೆನಲ್ಲ ನೀವೇ ತಗೋಬೇಕು ಬೀಗ್ರೆ ಅಂತ. ಅದಕ್ಕೆ ಯಾಕೆ ಹಂಗ್ ಬಾಯ್ ಬಿಡ್ತೀಯ? ಒಡವೆಲ್ಲ ನಿಮ್ಮ ಅಪ್ಪನ ಮೈ ಮೇಲೆ ಇದೆಯಾ? ಅಂದ್ರೆ ಎಣದ ಮೇಲಿನ ಒಡವೆನ ನಾನು ಹೇಗೆ ತಗೋತೀನಿ ಅಂತ ನೀನು ಯೋಚನೆ ಮಾಡ್ತಿದ್ಯಾ? ಖಂಡಿತ ತಗೋತೀನಿ. ಐ ಹ್ಯಾವ್ ನೋ ಸೆಂಟಿಮೆಂಟ್ಸ್. ಹೆಣ ಇಲ್ಲಿ ಇಳಿಸಿ. ನಿಧಾನ ನಿಧಾನ ನಿಧಾನ. ಗೋವಿಂದ 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 ಗೋವಿಂದ. ಮಹಾನುಭಾವ, ಇನ್ನು ಹಾಯಾಗಿ ನಿದ್ರೆ ಮಾಡ್ತಿರೋ ಹಾಗಿದೆ. ಸಂಸ್ಕಾರ ಮಾಡೋದಕ್ಕಿಂತ ಮುಂಚೆ ಹೆಣವನ್ನ ಇಲ್ಲಿ ಇಳಿಸೋದು ಸಂಪ್ರದಾಯ. ಅವರ ಪ್ರೀತಿಯ ಮಗ 3 ಬಾರಿ ಕಿವಿಯಲ್ಲಿ ಅಪ್ಪ 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 ಅಂತ ಕರೆದ್ರೆ ಸಂಚಾರದಲ್ಲಿರೋ ಆತ್ಮ ಮತ್ತೆ ಈ ದೇಹಕ್ಕೆ ಸೇರುತ್ತೆ ಅನ್ನೋದು ಬಲವಾದ ನಂಬಿಕೆ. 3 ಸಾರಿ ಕರೆಯಲ್ಲ. ಅಪ್ಪ 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 ಮಗ ಮೊಮ್ಮಗ ಎಲ್ಲೋ? ಅಪ್ಪ ಅಪ್ಪ. ಲೇ ಕಮಲಾ, ನಮ್ಮ ಉಷಾ ಅತ್ತೆ ಮನೇಲಿ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಂದ್ ಸೇರ್ಕೊಂಡಿದ್ದಾಳೆ. ಅವಳ ತಂಗಿದ್ ನೋಡಕ್ ಬಂದ್ ಗಂಡುಗಳೆಲ್ಲ ಹೆಣ್ಣಿನಕ್ಕ ಗಂಡ ಬಿಟ್ಟೋಳು ಅಂತ ಬಂದವರೆಲ್ಲ ಹಾಗೆ ವಾಪಸ್ ಹೋಗ್ತಿದ್ರಂತೆ. ಇದನ್ ನೋಡಿದವ್ರ ಅಪ್ಪ ಅಮ್ಮ ಮಗಳಿಗೇನು ಹೇಳೋಕಾಗದೆ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು. ನೋಡೆ, ಸೊಸೆ ಆದವಳು ಕಷ್ಟನೋ ಸುಖನೋ ಏನೇ ಆದ್ರೂ ಗಂಡನ ಮನೇಲೆ ಕಾಲ ಹಾಕ್ಬೇಕೆ ಹೊರತು ತವ್ರಿಗೆ ಬಂದು ಹೆತ್ತವ್ರನ್ನ ಕಳ್ಕೋಬಾರ್ದು. ಹೋಗ್ಲಿ ಬಿಡ್ರೆ, ಇದನ್ನೆಲ್ಲ ಹೇಳಿ ನಮ್ ಕಾವೇರಿ ಮನ್ಸಿಗೆ ಯಾಕೆ ನೋವು ಮಾಡ್ತೀರಾ? ಅವಳನ್ನ ಅವ್ರ ಅತ್ತೆ ಮನೇಲಿ ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ತುಂಬಾ ಪ್ರೀತಿಸೋ ಗಂಡ, ಮಗಳ ತರ ನೋಡ್ಕೊಳ್ತಾ ಇರೋ ಅತ್ತೆ ಮಾವ. ನಮ್ ಕಾವೇರಿ ತುಂಬಾ ಅದೃಷ್ಟ ಮಾಡಿದಾಳೆ. ಟೈಮ್ ಆಯ್ತು ಕಣೆ. ಬರ್ತೀವಿ ಕಾವೇರಿ. ಯಾಕೆ ನೀನ್ ಮೊದ್ಲಿನ ತರ ಲವ್ ಕೇಂದಿಲ್ದೆ ಮೌನವಾಗಿದ್ಯಾ? ಮನ್ಸಲ್ಲೇನೋ ನೋವು, ಯಾರತ್ರ ಏನು ಹೇಳ್ಕೊಳ್ದೆ ನೀನೊಬ್ಳೆ ಅನ್ಭವಿಸ್ತಾ ಇದೆಯಾ. ದುಡ್ಡುಗೋಸ್ಕರ ನೀವು ಇಲ್ಲಿ ಕಳಿಸ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಒಳ್ಳೆಯವ್ರಲ್ಲ ಕಾವೇರಿ. ಅವತ್ತು ಆ ರೋಡಿಗಳನ್ನ ಕರೆಸಿ ಮೋಸದ ನಾಟಕ ಆಡಿಸಿ ನಾವು ಬ್ಯಾಂಕ್ ಕಟ್ಬೇಕಾಗಿರೋ ಹಣನ ಕಿತ್ಕೊಂಡ್ರು. ನಿನ್ ಕೈನಲ್ಲೇ ಲೆಟರ್ ಬರ್ಸಿ ಮೋಸದಿಂದ ಹಣ ತರಿಸ್ಕೊಂಡ್ರು. ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದು ಕಾವೇರಿ. ಎಳ್ಕೊಂಡ್ಬಂದ್ ಪಂಚಾಯತಿ ಕಟ್ಟೆ ಮೇಲೆ ನಿಲ್ಸಿ ಜನದ ಕೈಯಲ್ಲಿ ಛೀ ಥೂ ಅಂತ ಉಗ್ಸಿ ಆಮೇಲೆ ನಾನೇ ನನ್ನ ಕೈಯಾರೆ ಅವ್ರಿಗೆ ನೇಣಾಕಿ ಸಾಯಿಸ್ತೀನಿ. ನೀನ್ ಯಾವನ ಅವ್ರನ್ನ ಸಾಯಿಸೋದಕ್ಕೆ? ಕಾವೇರಿ, ನನ್ ಸಂಸಾರದಲ್ಲಿ ಬೇರೆಯವ್ರ ಮೂಗ್ ತೋರ್ಸೋದು ನಾನು ಒಪ್ಪಲ್ಲ. ಈ ವಿಷಯದಲ್ಲಿ ನೀನ್ ಯಾವತ್ತೂ ತಲೆ ಹಾಕ್ಬಾರ್ದು. ಇದೇ ಮೊದ್ಲು, ಇದೇ ಕೊನೆ. ಕಾವೇರಿ, ಅದು ಅದು ಅಲ್ಲ, ಇದು ಅಲ್ಲ. ಮನುಷ್ಯರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು. ಗೋಪಿ ಚಿಕ್ಕಂದಿನಿಂದ ನನ್ನನ್ನ ತುಂಬಾ ಹಚ್ಕೊಂಡಿದ್ದಾನೆ. ಅಂಥವನು ನನ್ನ ಸಮಸ್ಯೆ ಹೇಳಿದ್ರೆ ಹೋಗಿ ಅವ್ರ ಮೇಲೆ ಗಲಾಟೆ ಮಾಡಿ ಮಾಡ್ತಾನೆ. ನನ್ನಿಂದ ಅವನ ಪ್ರಾಣಕ್ಕೆ ತೊಂದರೆ ಆಗ್ಬಾರ್ದು. ಅವನು ಯಾವತ್ತೂ ಚೆನ್ನಾಗಿರ್ಬೇಕು. ಏನೇ ಕಷ್ಟ ಬಂದ್ರು ನಾನೇ ಅನುಭವಿಸ್ತೀನಿ. ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು. ಜಾನಕಿ, ಕಾವೇರಿ ಬಂದಾಗಿಂದ ಯಾಕೋ ಮಂಕಾಗಿದ್ದಾಳಲ್ಲ? ಹೌದ್ರಿ, ಹೊತ್ತೊತ್ತು ಸರಿಯಾಗಿ ಊಟನೂ ಮಾಡ್ತಿಲ್ಲ. ಅದೇ ನನ್ನ ಯೋಚನೆ. ಏನಮ್ಮ, ಎಲ್ಲೋಗಿದ್ದೆ ನೀನು? ಅದು ಲಲಿತನ್ನ ಅವಳ ಗಂಡ ಮನೆ ಬಿಟ್ಟು ಓಡಿಸ್ಬಿಟ್ಟಿದಾನಂತೆ. ಅವಳನ್ನ ನೋಡಕ್ಕೆ ಅಂತ ಹೋಗಿದ್ದೆ. ಅಪ್ಪ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಒಂಥರ ಇದ್ದೀರಾ? ಮೈಯಲ್ಲಿ ಹುಷಾರಿಲ್ವಾ? ಮೈಯಲ್ಲಲ್ವೇ, ಮನಸ್ಸಿಗೆ ಏನು? ಏನಮ್ಮ, ಹಬ್ಬಕ್ಕೆ ನಿನ್ ಗಂಡ ಜೊತೆಲಿ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ಅಥವಾ ನಿಮ್ಮಿಬ್ಬರ ಮಧ್ಯೆ ಚೇಚೆ, ಹಾಗೇನು ಇಲ್ಲಪ್ಪ. ಊರಿಂದ ಬರುವಾಗ ಹಾಗನ್ಸ್ತು, ಈಗೇನು ಇಲ್ಲ. ನೋಡಪ್ಪ, ಆವೇಶದಲ್ಲಿ ಹೆಣ್ಣು ತಿರುಗ್ ಬಿದ್ರೆ
100ಕ್ಕೆ 90 ಜನ ಗಂಡಸರು ರೋಡ್ಗೆ ಬರ್ತಾರೆ ಅಂತ ಸ್ವಾಭಿಮಾನದ ಹೆಣ್ಣು ಅನ್ನೋ ಕಾದಂಬರಿಲಿ ನಿಮ್ ಅಳಿಯಂದ್ರೆ ಬರ್ದಿದಾರಲ್ಲ. ಅದೇ ಕಾದಂಬರಿಯಲ್ಲಿ ಸಮಸ್ಯೆ ಪರಿಹಾರ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ತಾರೆ ಅಂತ ಕೂಡ ಬರ್ದಿದಾರ್ ತಾನೆ. ಅದನ್ನ ಅಮ್ಮಂಗ್ ಹೇಳು. ಅಮ್ಮ ಅವ್ರ ಮನೇಲಿ ಹಣಕ್ಕೆ ತಾಪತ್ರಯ ಇದೆ ಅಂತ ಅನ್ಸತ್ತೆ, ಅದಕ್ಕೆ ಮಗಳನ್ನ ಕಳ್ಸಿದ್ದಾರೆ. ಹೇಳೋಕೆ ಅಳಿಯಂದ್ರಿಗೆ ಸಂಕೋಚ ಆಗಿರ್ಬೇಕು, ಅದಕ್ಕೆ ಬಂದಿಲ್ಲ. ನಾವ್ ಅವ್ರ ಮನೆಗೆ ಹೋಗಿದ್ದಾಗ ಸಾಲದವ್ರ ಕಾಟ ಕಣ್ಣಾರೆ ನೋಡಿದ್ವಲ್ಲ, ಹೆಣ್ಣು ಎತ್ತವ್ರು, ಅದನ್ನ ನಾವೇ ಅರ್ಥ ಮಾಡ್ಕೋಬೇಕ್ರಿ. ಇದೆಲ್ಲ ಕೊಸರು. ಇದು ನಂಗೆ. ಮಾತಾಯಿ, ಆ ರೈಲ್ವೆ ಇಂಜಿನ್ ಕೊಟ್ಟು ತಿಂದು ಅರಗಿಸ್ಕೊಳ್ಳೋ ಶಕ್ತಿ ಕೊಟ್ಟಾನ ದೇವ್ರು ನಿನ್ಗೆ. ನಾನು ಇನ್ಸ್ಪೆಕ್ಟರ್ ಮಗಳು ಅಂತ ಗೊತ್ತು ತಾನೆ. ಜಾಸ್ತಿ ಮಾತಾಡಿದ್ರೆ ನಮ್ಮ ಅಪ್ಪನಿಗೆಲ್ಲ ಒಳಗೆ ಹಾಕ್ಸ್ಬಿಡ್ತೀನಿ. ಹಾಕ್ಸೋಳ ನೀನು, ಹೋಗಮ್ಮ ಹೋಗು. ಅಮ್ಮ, ಮಾವಯ್ಯ ಅತ್ತಿಗೆ ಬಂದ್ರು. ಸೀಮೆಣ್ಣೆ ಸೀಮೆಣ್ಣೆ. ಅಮ್ಮ ಬಾ. ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಹೋಗಮ್ಮ, ರೆಸ್ಟ್ ತಗೋ. ಹೋಗ್ಚಿನ ಹೋಗಮ್ಮ. ಬನ್ನಿ. ಬನ್ನಿ ಬನ್ನಿ ಬಾಬಾ, ಬನ್ನಿ ಕೂತ್ಕೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಬಾವ. ಆ, ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳಿದ್ಲ? ಹಾಗೇನಿಲ್ಲ, ಎಷ್ಟೇ ಆದ್ರೂ ನಾವು ಹೆಣ್ಣೆತ್ತವ್ರಲ್ವಾ. ಅಯ್ಯೋ, ನಾವು ಹೆಣ್ಣೆತ್ತಿರೋರೆ, ನಮಗೂ ತೊಂದ್ರೆ ತಾಪತ್ರ ಏನಂತ ಚೆನ್ನಾಗ್ ಗೊತ್ತು. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಹಾಗಲ್ಲ ಹಾಗಲ್ಲ ಬಾವ. ಅದು ನಾನಿವಾಗ 1 ಲಕ್ಷ ರೂಪಾಯಿ ತಂದಿದ್ದೀನಿ, ಇದನ್ನ ಇಟ್ಕೊಳ್ಳಿ. 1 ಲಕ್ಷನಾ? ಹೌದು. ಈ ಹಣ ಈಗ ಕೊಡ್ತಿರೋದು? ಸಮಯಕ್ಕೆ ಬೇಕಾಗತ್ತಲ್ವಾ, ಅದಕ್ಕೆ ತಂದಿದ್ದೀನಿ. ನೀವು ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡ್ಕೊಂಡಿದ್ದೀರಿ, ಹಾಗಂತ ನಾ ಸುಮ್ನಿರೋಕ್ಕಾಗತ್ತಾ? ಅದಕ್ಕೆ ಶಕ್ತಿ ಮೀರಿ ಆಗಾಗ ತಂದ್ಕೊಡ್ತಾ ಇದ್ದೀನಿ. ಅಯ್ಯ, ನಮ್ಮ ಆಸ್ತಿ ನಮಗ್ ಕೊಡಕ್ಕೆ ನೀವ್ ಯಾಕ್ರಿ ಹಂಗ್ ಮುಖ ಮಾಡ್ಕೋತೀರಾ? ನಿಮ್ಮ ಆಸ್ತಿನ? ಇನ್ನೇನಯ್ಯ, ನಿನಗಿರೋದು ಒಬ್ಳೇ ಮಗಳು. ವರದಕ್ಷಿಣೆ ತಗೊಳ್ದೆ ಅವಳನ್ನ ಮದುವೆ ಮಾಡ್ಕೊಂಡಿದ್ದು ಅವಳ ಅಂದ ನೋಡಿ ಅಲ್ಲ, ಆಸ್ತಿ ನೋಡಿ. ಅಯ್ಯೋ, ಒಳ್ಳೆ ಕರೆಂಟ್ ಹೊಡೆದು ಕಾಗೆ ತರ ನಿಂತು ಬಿಟ್ಟಿಯಲ್ಲಯ್ಯ. ಮಗಳ ಮದುವೆ ಮಾಡ್ಕೊಟ್ಟ ಮೇಲೆ ಇನ್ನೇನಯ್ಯ ಬೇಕು ನಿಂಗೆ? ಹೊಟ್ಟೆಗೆ 1 ತುತ್ತು ಅನ್ನ, ಮೈ ಮುಚ್ಕೊಳ್ಳಕ್ಕೆ 1 ಕೇಳು ಬಟ್ಟೆ, ಅದು ಎಲ್ಲಿ ಬೇಕಾದ್ರೂ ಸಿಗತ್ತೆ. ನೀನು ಎಷ್ಟು ಬೇಗ ಕಣ್ಣು ಮುಚ್ಕೋತೀಯೋ ಅಷ್ಟು ಬೇಗ ನಿನ್ನ ಆಸ್ತಿನ ಲಪ್ಟಾಯಿಸೋಣ ಅಂತ ನಾವು ಕಾಯ್ತಾ ಇದ್ದೀವಿ. ಅಣ್ಣಯ್ಯ, ನಿಮ್ ಆಸ್ತಿನೆಲ್ಲ ನಮಗೆ ಒಂದೇ ಸಲ ಕೊಟ್ಬಿಟ್ರೆ ಈ ರೀತಿ ಪದೇ ಪದೇ ಓಡಾಡೋದು ತಪ್ಪುದಲ್ವಾ? ಅಯ್ಯಯ್ಯೋ, ಯಾಕೆ ಹೀಗೆ ಅನ್ಯಾಯವಾಗಿ ಮಾತಾಡ್ತಾ ಇದ್ದೀರಾ? ಯಾವ್ದು ಅನ್ಯಾಯ ಬಾಬಾ? ನೆಲಕ್ಕೆರಡು ಭತ್ತದ ಕಾಳು ಹಾಕಿ ಮೂಟೆಗಟ್ಟಲೆ ಭತ್ತ ತುಂಬ್ಕೋತಿದ್ಯಲ್ಲ, ಅದೇ ನ್ಯಾಯವಾಗಿರ್ಬೇಕಾದ್ರೆ ಹುಟ್ಟದಾಗಿಂದ ಮೀಸೆ ಬರೋವರೆಗೂ ಬೆಳೆಸಿ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಬಿಟ್ಟು ಪೈಸಾ ವರದಕ್ಷಿಣೆನೂ ತಗೊಳ್ದೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ವಲ್ಲ, ಅದು ಅನ್ಯಾಯನಾ? ಹಾಗೂ ನೀವು ಸತ್ತ ಮೇಲೆ ನಿಮ್ಮ ಆಸ್ತಿ ನಮ್ಗೆ ತಂದು ಬರೋದು? ಅದನ್ನ ಈಗಲೇ ಕೊಡಿ ಅಂತ ಕೇಳೋದು ನ್ಯಾಯ ಅಲ್ವಾ? ನಿಮಗೆ ನ್ಯಾಯ ಅನ್ಯಾಯ ಹೇಳೋಷ್ಟು ದೊಡ್ಡವನ್ ನಾನಲ್ಲ. ನನ್ನ ಮಗಳನ್ನ ನಿಮ್ ಮಗಳು ಅಂತ ತಿಳ್ಕೊಂಡು ಹೊಟ್ಟೆಲ್ಲ ಹಾಕೊಳ್ಳಿ. ಅಪ್ಪ, ಕೊಟ್ಟು ಹೆಣ್ಣು ಕುಲಕ್ ಹೊರಗು. ನಾನೀಗ ನಿಮ್ ಮಗಳಲ್ಲ, ಈ ಮನೆ ಸೊಸೆ. ಇಷ್ಟ ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿರೋ ಈ ಮನೆ ಮರ್ಯಾದೆನ ನೀವು 3 ಕಾಸು ಬೀದಿ ಪಾಲ್ ಮಾಡ್ತಾ ಇದ್ದೀರಾ? ಕೊಡಿ ಮಾವಯ್ಯ, ತಗೊಳ್ಳಿ. ನಿಮ್ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನ್ ಮಾವ ಹೆಸರಾಂತ ಪೊಲೀಸ್ ಆಫೀಸರ್. ಲಂಚ ಕೈ ಚಾಚಿದಿದ್ರೆ ಕಾರು ಬಂಗ್ಲೆ ಎಲ್ಲ ಮಾಡ್ಕೊಳ್ಳೋ ಶಕ್ತಿ ಇರ್ತಿತ್ತು. ಈ ತರ ಬಾಡಿಗೆ ಮನೇಲಿ ಇರ್ತಿರ್ಲಿಲ್ಲ. ನನ್ ಗಂಡ ಅಂದ್ರೆ ನಿಮ್ಮ ಅಳಿಯ ಎಂಥವ್ರು ಅಂತ ಗೊತ್ತಾ ನಿಮ್ಗೆ? ಅವ್ರಿಗಿರೋ ಬುದ್ಧಿಶಕ್ತಿಗೆ ಅವ್ರೇನಾದ್ರೂ ಇಂಗ್ಲಿಷಲ್ಲಿ ಕಾದಂಬರಿ ಬರ್ದಿದ್ರೆ ಲಕ್ಷಾನ್ ಗಟ್ಲೆ ದುಡ್ಡು ಸಂಪಾದನೆ ಮಾಡ್ಬೋದಿತ್ತು.
ಅದನ್ ಬಿಟ್ಟು ಕನ್ನಡ ಕನ್ನಡ ಅಂತ ಪ್ರಾಣ ಬಿಡ್ತಾರೆ. ಹಳ್ಳಿ ಹುಡುಗಿ ಬೇಕು ಅಂತಾನೆ ಅವ್ರು ನನ್ನ ಮದ್ವೆ ಆಗಿದ್ದು. ಅಂಥ ಮನೆ ಗೌರವನ ಈ ಚಿಲ್ಡ್ರೆ ಕಾಸು ತೋರಿಸಿ ಹಾಳು ಮಾಡ್ತಿದ್ದೀರಾ. ಬೇರೆ ಮಾತ್ ಬೇಕಾಗಿಲ್ಲ. ನೀವ್ ಈ ರೀತಿ ಪದೇ ಪದೇ ದುಡ್ಡು ತಂದ್ಕೊಟ್ಟು ನಮ್ಗೆ ಅವಮಾನ ಮಾಡೋ ಹಾಗಿದ್ರೆ ನಾನ್ ನಿಮ್ ಮಗಳು ಅಲ್ಲ, ನೀವ್ ನಂಗೆ ಅಪ್ಪನೂ ಅಲ್ಲ. ನೀವ್ ನನಗ್ ಅವಮಾನ ಮಾಡೋದ್ ಬೇರೆ ಅಲ್ಲ, ಅವ್ರಿಗೆ ಅವಮಾನ ಮಾಡೋದ್ ಬೇರೆ ಅಲ್ಲ. ಹೋಗಿ. ಹೇಳ್ತಾ ಇದ್ದೀನಲ್ಲ, ಹೋಗಿ. ಅತ್ತೆ, ಮಾವ, ನಾನು ಈ ಮನೆ ಸೊಸೆ. ಈ ಮನೆ ಗೌರವನ್ ಕಾಪಾಡ್ಬೇಕಾದ್ದು ನನ್ ಕರ್ತವ್ಯ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ರೀ, ನಮ್ ಕಾವೇರಿ ಏನಂದ್ಲು? ಅವರೆಲ್ಲ ಅವಳ ಚೆನ್ನಾಗಿ ನೋಡ್ಕೊತಿದಾರ? ನಾವ್ ಧೈರ್ಯವಾಗಿರ್ಬೋದು ತಾನೆ? ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬಂದ್ರ? ಇಲ್ಲ ಜಾನಕಿ, ಹೆಣ್ಣೆತ್ತೋರ್ಗೆ ತೊಂದರೆ ಕೊಡಬಾರ್ದು ಅಂತ ಕಾವೇರಿ ಹಣ ವಾಪಸ್ ಕಳಿಸ್ಬಿಟ್ಲು. ಏನ್ರಿ ನೀವು, ಅವಳು ಕೊಟ್ಲು ಅಂತ ನೀವ್ ವಾಪಸ್ ತಂದ್ಬಿಡೋದ? ನಾಳೆ ನಮ್ ಕಾವೇರಿಗೇನಾದ್ರು? ನಾವಿರೋವರೆಗೂ ನಮ್ ಭಯ ಅವಳಿಗಿರೋಲ್ಲ. ನಾವ್ ಹೋದ್ಮೇಲೆ ಅವಳ ಭಯ ನಮಗಿರೋಲ್ಲ. ಅಪ್ಪ, ಹೆಣ್ಣಾಗ್ ಹುಟ್ಟಿ ಹೆತ್ತವ್ರಿಗೆ ನೋವು ಕೊಡ್ಬಾರ್ದಪ್ಪ. ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಅವ್ರು ಹಿಂಸೆ ಕೊಡ್ತಿದ್ರೆ ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲಪ್ಪ. ಅದಕ್ಕೆ ಈ ರೀತಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ. ಕಾವೇರಿ, ಹಬ್ಬಕ್ ಬರ್ಲಿಲ್ಲ ಅಂತ ಕೋಪನ? ಅರೆ, ಗಂಡನ ಪ್ರೀತಿಯಿಂದ ನೋಡ್ದೆ ದೊಡ್ಡ ಕ್ರಿಮಿನಲ್ ತರ ನೋಡ್ತಿದ್ಯಾ? ಬಿಡ್ರಿ ಕಾವೇರಿ, ಹೊಟ್ಟೆ ಹಸುವಿಗಿಂತ ವಯಸ್ಸಿನ ಹಸುವನ್ನ ಹೆಂಡ್ತಿನೇ ತೀರ್ಸ್ಬೇಕು ಗೊತ್ತಾ? ನನ್ ಮನ್ ಸರಿಯಾಗಿಲ್ಲ. ಮನ್ ಸರಿ ಇಲ್ದಾಗ್ಲೇ ಈ ಸಂತೋಷ ಬೇಕು. ಪ್ಲೀಸ್ ಕಾವೇರಿ. ನನ್ ತಲೆ ನೋವ್ತಾ ಇದೆ ರೀ. ಕಾವೇರಿ, ತಲೆನೋವು ಸೆಕ್ಸ್ಗೂ ಯಾವ ಸಂಬಂಧನೂ ಇಲ್ಲ. ಬೇಕಾದ್ರೆ ಡಾಕ್ಟರ್ ಚಂದ್ರಶೇಖರ್ ಬುಕ್ ಓದು. ಯಾವ ಪುಸ್ತಕ ಓದೋದು ಬೇಕಾಗಿಲ್ಲ. ಕಾವೇರಿ, ಇಷ್ಟವಿಲ್ಲದ ಹೆಂಡತಿನ ಬಲವಂತವಾಗಿ ಮಂಚಕ್ಕೆ ಕರೆದ್ರೆ ಅದು ಸಂಸಾರ ಅಲ್ಲ, ವ್ಯಭಿಚಾರ ಅಂತ ನೀವೇ ನಿಮ್ ಪುಸ್ತಕದಲ್ಲಿ ಬರ್ದಿದ್ದೀರಾ. ಬುದ್ಧಿ ಇಲ್ಲದೆ ಬರ್ದೆ ಕೆನ್ನೆಗೆ ಹೊಡ್ಕೋತೀನಿ, ಸರಿನಾ? ದಯವಿಟ್ಟು ನನ್ನನ್ನು ಒಂಟಿಯಾಗಿರೋದಕ್ ಬಿಡಿ. ಪ್ಲೀಸ್ ಕಾವೇರಿ, ತುಂಬಾ ಹಸಿತಿದೆ. ಹಸುವನ್ನ ಸಾಯಿಸ್ತೆ ಹೋದ್ರೆ ದರಿದ್ರ, ಕಾಮನ್ ಸಾಯಿಸ್ತೆ ಹೋದ್ರೆ ಜನಸಂಖ್ಯೆ ಬೆಳೆಯುತ್ತೆ. ಅದನ್ನು ನಾನೇ ಬರ್ದಿದ್ದು. ಛೇ! ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಶನಿ ಮಕ್ಕಳ್ಸಾಗ ಆಗ್ಬಿಟ್ಟಿದೆ ನಮ್ಮ ಮನೆಗೆ. ನೀನು ನಮ್ಮನೆ ಸೊಸೆ ಅಲ್ಲ, ಮಾರಿ ಹೆಮ್ಮಾರಿ ನೀನು. ಇವತ್ತೇ ನಿನ್ ಕೊನೆಗಾಣಿಸ್ತೀನಿ. ಇರು ನಿನ್ನ. ಬೋ ಸೀಮೆಣ್ಣೆ ನಿಂತ್ಕೊಳಮ್ಮ. ಒಂದ್ 5 ಲೀಟರ್ ಸೀಮೆಣ್ಣೆ ಕೊಡಮ್ಮ. ನಿನ್ಕ ಈಗ ತಾನೇ ಸೊಸೆನ ಕೊನೆಗಾಣಿಸ್ಬಿಡ್ತೀನಿ ಅಂತ ಬೈಕೊಂಡ್ ಬಂದೆ. ನೀನ್ ಸೀಮೆಣ್ಣೆ ಕೊಡಕಿಲ್ಲ. ಕೊಟ್ರೆ ಸೊಸೆನ್ ಸೂಟ್ ಹಾಕ್ಬಿಡ್ತೀಯ. ಅವಾಗ ಅಯ್ಯೋ, ನಿನ್ ಮನೆ ಕಾಯುವಾಗ. ಎಲ್ಲಿಗಮ್ಮ ಹೊರಟೆ? ಕಾಲೇಜ್ಗೆ. ಅಯ್ಯೋ 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 ದೇವ್ರೇ, ಏನ್ರಿ ಇದು? ಮದ್ವೆ ಆದ ಹೆಣ್ಣು ಅತ್ತೆ ಮಾವನ್ ಸೇವೆ ಮಾಡೋದನ್ನ ಬಿಟ್ಟು ಟಕ್ಕು 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 ಅಂತ ಒಯ್ಯಾರು ಕಾಲೇಜ್ ಹೋದ್ರೆ ಅಕ್ಕಪಕ್ಕದವರು ಏನಂತಾರೆ? ಹಳೆ ಎಕಡ ತಗೊಂಡು ಹೊಡಿ ಅಂತಾರೆ. ಏಯ್! ಏನೇ ನಿಮ್ಮ ಅಪ್ಪ ಊರಿಂದ ಹಣ ತಂದ್ರೆ ಇನ್ಮೇಲೆ ಊರಿಂದ ಹಣ ತರಬೇಡ, ಇವ್ರು ಕೊಡಬೇಡ ಅಂತ ಉದ್ದುದ್ದ ಭಾಷಣ ಬಿದ್ದು ವಾಪಸ್ ಕಳ್ಸ್ಬಿಟ್ಟಿಯಲ್ಲ. ಎಲ್ಲಿಂದ ಬಂತ ಇದೇನೆ ನಿನ್ಗೆ? ಎಲ್ಲಿಂದ ಬಂತು ಧೈರ್ಯ? ಮಗಳೇ, ಇದೆಲ್ಲ ನಾನು ಕಾದಂಬರಿ ಓದಿದ ಪ್ರಭಾವಪ್ಪ. ಇವತ್ತಿಂದ ಇವಳಿಗೋಸ್ಕರ ಒಂದು ಹೊಸ ಕಾದಂಬರಿ ಬರಿತೀನಿ. ಅತ್ತೆ ಮಾವಂಗ್ ಬೆಲೆ ಕೊಡ್ದೋಳು, ಗಂಡನಗ್ ಸುಖ ಕೊಡ್ದೋಳು ಏನ್ ಆಗ್ತಾಳೆ ಅಂತ. ಏನೇ ಕಾಲೇಜ್ ಹೋಗ್ತೀನಿ, ಮನೆ ಕೆಲಸ ಯಾರು ನಿಮ್ಮಪ್ಪ ಬಂದ್ ಮಾಡ್ತಾನ? ಬಾಯಿ ಮುಚ್ಕೊಂಡು ಇವತ್ತಿಂದ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರು.
ಚಿನ್ನ. ಜೈ ಬೋಲೋ ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ. ಅಮ್ಮ ಕಾಂಚನ, ಎಷ್ಟು ದಿನ ಅಂತ ನಿಮ್ ತಾಯಿ ಮನೇಲಿ ಇದ್ಕೊಂಡು ಇಲ್ಲಿ ಭಜನೆಗೆ ಬರ್ತೀಯಾ? ನಿನ್ ಗಂಡನ್ ಮನೆಗೆ ಹೋಗಿ ಸಂಸಾರ ಮಾಡಬಾರ್ದೇನಮ್ಮ? ನಾನು ಒಂದೇ ಲಾಡು ತಗೊಳ್ಳ, ನಮ್ಮ ಮಾವ ಇದಾರಲ್ಲ ಅವ್ರು ಬೇಗ ಸಾಯ್ಲಿ ಅಂತ ದಿನ ನನ್ ದೇವ್ರ ಹತ್ರ ಕೇಳ್ಕೊಳಕ್ ಬರ್ತೀನಿ. ಓ ಮೈ ಗಾಡ್, ವಾಟ್ ಕೈಂಡ್ ಆಫ್ ಗರ್ಲ್ ಯು ಆರ್? ಯಾರ್ದಪ್ಪ? ಈ ಭಜನೆಗೆ ಕಾಂಚನ ಅಂತ ಬಂದಿದಾರಲ್ಲ ಅವ್ರಿಗೆ. ನಾನೇ. ಏನು ಏನು ನಿಮ್ಗೆ ಎಮೋ ಬಂದಿದೆ. ಯಾರು ಕಳ್ಸಿದ್ದು? ಯಾರೋ ಸೀತಾ ಅಂತೆ. ಹೌದು, ನಮ್ಮ ಅತ್ತಿಗೆ. ಅತ್ತಿಗೆನಾ? ನಿಮ್ಮ ಅತ್ತಿಗೆ ಹೆಸರು ಕಾವೇರಿ ಅಲ್ವೇನೆ? ಕಾವೇರಿನೇ. ಮೊದ್ಲು ಸತ್ತೋಗಿರೋ ಅತ್ತಿಗೆ ಹೆಸರು ಸೀತಾ. ಸೈನ್ ಮಾಡಿ. ಎಷ್ಟು? 840 ರೂಪೀಸ್ 840. ತಗೊಳ್ಳಿ, ನೀವೇ ಭಜನೆ ಮಾಡ್ಕೊಳ್ಳಿ. ಟಾಟಾ ಬಾಯ್. ಅಪ್ಪ ಅಮ್ಮ. ಈಗಿರೋಳು ಕಾವೇರಿ, ಸತ್ತೋಗಿರೋಳು ಸೀತಾ. ಯಾವಾಗ ಸತ್ಲು? ಬಾ, ಈ ಪೊಲೀಸ್ ಫ್ಯಾಮಿಲಿ ಟೋಟಲಿ ಕನ್ಫ್ಯೂಸ್ ಫ್ಯಾಮಿಲಿ. ಅಪ್ಪ, ಏನಮ್ಮ? ಸತ್ತೋಗಿರೋ ನಮ್ಮ ಮೊದಲನೇ ಅತ್ತಿಗೆಯಿಂದ ಎಮ್ಮ ಬಂದಿದೆ. ಏನು? ಸತ್ತೋಗಿರೋಳು ಮನಿ ಆರ್ಡರ್ ಕಳ್ಸಿದಾಳ? ಸತ್ತೋಗಿರೋ ಸೀತಾ ಮನಿ ಆರ್ಡರ್ ಕಳ್ಸಿದಾಳೆ ಅಂತಂದ್ರೆ ಏನ್ರಿ ಅರ್ಥ ಇದು? ಅಪ್ಪ ಎಮ್ಮೋ ಫಾರ್ಮ್ ಓದ್ ನೋಡಿ. ಕೊಡಮ್ಮ ಇಲ್ಲಿ. ತಗೋಪ್ಪ. ಪ್ರೀತಿಯ ಅತ್ತೆ ಮಾವ ಗಂಡನಿಗೆ ನಿಮ್ಮ ಮೊದಲನೇ ಸೊಸೆ ಸೀತಾ ಮಾಡುವ ನಮಸ್ಕಾರಗಳು. ನಿಮಗೆ ಕೊಡಬೇಕಾಗಿರುವ ವರದಕ್ಷಿಣೆ ಬಾಕಿ ಹಣ 84,000ದಲ್ಲಿ ಮೊದಲನೇ ಕಂತಾಗಿ ರೂಪಾಯಿ 840 ಕಳಿಸಿರುತ್ತೇನೆ. ಇದನ್ನು ಸ್ವೀಕರಿಸಬೇಕು. ಇತಿ ನಿಮ್ಮ ದಿವಂಗತ ಸೊಸೆ ಸೀತಾ. ವಿಳಾಸ ಊರಿಗೆ ಉತ್ತರ ದಿಕ್ಕಿನಲ್ಲಿರುವ ಹರಿಶ್ಚಂದ್ರ ಘಾಟ್. ಜೋರ ಕಿಸ್ಕೊಬಿಡ ಕಣೆ. ಆ ಸತ್ತಿರೋ ಸೊಸೆ ವಿಷಯ ಈ ಬದುಕಿರೋ ಸೊಸೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ಬಾಬಾ ನಿನ್ ತಾತ ಅತ್ತೆ ನೀನ್ ಅಜ್ಜಿ ಅಕ್ಕಂಡ. ಡಾಕ್ಟರ್, ನೀವು ಅವ್ರಿಗೆ ಅಬಾರ್ಷನ್ ಮಾಡಬೇಕು. ಅವಳಿಗಿಷ್ಟ ಇದ್ದ ಇದ್ರೆ ಅಬಾರ್ಷನ್ ಮಾಡಕ್ಕಾಗಲ್ಲ. ನೀವು ಮಾಡಿರೋ ತಪ್ಪುಗಳನ್ನ ಮನ್ನಾ ಮಾಡಬೇಕು ಅಂತಂದ್ರೆ ನೀವು ಅವಳಿಗೆ ಅಬಾರ್ಷನ್ ಮಾಡಲೇಬೇಕು. ನಾನ್ ಅಬಾರ್ಷನ್ ಮಾಡಿಸ್ಕೊಳ್ಳಲ್ಲ. ನೀನ್ ಅಬಾರ್ಷನ್ ಮಾಡಿಸ್ಕೊಳ್ಬೇಕು. ಇನ್ನ ಹಲೋ, ಇನ್ಸ್ಪೆಕ್ಟರ್ ಶಿವರಾಮ್ ಮಾತಾಡ್ತಿರೋದು.
ಒಟ್ಟಾಗೆ ನೆತ್ತಿ ಮೇಲೆ ಬೆಳೆ ಕೂದಲು ಬರೋಕ್ ಮುಂಚೆನೆ ತಾತ ಆಗ್ತಿದ್ದೀರಾ. ಅವಳೇ ನಮ್ಮನೆ ಸೊಸೆನಾ ಇಲ್ಲ ನೀನ್ ಹೇಳ್ತೀನ? ಬೀದಿ ನಾಯಿ ನನ್ನ ಮಗನೇ. ನಾನ್ ಬೀದಿ ನಾಯಿ ಅಲ್ಲ, ವಿಶ್ವಾಸ ಇರೋ ಮನೆ ನಾಯಿ. ಕಾನೂನು ಕಾಪಾಡೋ ನೀನು ಮನೆ ಬೆಳಗಕ್ಕೆ ಬಂದಿರೋ ಸೊಸೆನ ಅನ್ಯಾಯವಾಗಿ ಅಭಾಷಣ ಮಾಡಿಸ್ಬಿಟ್ಟಲ್ಲ. ನೀನ್ ಪೊಲೀಸ ರಾಕ್ಷಸ. ನಾವು ಅವಳಿಗೆ ಅಭಾಷಣ ಮಾಡಿಸ್ತೀವಿ ಇಲ್ಲ ಕತ್ತಿಸ್ಗೆ ಸಾಯಿಸ್ತೀವಿ. ಅದನ್ನ ಕೇಳಕ್ ನೀನ್ ಯಾರೋ? ಹೆಚ್ಚಿಗೆ ಮಾತಾಡಿದ್ರೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ. ನನ್ನ ಹೆಸರು ಲಾಯರ್ ವಿಶ್ವಮೂರ್ತಿ. ನನ್ನೊಬ್ಬಳೇ ಮಗಳನ್ನ ಮುದ್ದಿನಿಂದ ಸಾಕಿದ್ದೆ. ಆ ಇನ್ಸ್ಪೆಕ್ಟರ್ ಶಿವರಾಮ್ ಮಗನಿಗೆ ಮದುವೆ ಮಾಡ್ಕೊಟ್ಟೆ. ಹಣಕ್ಕೋಸ್ಕರ ಅವನು ನನ್ನ ಮಗಳನ್ನ ಏನ್ ಮಾಡ್ದ ಗೊತ್ತಾ ಶಂಕರಪ್ಪನವ್ರೆ? ನಿಮ್ ಮಗಳ ಕಾವೇರಿಗೆ ಬಲವಂತವಾಗಿ ಅಪಾರ್ಷನ್ ಮಾಡಿಸ್ಬಿಟ್ರು. ಅವಳನ್ನ ಸಾಯಿಸೋದಕ್ಕೂ ಹೆಸರಲ್ಲ. ಜಾನಕಿ, ಜಾನಕಿ ಕಳ್ಬಿಡಮ್ಮ. ಜಾನಕಿ ಅಯ್ಯೋ ದೇವರೇ, ಯಾಕಪ್ಪ ನನಗೆ ಶಿಕ್ಷೆ? ಒಂದು ಕಡೆ ಹೆಂಡತಿ, ಇನ್ನೊಂದು ಕಡೆ ಮಗಳು. ಮಗಳ ವಿಷಯ ತಾಯಿಗೆ ಗೊತ್ತಾದ್ರೆ ತಾಯಿ ಜೀವಕ್ಕಪಾಯ. ತಾಯಿ ವಿಷಯ ಮಗಳು ಗೊತ್ತಾದ್ರೆ ಅವಳಿಗೆ ಈಗಿರೋ ಕಷ್ಟದ ಮಧ್ಯ ಈ ದುಃಖ ಹೇಗೆ ತಡ್ಕೋತಾಳೆ? ಅಯ್ಯೋ ಭಗವಂತ, ಬೇಡಪ್ಪ, ಯಾರಿಗೂ ಈ ಕಷ್ಟ ಕೊಡಬೇಡಪ್ಪ. ನೀನೇ ನನ್ ಕಾಪಾಡ್ಬೇಕು. ಹೆತ್ತವರ ಮನಸ್ಸಿಗೆ ನೋವು ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ನೀನ್ ನನಗೆ ಬೈದಿದ್ದು ಅಂತ ನಂಗೆ ಅರ್ಥ ಆಯ್ತಮ್ಮ. ಆದ್ರೆ ನಾವು ಹೆತ್ತವರು, ನಾವು ನಿಮ್ಗೆ ಬೇರೆಯವ್ರಾಗ್ಬಿಟ್ವಾ? ಇಷ್ಟೊಂದು ಸಂಕಟನ ಹೊಟ್ಟೆಲಿ ಯಾಕಮ್ಮ ಇಟ್ಕೊಂಡಿದ್ಯಾ? ಹೆಣ್ಣಾಗ್ ಹುಟ್ಟಿದ್ಮೇಲೆ ಸಾಯೋವರೆಗೂ ಹೆತ್ತೋರ್ನ ಅಳಿಸ್ಬೇಕಪ್ಪ. ನಾನಿನ್ನೂ ಬದುಕಿದೀನಮ್ಮ. ಅಪ್ಪ, ಅಲ್ಲಮ್ಮ, ದುಡ್ಡಿಗೋಸ್ಕರ ಮನುಷ್ಯನ್ನೇ ಸಾಯಿಸೋ ಅವರು ನಾಳೆ ನಿನ್ನ ಸಾಯಿಸೋಲ್ಲ ಅಂತ ಏನ್ ಗ್ಯಾರಂಟಿ? ಸಾವು ಯಾವಾಗ್ಲಾದ್ರೂ ಎಲ್ಲಿದ್ರು ತಪ್ಪತ್ತೇನಪ್ಪ. ಹಾಗಂತ ಸಾವಿಗೆ ಎದುರಾಗೆ ಹೋಗ್ತೇನಮ್ಮ. ಬೇಡಮ್ಮ, ಬೇಡ, ನಡಿ ಮನೆಗೆ ಹೋಗೋಣಪ್ಪ. ಅಪ್ಪ, ಹೆಣ್ಮಕ್ಳು ಕುಂಕುಮನ ಅಳ್ಸ್ಕೊಂಡಾದ್ರೂ ತವ್ರಿಗೆ ಬರ್ಬೋದು, ಸಂಸಾರನ ಹಾಳು ಮಾಡ್ಕೊಂಡ್ ಬರ್ಬಾರ್ದಪ್ಪ. ಕಾವೇರಿ, ಮಗಳು ಗಂಡನ್ ಬಿಟ್ ಬಂದು ನಿಮ್ ಕಣ್ಣೆದ್ರಿಗೆ ಓಡಾಡ್ತಾ ಇದ್ರೆ ನಿಮ್ ನೋವು ನೋಡಿ ನಾನು ಹೇಗಪ್ಪ ಸಹಿಸ್ಕೊಂಡಿರ್ಲಿ? ಅತ್ತೆ ಮನೆ ಕಷ್ಟ ತಪ್ಪಿಸ್ಕೊಂಡು ಬದುಕಿರೋ ಅಷ್ಟು ದಿನ ಹೆತ್ತೋರ್ನೆ ಬಾಧಿಸೋದು ಯಾವ ನ್ಯಾಯನಪ್ಪ? ನನಗೆ ನೀತಿ ಪಾಠ ಹೇಳ್ತೀಯಮ್ಮ. ನೀತಿ ಅಲ್ಲಪ್ಪ, ನಿಜ. ನಾನು ಅವ್ರನ್ನ ಬೇಡ ಅಂತ ಬಿಟ್ ಬಂದ್ರೆ ಅವ್ರು ಇನ್ನೊಂದ್ ಮದ್ವೆ ಆಗ್ತಾರೆ. ನಮಗೆ ಬೇಡ ಥೂ ಅಂತ ಬಿಟ್ಟು ಬಂದ್ಮೇಲೆ ಅವ್ರು ಏನ್ ಮಾಡ್ಕೊಂಡ್ರೆ ನಮ್ಗೇನಮ್ಮ? ನಿಮ್ ಮಗ್ಳಿಗ್ ಬದಲಾಗಿ ಇನ್ನೊಂದ್ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನ್ಯಾಯನೇನಪ್ಪ? ಅಯ್ಯೋ ಹುಚ್ಚಿ, ಹಾಗಂತ ಬದುಕಿರೋವರೆಗೂ ಅತ್ತೆನಾದ್ನೀರ್ ಕಾಟ, ಮಾವನ ಬೈಗಳು, ಗಂಡನ ಹಿಂಸೆ ಸಹಿಸ್ಕೊಂಡಿರಕ್ಕಾಗತ್ತಾ? ಹೆದರ್ಕೋಬೇಡಪ್ಪ, ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ಹೇಳಿ ಹೆಣ್ಣಲ್ಲಪ್ಪ ನಿಮ್ ಮಗಳು. ಆದ್ರೂ ನಿನ್ನ ಮನೇಲಿ ಬಿಟ್ಟಿರೋದಕ್ಕೆ ಭಯ ಆಗತ್ತಮ್ಮ. ಕಾವೇರಿ, ಹೇಗಮ್ಮ ಇದೆಯಾ? ಚೆನ್ನಾಗಿದ್ದೀನಿ ಡಾಕ್ಟ್ರೆ. ನಿನ್ನ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದೆ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ನಾನು ಬರ್ಕೊಟ್ಟು ಔಷಧಿನೆಲ್ಲ ಟೈಮ್ ಸರಿ ತಗೋಬೇಕು. ಓಕೆ? ಓಕೆ ಡಾಕ್ಟ್ರೆ. ಗಾಡ್ ಬ್ಲೆಸ್ ಯು. ನನಗೆ ಆಶೀರ್ವಾದ ಮಾಡಪ್ಪ. ಮಗಳೇ, ಏನಂತ ಆಶೀರ್ವಾದ ಮಾಡ್ಲಮ್ಮ? 100 ವರ್ಷ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋಣ ಅಂತಂದ್ರೆ ಅತ್ತೆ ಮನೆ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡ್ದಿದ್ಯಲ್ಲಮ್ಮ. ಸುಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡೋಣ ಅಂತಂದ್ರೆ ಆ ಪಾಪಿಗಳು ನಿನ್ನ ಕರುಳನ್ನ ಹೊಸಕ್ಕಾಕ್ಬಿಟ್ಟಿದಾರಲ್ಲಮ್ಮ. ಹೋಗಿ ದೀರ್ಘ ಸುಮಂಗಲಿಯಾಗಿರುವಂತ ಆಶೀರ್ವಾದ ಮಾಡೋಣ ಅಂತಂದ್ರೆ ಆಸಿಡ್ ಕುಡಿಸಿ ಸಾಯಿಸೋ ಗಂಡ ಇದ್ದಾನೆ ಹೊರತು ಒಳ್ಳೆ ಮನಸ್ಸಿರೋ ಗಂಡ ಇಲ್ವಲ್ಲಮ್ಮ. ಹೀಗಿರೋವಾಗ ನಾನು ಏನಂತ ಆಶೀರ್ವಾದ ಮಾಡ್ಲಮ್ಮ? ದಿಕ್ಕಿಲ್ಲದ ನಾಥ ಸಾವು ನಿಮ್ಮ
ಮಗಳಿಗೆ ಬರ್ದೇ ಇರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಕಾವೇರಿ ಹಲೋ. ನೋಡಮ್ಮ, ಟೈಮ್ಗೆ ಔಷಧಿ ತಗೋಬೇಕು. ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಮ್ಮ, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗುತ್ತೆ. ಸರಿ ಅಂಕಲ್. ಅವರೆಲ್ಲ ತುಂಬಾ ದುರ್ಮಾರ್ಗಿಗಳಮ್ಮ. ನನ್ನ ಮಗಳಿಗೆ ಆಸಿಡ್ ಕುಡ್ ಸಾಯಿಸಿದ್ದು ನಿಂಗೆ ಗೊತ್ತಲ್ಲಮ್ಮ. ದುಡ್ಡುಗೋಸ್ಕರ ಅವರು ಏನ್ ಮಾಡೋದಕ್ಕೂ ಹೆಸರಲ್ಲ. ನಿನ್ನೂ ಏನಾದ್ರೂ ಮಾಡ್ಬಿಡ್ತಾರೆ. ನೀನ್ ಹುಷಾರಾಗಿರಮ್ಮ. ಆಯ್ತು ಅಂಕಲ್. ನೋಡ್ದ್ಯಾ ಲಕ್ಷ್ಮಿ, ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಇವತ್ತು ಗೊತ್ತಾಯ್ತು. ಆ ಬಡ್ಡಿ ಮಗ ಪೋರ್ಟ್ ಲಾಯರ್ ಮೂರ್ತಿ ಇವಳಿಗೆಲ್ಲಾ ವಿಷಯನ ಹೇಳಿ ಇವಳ ತಲೆ ಕೆಡಿಸಿದ್ದಾನೆ. ಇನ್ಮೇಲೆ ನಾವು ಹುಷಾರಾಗಿರ್ಬೇಕು. ಇವಳಿಗೆ ಒಂದ್ ಕತೆ ಕಾಣಿಸ್ಬೇಕು. ಮಗ ಮಗ, ನಿನ್ಗಿಷ್ಟ ಅಂತ ಮೈಸೂರು ಪಾಕು ಲಾಡು ಎಲ್ಲ ತಂದಿದ್ದೀನಿ. ಎಲ್ಲಿ ಅಪ್ಪ? ಮಗ ಮೊಮ್ಮಗ ಬೇಕು ಅನ್ನೋ ಹುಚ್ಚಪ್ಪ ಕಾಣ್ತಾ ಇಲ್ಲ ಅಂತ ಕಣ್ಣೀರ್ ಹಾಕ್ಬೇಡ. ನಾನು ಸಾಯಿದೆ, ನನ್ನ ಸೊಸೆ ಈ ಮನೆಗೆ ಬರಲ್ಲ ಅಂತ ಇಷ್ಟು ದಿನ ಆದ್ರೂ ನಂಗೆ ಯಾಕೋ ಹೇಳಿಲ್ಲ. ನಿನ್ನ ಸುಖ ಸಂಸಾರಕ್ಕೆ ನಾನೇ ಮುಳ್ಳು ಅಂತ ಗೊತ್ತಾಯ್ತು. ನಾನು ಸಾವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ. 3 ವರ್ಷ ಚೆನ್ನಾಗಿ ಬಾಳು. ಹುಚ್ಚ ಕಣ್ಣೀರ್ ಹಾಕ್ಬೇಡ, ಒರೆಸ್ಕೊಳ್ಳು. ಅಪ್ಪ ಅಪ್ಪ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಮದುವೆ ಆಗಿ 10 ವರ್ಷ ಆದ್ರೂ ನನ್ನ ಹೆಂಡತಿನ ಈ ಇನ್ಸ್ಪೆಕ್ಟರ್ ಮಾವ ಸಂಸಾರ ಮಾಡಕ್ ಕಳಿಸ್ತಾ ಇಲ್ಲ. ಇದು ನ್ಯಾಯನಾ? ನೀವೇ ಹೇಳಿ. ಮೊಮ್ಮಗನ್ ನೋಡಿ ಸಾಯ್ತೀನಿ ಅಂತ ನಮ್ಮಪ್ಪ ಆಸೆ ಪಟ್ಟ. ಆದ್ರೆ ಇವರು ಮಗಳನ್ನ ನಿಮ್ಮಪ್ಪ ಸತ್ರೇನೆ ಕಳಿಸೋದು ಅಂತೇಳಿ ಹಠ ಹಿಡಿದು ಕೂತ್ಕೊಂಡ್ರು. ಗಂಡ ಹೆಂಡತಿನ ಒಂದು ಮಾಡ್ಬೇಕು ಅಂತ ನಮ್ಮಪ್ಪ ಮನೆ ಬಿಟ್ಟೇ ಹೊರಟೋದ. ನಮ್ಮ ಅಪ್ಪನ ಆಸೆ ಈಡೇರಿಸ್ಬೇಕು, ನನ್ನ ವಂಶನ ಬೆಳೆಸ್ಬೇಕು. ನಾನು ಏನ್ ಮಾಡ್ಲಿ ನೀವೇ ಹೇಳಿ. ಮತ್ತೆ ಯಾಕೆ ಬಂದೆ ಇವ್ನಿಲ್ಗೆ? ಡೋಂಟ್ ವರಿ ಬ್ರದರ್, ನಮ್ ದೇಶದಲ್ಲಿ ಹೆಣ್ಮಕ್ಳಿಗೆ ಏನ್ ಬರಾನ? ಅವ್ರು ನಿನ್ ಹೆಂಡತಿನ ಸಂಸಾರ ಮಾಡಕ್ ಕಳಿಸ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಡೈವರ್ಸ್ ಮಾಡ್ಬಿಡು. ನಾವು ನಿನ್ಗೆ ಗ್ರ್ಯಾಂಡ್ ಆಗಿ ಬೇರೆ ಮದುವೆ ಮಾಡ್ತೀವಿ. ನೋಡಮ್ಮ ಕಾಂಚನ, ನಿನ್ನ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ನೀನ್ ಇಲ್ಲೇ ಇದ್ರೆ ನಿನ್ ಗಂಡ ಬೇರೆ ಮದ್ವೆ ಆಗ್ತಾರೆ. ಆಮೇಲೆ ನೀನ್ ಏನ್ ಮಾಡ್ತೀಯಾ? ಏನೇ ನೀನು ಈ ಮನೆ ಸೊಸೆ ಅನ್ನೋದನ್ನ ಮರ್ತು ಅವಳಿಗೆ ಎತ್ಕಟ್ ಮಾತಾಡ್ತಿದ್ಯಾ? ಅವಳ ಗಂಡ ಇನ್ನೊಂದ್ ಮದ್ವೆ ಆಗೋಕ್ ಮುಂಚೆನೆ ಅವಳ ಸಂಸಾರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಬಡ್ಡಿ ಮಗ ಬೇರೆ ಮದುವೆ ಮಾಡ್ಕೊಂಡ್ರೆ ಅವನ ಮೈ ಮೇಲೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಹೌದೌದು, ನಿಮ್ಮನ್ನ ನಂಬಕ್ಕಾಗಲ್ಲ. ಮೊದಲನೇ ಸೊಸೆ ದುಡ್ಡು ತಂದಿಲ್ಲ ಅಂತ ಅವಳಿಗೆ ಆಸಿಡ್ ಕುಡಿಸಿ ಸಾಯಿಸ್ಬಿಟ್ರಿ. ಆಸಿಡ್ ಕುಡಿಸಿ ಸಾಯಿಸಿದ್ರ? ಹೌದು. ನಿಮ್ ಮಕ್ಕಳಾಗ್ಲಿ ನನ್ನ ಬೇಜಾರಿಗೆ ಆತ್ಮಹತ್ಯೆ ಮಾಡ್ಕೊಡ್ರು ಅಂತ ಅಪ್ಪ ಅಮ್ಮ ಹೇಳಿದ್ರು. ಕೇಳು, ಅವ್ರನ್ನೇ ಕೇಳು. ಇಂಥವ್ರ ಮನೇಲಿ ನೀನಿರ್ತ್ಯಾ? ಇಷ್ಟೆಲ್ಲ ಆದ್ರೂ ಕೂಡ ನೀನೇ ಬೇಕು ಅಂತ ನಿನ್ ಗಂಡ ಹುಡ್ಕೊಂಡ್ ಬಂದಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಮರ್ಯಾದೆಯಿಂದ ನಿನ್ನ ಅವ್ರ ಜೊತೆ ಕಳ್ಸೋಕ್ ಹೇಳು. ಕಳಿಸೋದಿಲ್ಲ. ಅವನ ಆಸ್ತಿ ಎಲ್ಲ ನಮ್ಮ ಹೆಸರು ಬರ್ಕೊಟ್ರೆ ಇವಳನ್ನ ಕಳಿಸ್ತೀವಿ. ಆಮೇಲೂ ಕಳಿಸ್ತೀರಾ ಅಂತ ಏನ್ ಗ್ಯಾರಂಟಿ? ಆಸ್ತಿ ಕಿತ್ಕೊಂಡು ಕಳ್ಸೋದಿಲ್ವೇ? ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಓಕೆ, ನಡಿಯ ಒಳಗೆ, ನಡಿಯ ಒಳಗೆ. ನೋಡಿ ಅಣ್ಣ, ಹೆಂಡತಿನ ಕಳ್ಸ್ಕೊಡಿ ಅಂತ ಕೇಳಿದಿಕ್ಕೆ ಕಳ್ಸ್ಕೊಡಲ್ಲ ಅಂತ ಹೇಳಿ ನಿಮ್ಮೇಲೆ ಸೀಮೆಣ್ಣೆ ಹಾಕಿ ಸುಡೋಕ್ ಪ್ರಯತ್ನ ಪಟ್ರು ಅಂತ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ಎದುರ್ಕೋಬೇಡಿ ಅಣ್ಣ, ನಾನಿದ್ದೀನಿ, ಬರ್ಕೊಡಿ. ಏನು, ನಾವು ಇವನ ಮೇಲೆ ಸೀಮೆಣ್ಣೆ ಸುರಿದು ಸುಡಕ್ ಬಂದ್ವಾ? ಇದು ಮೋಸ. ಹಾಗಂತ ಇಲ್ಲಿರೋರು ಯಾರಾದ್ರೂ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರ? ನಾವು ಹೇಳ್ತೀವಿ. ನಾನು ಕ್ಷಮಿಸ್ಬಿಟ್ರಿ, ನಾನ್ ನಿಮ್ ಜೊತೆ ಬರ್ತೀನಿ. ಇವ್ರಗಳ ಜೊತೆ ನಾನು ಇರೋದಿಲ್ಲ. ನಿಮ್ಮನ್ ಬಿಟ್ಟ ಬದುಕೋ ಶಕ್ತಿ ನನ್ಗಿಲ್ಲ. ಭೇಷ್, ಈಗ ನಿನ್ ಮರ್ಯಾದಸ್ತೆ ಅನ್ನಿಸ್ಕೊಂಡೆ. ನಿನ್ ಗಂಡನ್ ಮನ್ಸನ್ನ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ಯಲ್ಲ, ಸಂತೋಷವಾಗಿ ಅವ್ರ ಜೊತೆ ಹೋಗ್ಬಿಟ್ ಬಾ. ಇಷ್ಟು ದಿವಸ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ ನನಗ್ ಬಹಳ ನೋವು ಕೊಟ್ಬಿಟ್ಟೆ. ನಿನ್ನ ನೆನಪಿಗಾಗಿ
ಅವ್ರಿಗೇನಾದ್ರೂ ಕೊಟ್ಬಿಟ್ವಾ ಆ? ಕಾಂಚು ನಡಿ. ಏಯ್, ಯಾಕೆ ಒಳಗ್ ಬಂದೆ? ಎಷ್ಟೇ ಧೈರ್ಯ ನಿನಗೆ? ಹೋಗಿ ಆಚೆ. ನಾನ್ ಯಾಕೆ ಹೋಗ್ಬೇಕು? ನಾನ್ ಈ ಮನೆ ಸೊಸೆ, ಈ ಮನೆ ಬೆಳಗು. ಬೆಳಗಿಸ್ತೀಯ ನೋಡ್ವಲ್ಲ ಬೆಳಗಿಸಿದನ್ನ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತೀಯ, ನನಗೆ ಬರೋ ಆಸ್ತಿನೆಲ್ಲ ಹಾಳು ಮಾಡ್ತೀಯ. ಏ ನನ್ನ ಮಗಳನ್ನ ಆಚೆ ಕಳಿಸಿ ನೀನಿಲ್ಲಿ ರಾಜ್ಯ ಆಡ್ಬೇಕು ಅಂತಿದ್ದೀನಿ. ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನನ್ನ ಇಲ್ಲಿ ಇರೋದಕ್ ಬಿಟ್ರೆ ತಾನೇ. ಯಾಕೆ ಬಿಡೋದಿಲ್ಲ? ನಿಮ್ಮ ಈ ಗೊಡ್ಡು ಬೆದರಿಕೆಗೆಲ್ಲ ನಾನ್ ಹೆದ್ರೋಳಲ್ಲ. ಬಾರೋ ನನ್ನ ಕುಲಪುತ್ರ, ಬಾರೋ. ನಿನ್ ಹೆಂಡತಿ ಮಾಡಿರೋ ಗಲಂದಾರಿ ಕೆಲಸ ಗೊತ್ತಾ? ನಿನ್ ತಂಗಿ ತಲೆ ಕೆಡಿಸಿ ಆ ಡಬ್ಬ ನನ್ನ ಮಗನ ಜೊತೆ ಕಳಿಸಿದ್ದು ಅಲ್ದೆ ಊರು ಜನಗಳ ಮುಂದೆ ನಮ್ಗೆ ಅವಮಾನ ಮಾಡ್ಬಿಟ್ಲಪ್ಪ, ಅವಮಾನ ಮಾಡ್ಬಿಟ್ಲು. ಏನೇ ಎಷ್ಟೇ ಕೊಬ್ಬು ನಿನಗೆ? ಮಗನೇ ಈಗ್ಲೇ ಅವಳ ಮನೆಯಿಂದ ಕಳ್ಸು. ಸರಿ ಆಚೆ. ಇನ್ಸ್ಪೆಕ್ಟರ್ ಶಿವರಾಮ್ ಅವ್ರ ಸೊಸೆ, ಅವ್ರು ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಒಂದು ತುತ್ತು ಅನ್ನ ಇದ್ರೆ ಹಾಕಮ್ಮ. ಏನಮ್ಮ ಇದು? ಅವರಂತೂ ನೀತಿಗೆ ಜನ ಬಿಡು. ನಿನಗೆ ಯಾವ್ದಮ್ಮ ಕರ್ಮ ಇದು? ಏನಮ್ಮ ಇದು? ಇವತ್ತು ಹಬ್ಬ ಬೇರೆ, ಒಳಗ್ ಬಂದು ಊಟ ಮಾಡ್ಕೊಂಡು ಹೋಗಮ್ಮ. ಪರವಾಗಿಲ್ಲಮ್ಮ, ಒಂದು ತುತ್ತು ಅನ್ನ ಹಾಕಿ ಸಾಕು. ಅದು ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ, ನನ್ನ ಪ್ರಾಣ ಉಳಿಸ್ಕೊಳಕ್ಕೆ. ಕೊಡು ಕೊಡು. ಅಮ್ಮ, ಜನಪ್ರಿಯ ಕಾದಂಬರಿಗಾರ ವಿವೇಕ್ ಅವ್ರ ಹೆಂಡತಿ ಅಮ್ಮ, ಒಂದು ತುತ್ತು ಅನ್ನದಾನ ಮಾಡಿಮ್ಮ. ನೀನ್ ನನ್ ಮಗಳಿದ್ದಾಗಮ್ಮ, ಒಳಗ್ ಬಂದು ಊಟ ಮಾಡಿ ಬಾರಮ್ಮ. ನಾವೆಲ್ಲ ಇಲ್ವಮ್ಮ, ನೀನ್ ಯಾಕಮ್ಮ ಭಿಕ್ಷೆ ಬೇಡ್ತೀಯ? ಅತ್ತೆ ಮನೆ ನರಕ ಆದ್ರೆ ಸೊಸೆಗ್ ಬರೋ ಪಾಡಿದು. ಏನ್ ನೋಡ್ಕೊಂಡು ನಿಂತಿದ್ದೀರಾ? ಇಲ್ಲ ಕೋತಿ ಕುಳಿತಿದ್ಯಾ? ಹೋಗಿ ಕೆಲಸ ನೋಡೋಗಿ. ಒಬ್ಬೊಬ್ಬರ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ. ಹೋಗಿ ಹೋಗಿ. ಡಾಕ್ಟ್ರೆ, ನೀವು ಹೇಳಿದಷ್ಟು ಹಣ ತಂದಿದ್ದೀನಿ. ಈ ಹಣ ನನಗಲ್ಲ, ಕೌಂಟ್ರಿ ತಗೊಂಡೋಗಿ ಕಟ್ಟಿ ರೆಸಿಪ್ಟ್ ಅಂತ ತೋರಿಸಿ ಆಗ ಆಪರೇಷನ್ ಮಾಡ್ತೀವಿ. ಸರಿ. ಅದಕ್ಕಿಂತ ಮೊದಲು ಈ ಇಂಜೆಕ್ಷನ್ ಕೊಡ್ಬೇಕು. ಇದನ್ನ ಹೋಗಿ ಅರ್ಜೆಂಟ್ ತನ್ನಿ. ಆಯ್ತು ಡಾಕ್ಟ್ರೆ, ಆಯ್ತು. ಜಾನಕಿ, ಈ ದುಡ್ಡಿನ ಬ್ಯಾಗು ನಿನ್ನ ಹತ್ರ ಇಟ್ಕೋ, ನಾನು ಹೋಗಿ ಇಂಜೆಕ್ಷನ್ ತಂದ್ಬಿಡ್ತೀನೇನು? ನಮ್ ಕಾವೇರಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗ್ತದೆ ರೀ. ಆಗ್ಲಿ ಕಣೆ, ಮೊದಲು ನಿನ್ನ ಆಪರೇಷನ್ ಆಗ್ಲಿ, ಆಮೇಲೆ ತಪ್ಪದೆ ಕರ್ಕೊಂಡು ಹೋಗ್ತೀನಿ. ಅವಳನ್ನ ನಾನು ಹೋಗಿ ನೋಡ್ಕೊಂಡ್ ಬಂದೆ. ಅವಳು ಚೆನ್ನಾಗಿದ್ದಾಳೀಗ. ನಿನ್ ವಿಷಯ ಹೇಳಿದ್ರೆ ನೊಂದ್ಕೊಂಡ್ಬಿಡ್ತಾಳೆ ಅಂತ ಹೇಳಲಿಲ್ಲ ಅಷ್ಟೇ. ವಿಶ್ವಮೂರ್ತಿ ಅವರೇ, ಶಂಕರಪ್ಪನವ್ರೆ, ಅಲ್ಲಿ ಕಾವೇರಿ ಪರಿಸ್ಥಿತಿ. ಎತ್ತು ಮಾತಾಡಿ. ನಮ್ ಕಾವೇರಿಗೆ ಏನಾಯ್ತು? ಅವಳನ್ನ ಮನೆಯಿಂದ ಓಡಿಸ್ಬಿಟ್ಟಿದ್ದಾರೆ. ಬೀದಿಲಿ ಭಿಕ್ಷೆ ಬೇಡ್ತಾ ಇದ್ದಾಗ ಮತ್ತೆ ಎಳ್ಕೊಂಡು ಹೋದ್ರು. ಒಳಗಡೆ ಬರೀ ಕಿರ್ಚಾಟ ಕೂಗಾಟ ಕೇಳಿಸ್ತಾ ಇತ್ತು. ಎಲ್ಲದಕ್ಕೂ ದೇವರಿದ್ದಾನೆ ವಿಶ್ವಮೂರ್ತಿಗಳೇ. ಇವತ್ತು ಗೋಪಿಗೆ ಬೇಲ್ ಸಿಕ್ಕತ್ತೆ ಅಂತ ಹೇಳಿದ್ರಲ್ವಾ?
ನೀ ಹೋಗಿ ಗೋಪಿನ್ ಕರ್ಕೊಂಬನ್ನಿ, ನಾನು ಆಪರೇಷನ್ ಎಲ್ಲ ನೋಡ್ಕೋತೀನಿ. ದುಡ್ಡನ್ನು ಕೊಡ್ಬೇಡ್ರಿ. ಯಾಕೆ ಜಾನಕಿ? ನಾನೆಲ್ಲ ಕೇಳಿಸ್ಕೊಂಡೆ. ನೋಡಿ, ನೀವ್ ಅವತ್ತು ಅವ್ರಿಗೆ ಕೊಟ್ಟ ದುಡ್ಡನ್ನ ಕಾವೇರಿ ಕಿತ್ತು ವಾಪಸ್ ಕೊಟ್ಲು ಅಂತ ನೀವ್ ಅದನ್ನ ತಂದ್ಬಿಟ್ರಿ. ಅವರದನ್ನೇ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಮಗಳಿಗೆ ಹಿಂಸೆ ಕೊಡ್ತಾ ಇದಾರ್ರಿ, ಹಿಂಸೆ ಕೊಡ್ತಾ ಇದ್ದಾರೆ. ನೋಡಿ, ಈ ಬಿದ್ದೋಗೋ ಒಣಗಿದ ಮರಕ್ಕೋಸ್ಕರ ಆ ಚಿಗಿರ್ತಾ ಇರೋ ಮುಗ್ಗನ್ನ ಯಾಕ್ರಿ ಹೊಸ್ಕಾಗ್ತೀರಾ? ಬೇಡ ರೀ, ಬೇಡ, ನನ್ನ ಮಾತು ಕೇಳ್ರಿ. ಏನ್ ಹೇಳ್ತಾ ಇದ್ಯಾ ಜಾನಕಿ? ಹಾಗಂತ ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ ನಿನಗೆ ಅನ್ಯಾಯ ಮಾಡುವಂತ್ಯ? ಇಲ್ಲ ರೀ, ನನಗೇನು ಅನ್ಯಾಯ ಆಗಿಲ್ಲ. 25 ವರ್ಷ ನಮ್ ಜೊತೆ ಸಂಸಾರ ಮಾಡಿ 10 ಜನ್ಮಕ್ಕಾಗುವಷ್ಟು ಸುಖ ಸಂತೋಷನ ಅನುಭವಿಸಿದೀನ್ರಿ. ಈ ಜನ್ಮಕ್ಕೆ ನನಗಿಷ್ಟು ಸಾಕ್ರಿ, ಇಷ್ಟು ಸಾಕು. ನೋಡಿ, ಮೊದ್ಲು ಈ ಹಣನ ಅವ್ರಿಗೆ ತಗೊಂಡೋಗಿ ಕೊಟ್ಟು ನಮ್ ಕಾವೇರಿ ಸಂಸಾರನ ಸರಿ ಮಾಡ್ರಿ. ತಗೊಳ್ರಿ, ತಗೊಳ್ಳಿ. ನಿನಗ್ ಗೊತ್ತಿಲ್ಲ ಕಣೆ, ಅವರಿಗೆ ಈ ಹಣದಿಂದ ದಾಹ ತೀರೋದಿಲ್ಲ. ಅವರು ಮನುಷ್ಯ ರಕ್ತ ಹೀರೋ ರಾಕ್ಷಸರು ಜಾನಕಿ. ಹಾಗಂತ ಈಗಿರೋ ಹಣನೆಲ್ಲ ಆಪರೇಷನ್ ಕೊಟ್ಟು ಆಮೇಲೆ ನೀವೇನ್ರಿ ಮಾಡ್ತೀರಾ? ನೀನೇನು ಚಿಂತೆ ಮಾಡಬೇಡ, ನಾನೇನೋ ಏರ್ಪಾಟ್ ನೀವ್ ಏರ್ಪಾಟ್ ಮಾಡೋ ಅಷ್ಟ್ರಲ್ಲಿ ಅವ್ರ ಮೊದ್ಲ ಹೆಂಡತಿಗ್ ಮಾಡ್ದಾಗೆ ನಮ್ ಕಾವೇರಿಗೂ ಒಂದ್ ಗತಿ ಕಾಣಿಸ್ಬಿಡ್ತಾರ್ರಿ. ಬೇಡ ರೀ, ಬೇಡ. ಇಲ್ಲ ಜಾನಕಿ, ಅವರು ಬಂಗಾರದ ಮೊಟ್ಟೆ ಇಡೋ ಕೋಳಿನ ಸಾಯಿಸುವಂತ ಮೂರ್ಖರಲ್ಲ ಜಾನಕಿ. ನೀವೇನೇ ಹೇಳಿ, ಹೆತ್ತ ಮಗಳು ಕಷ್ಟದಲ್ಲಿರುವಾಗ ನನಗೆ ಆಪರೇಷನ್ ಬೇಡ, ಬೇಡ ರೀ. ನಿನಗೆ ಮಾತ್ರ ಮಗಳ ಜಾನಕಿ, ನನಗೆ ಮಗಳಲ್ವಾ? ರೀ, ನಿಮಗ್ ನಿಜವಾಗ್ಲೂ ನಿಮ್ ಮಗಳ ಮೇಲೆ ಪ್ರೀತಿ ಇದ್ರೆ ಮೊದ್ಲಿ ಹಣನ್ ಕೊಡಿ. ಇಲ್ಲ, ನನ್ ಮೇಲೆ ಇನ್ನೂ ವ್ಯಾಮೋಹ ನಿಮ್ಗಿದ್ರೆ ನನ್ನ ಬದುಕಿಸ್ಕೊಳ್ರಿ. ಜಾನಕಿ, ಈ ಮಾತನ್ನ ನೀನು ಮನಸಾರೆ ಹೇಳ್ತಾ ಇದೆಯೋ ಅಥವಾ ನಾನು ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ಯೋ ಅನ್ನೋದನ್ನ ತಿಳ್ಕೊಳಕ್ ಆಗದೆ ಇರುವಂತ ದಡ್ಡ ನಾನಲ್ಲ ಜಾನಕಿ. ದೊಡ್ಡ ಹಸುನ ಕಸಾಯಿಖಾನೆ ಕಳಿಸುವಂತ ಮೂರ್ಖ ನಾನಲ್ಲ. ನೋಡು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನ್ ನಿರ್ಧಾರ ಮಾಡಿದ್ದೀನಿ. ಬಾ ಬಾ, ನಾನೇನು ಮಾತಾಡ್ಬೇಡ. ಬಾ, ದೇವ್ರ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಹೊರಡು. ಏನಾಗಲ್ಲ, ಕಾಪಾಡ್ತಾನೆ. ಮೆತ್ತಗಮ್ಮ, ನಿಧಾನಕ್ಕೆ ಕರ್ಕೊಂಡು ಹೋಗಪ್ಪ. ಹಣ ಕಟ್ಬಿಟ್ಟು ರಶೀದ್ ತರ್ತೀನಿ. ಶಿವ ನಾನು ಆಪರೇಷನ್ ಮಾಡಿಸ್ಕೊಂಡ್ರೆ ಬಂದಿರೋ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಆಮೇಲೆ ಇವ್ರು ನಮ್ ಕಾವೇರಿ ಸಂಸಾರ ಸರಿ ಮಾಡಕ್ಕೆ ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ? ನಾನೀಗ ಆಪರೇಷನ್ ಮಾಡಿಸ್ಕೊಳ್ತಾನೆ ಹೋದ್ರೆ ಇರೋ ಹಣನಾದ್ರೂ ಉಳಿಯುತ್ತೆ. ಆ ಸೀತೆಗಾಗಿದ್ದ ಕತೆ ನನ್ ಮಗಳಿಗಾಗ್ಬಾರ್ದು. ಜಾನಕಿ, 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 ಏನಮ್ಮ ಇದೆಲ್ಲ? ಜಾನಕಿ, 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 ಜಾನಕಿ. ತಗೋ ಡೈವರ್ಸ್ ಪೇಪರ್, ಸೈನ್ ಮಾಡು. ಮಾಡಲೇ ಮಾಡಲ್ಲ. ಮರ್ಯಾದೆಯಾಗಿ ಸೈನ್ ಮಾಡು. ನಾನು ಯಾಕೆ ಮಾಡ್ಬೇಕು?
ಮಾಡಿ ಸೈನ್ ಮಾಡ್ತೀನಿ. ಹಾ 25 ಲಕ್ಷ ಕೊಟ್ರೆ ಯಾಕೆ ಕೊಡ್ಬೇಕು 25 ಲಕ್ಷ? ನೀನ್ ಯಾಕೆ ತಗೊಂಡೆ? ನಾನು ಗಂಡ್ಸು, ತಾಳಿ ಕಟ್ಟಿದೀನಿ, ಅದಕ್ಕೆ ತಗೊಂಡೆ. ತಾಳಿ ಕಟ್ಟಿದ್ದಕ್ಕೆ ನೀನ್ ಕೂಲಿ ತಗೊಂಡಿದ್ಯಾ? ಕಟ್ಟಿದ್ ತಾಳಿ ತೆಗಿಯೋಕೆ ನಾನ್ ಕೂಲಿ ಕೇಳ್ತಾ ಕಾವೇರಿ! ಇದ್ದೀನಿ. ಶ್ಯಾ! ಮದುವೆಲಿ ಸಪ್ತಪದಿ ತುಳಿದು ಕೊನೆವರೆಗೂ ನಿನ್ ಜೊತೆ ಇರ್ತೀನಿ ಅಂತ ನಾತಿಚರಾಮಿ ಅಂತ ಪ್ರಮಾಣ ಮಾಡಿದ್ದನ್ನು ಮರ್ತು ನನಗ್ ಮೋಸ ಮಾಡ್ತಿದ್ಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೊದಲನೇ ರಾತ್ರಿ ಹಾಸಿಗೆಲಿ ನನ್ನ ಗಂಡ ಅಂತ ನಂಬಿಸಿ ಪವಿತ್ರವಾದ ನನ್ನ ಶೀಲನ ದೋಚ್ಕೊಂಡ್ಯಲ್ಲ, ಕೇಳು ನಿಮ್ಮಮ್ಮನ್ನ. ನಿಜವಾದ ಹೆಂಗಸೆ ಆಗಿದ್ರೆ ಒಂದ್ ಹೆಂಗಸಿನ ಶೀಲದ ಬೆಲೆ ಎಷ್ಟು ಅಂತ ಹೇಳ್ತಾಳೆ. ಏಯ್ ನೀನೇನು ಹೆಂಗಸೇನ ಸೂಳೆನಾ? ನಾನ್ ಸೂಳೆನೆ. ಹೆತ್ತು ಮಗನ್ನೇ ಅಡ್ಡ ಇಟ್ಕೊಂಡು ಗಂಡ ಸೂಳೆತನಕ್ಕೆ ಕೂಲಿ ತಗೊಂಡು ಅದಕ್ಕೆ ವರದಕ್ಷಿಣೆ ಅಂತ ಹೆಸರಿಟ್ಟಿರೋ ಮಾವನವ್ರೆ, ನೀವು ಪೊಲೀಸ್ ಅಲ್ವಾ? ನಿಮಗ್ ರೇಟ್ ಚೆನ್ನಾಗ್ ಗೊತ್ತಿರುತ್ತೆ. ನನ್ನಂತ ಫ್ಯಾಮಿಲಿ ಟೈಪ್ ಹೆಂಗ್ಸು ಒಂದ್ ರಾತ್ರಿಗೆ ಎಷ್ಟು ತಗೋತಾಳೆ ಹೇಳಿ? ನನ್ ಹೊಟ್ಟೆಲ್ ಹುಟ್ಬೇಕಾಗಿದ್ ಮಗುನ ನೀವೇ ನಿಮ್ ಕೈಯಾರೆ ಸಾಯಿಸಿ ನನ್ ತಾಯಿ ಹಾಗೂ ಭಾಗ್ಯನೇ ನಾಶ ಮಾಡಿದ್ರಲ್ಲ, ಅದ್ರ ಬೆಲೆ ಎಷ್ಟ್ ಹೇಳಿ? ನನ್ನ ಸಂಸಾರಕ್ಕೋಸ್ಕರ ನಮ್ಮಪ್ಪ ಅಮ್ಮ ಮಾನಸಿಕ ವೇದನೆ ಅನುಭವಿಸ್ತಾ ಇದಾರಲ್ಲ, ಅದ್ರ ಬೆಲೆ ಎಷ್ಟ್ ಹೇಳಿ? ಹೆಂಡತಿ ಮೇಲೆ ಕೈ ಮಾಡೋನ್ನ ಷಂಡ ಅಂತಾರೆ. ಮಕ್ಕಳನ್ನ ಹುಟ್ಟಿಸೋ ಗಂಡಸ್ತನಕ್ಕೆ ನಿನಗೆ ವರದಕ್ಷಿಣೆ ರೂಪದಲ್ಲಿ ಲಕ್ಷಗಳು ಕೊಡ್ಬೇಕು. ನಿನ್ನ ಗಂಡಸ್ತನ ಪ್ರೂವ್ ಮಾಡೋಕೆ ನಾನು ಮಕ್ಕಳನ್ನ ಹೆತ್ಕೊಡ್ಬೇಕು. ಅಂತದ್ರಲ್ಲಿ ನಾನ್ ಯಾಕೋ ಕೇಳ್ಬಾರ್ದು ವಧು ದಕ್ಷಿಣೆ? ಕ್ರಾಂತಿ ಮಾಡೋದಿಟ್ಟ ಹೆಣ್ಣು, ಎಲ್ಲಿಂದ ಕಲ್ತಿಯ ಈ ಬುದ್ಧಿ? ನಿಮ್ಮ ಸುಪುತ್ರ ಬರ್ದಿರೋ ಕಾದಂಬರಿಗಳನ್ನ ಓದಿ ಕಲ್ತ್ಕೊಂಡಿದ್ದೀನಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಅವಳು ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಕಳ್ಕೊಂಡು ತರ ನಿಂತಿದ್ದೀರಲ್ಲ ರೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? 7 ಗಜದ ಸೀರೆ ಉಟ್ಟಿರೋ ನಿನಗೆ ನಾಚಿಕೆ ಇಲ್ದಿರೋವಾಗ 4 ಮೊಳ ಪಂಚೆ ಉಡೋ ಇವ್ರಿಗೆಲ್ಲಿಂದ ಬರ್ಬೇಕೆ ನಾಚಿಕೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ಸ್ಕೊಳ್ಳೋ ಅತ್ತೆ, ಗರ್ಭದ ಚೀಲ ಹೊತ್ತು ಇಂಥ ಗಂಡು ಪಿಶಾಚಿನ ಹೆತ್ತ ರಾಕ್ಷಸಿ. ನೀನು ನಿಜವಾಗ್ಲೂ ಹೆಣ್ಣೆ ಆಗಿದ್ರೆ ಸಂತಾನ ಭಾಗ್ಯ ಕಳ್ಕೊಂಡಿರೋ ಒಂದ್ ಹೆಣ್ಣಿಗೆ ಎಷ್ಟು ಪರಿಹಾರ ಕೊಡ್ಬೇಕು ಹೇಳೆ? ಲೇ ಏನೇ ನನ್ನನ್ನೇ ರಾಕ್ಷಸಿ ಅಂತೇನೆ ನೀನು? ಸಾಯಲ್ಲ ಬಿಡಿ. ಒಂದ್ ಹೆಣ್ಣಿನ ಕಣ್ಣೀರ್ ನೋಡಿ ಇನ್ನೊಂದ್ ಹೆಣ್ಣು ಅನುಕಂಪ ತೋರ್ಸ್ಬೇಕು. ಆದ್ರೆ ನೀನು ಹೆಣ್ಣೆ ಅಲ್ವೇ? ಆ ದೇವ್ರು ನಿನ್ನ ಕೊಟ್ಟಿರೋದು ಗರ್ಭಚೀಲ ಅಲ್ಲ, ದುಡ್ಡಿನ ಚೀಲ. ಎಲ್ಲಿವರೆಗೂ ನಿನ್ನಂತ ಹೆಣ್ಣು ಭೂಮಿ ಮೇಲೆ ಇರ್ತಾಳೋ ಅಲ್ಲಿವರೆಗೂ ನನ್ನಂತ ಹೆಣ್ಣಿಗೆ ಕಷ್ಟ ತಪ್ಪಲ್ಲ. ಹೆಣ್ಣು ಹೆತ್ತವ್ರಿಗೆ ನೆಮ್ಮದಿ ಇಲ್ಲ. ನನ್ನ ಬದುಕನ್ನ ನಾಶ ಮಾಡಿ ಇನ್ನು ನೀವೆಲ್ಲ ಯಾಕೋ ಬದುಕಿದೀರಾ? ಹೆಣ್ಣಿನ ಜುಟ್ಟು ಹಿಡಿದ ದುಶ್ಯಾಸನ್ ಕತೆ ಏನಾಯ್ತು ಅಂತ ಗೊತ್ತು ತಾನೆ? ಕ್ಷಮಿಸ್ಬೇಕು ತಪ್ಪಾಗಿ ಮಾತಾಡಿದ್ರೆ. ನೋಡ್ದೇನೋ ನಿನ್ ಹೆಂಡತಿಗೆ ಎಷ್ಟು ಧೈರ್ಯ ಬಂದಿದೆ ಅಂತ, ಅದಕ್ಕೆ ಹೇಗೆಲ್ಲ ಮಾತಾಡ್ತಿರೋದು. ಮಾತಾಡ್ತೀನಿ. ನಿಮ್ ಪಾಪದ ಕೂಡ ತುಂಬೋಯ್ತು. ನೀವ್ ಮಾಡಿದ ಪಾಪದ ಬಗ್ಗೆ ಈ ಊರ್ಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ತೀನಿ. ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ. ಈಗ ಹೇಗೆ ಕಿರಿಸ್ತೀಯ ನೋಡ್ತೀನಿ. ತಲೆ ಮೇಲೆ ಧರ್ಮೇ ಚ
ಪಾಪಗಳಿಗೆ ಸಮಾಧಾನ ಸಿಗಲ್ಲ. ಜನ ಎಲ್ಲ ನಮ್ಮನೆ ನೋಡ್ತಿದ್ದಾರೆ. ನೋಡು ಬಾಗ್ಲಾಕು. ಬಾಗಿಲು ಮುರಿತಾ ಇದ್ದಾರಲ್ಲಪ್ಪ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ರಿ. ಹೋಗ್ರಿ ಬೇಗ ಹೋಗ್ರಿ. ಹಲೋ ಪೊಲೀಸ್ ಕಂಟ್ರೋಲ್ ರೂಮ್. ಹಲೋ ಹಲೋ ಹಲೋ. ಏನಾಯ್ತ್ರಿ? ಈ ಮಕ್ಕಳು ಕೇಬಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಇದನ್ನೆಲ್ಲ ಈ ಹೊಟ್ಟೆವ್ರಿ ಜನಗಳು ಮಾಡಿರೋದು. ಈ ಜನಗಳ ಕಟ್ಟ ಜನಗಳ್ರಿ. ಏನ್ ಮಾಡೋದು? ಅಯ್ಯೋ 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 ಕರೆಂಟ್ ಬೇರೆ ಹೋಯ್ತಲ್ರಿ. ಅಮ್ಮ ಇವರೇ ಫ್ಯೂಸ್ ಕಿತ್ತಿರ್ತಾರೆ. ಹೌದು ಅವ್ರೆ. ಅವ್ರ ಮನೆ ಹಾಳಾಗ್ ಹೋಗ. ನೆಟ್ಟಗ್ ಬಿದ್ದು ಹೋಗ. ಈ ಕಟ್ಟುಗಳು ಬಿಡಲ್ಲ ರೀ. ಏನಪ್ಪ ಮಾಡೋದು ಇವಾಗ? ಏನು ಮಾಡೋದು ಅಂತ ಕೇಳ್ತೀವಲ್ಲೋ. ಮುಂದ್ಗಡೆ ಬಾಗಿಲಿಂದ ಹೋಗ್ಕೊಂತ ಆಗ್ಲಾ, ಇಷ್ಟು ಕಡೆಯಿಂದ ಹೋಣ. ನಡಿ ನಡಿಯೋ. ಬೇಗ ಬನ್ನಿ. ಬೇಗ ಬಾಪ. ಎಲ್ಲಿ? ಏಯ್! ಎಲ್ಲೂ ಕಾಣಿಸ್ತಾ ಇಲ್ಲ. ರೂಮಲ್ಲೂ ಇಲ್ಲ. ಏನೂ ಇಲ್ಲ ಮಾವ. ಹಿಂದ್ಗಡೆಯಿಂದ ಓಡೋಗಿರ್ಬೇಕು. ನಡೀರಿ. ಬನ್ನಿ. ನೀವು ಸ್ವಲ್ಪ ಜನ ಆ ಕಡೆ ಹುಡುಕಿ, ನೀವಷ್ಟು ಜನ ಆ ಕಡೆ ಹೋಗಿ. ಏನ್ರಿ ಮಾಡೋದು? ಎಲ್ಲ ಕಡೆ ಬನ್ನಿ ಆ ಕಡೆ ಹುಡ್ಕೊಂಡು.
ರಾಮಣ್ಣನನ್ನು ಸುಟ್ಟು ಜನ ಸಂತಸ ಪಡುವಂತೆ ವರದಕ್ಷಿಣೆ ಬೇಡುವ ಧನ ಕಾಮಾಂಧರನ್ನು ನಿರ್ಮೂಲ ಮಾಡಿದಾಗ ಮಾತ್ರ ಹೆಣ್ಣಿನ ಬಾಳು ಬಂಗಾರವಾಗುವುದು, ಹೆತ್ತವರ ಕನಸು ನನಸಾಗುವುದು.